ಕೆಳಗಡೆ ಕೂತ್ಕೊಳ್ಳೋಂಥವ್ರು ಒಂದು ಮ್ಯಾಟ್ ಐತಾ ಚಾಪೆನ ಹಾಕೊಳ್ಳಿ ಮಾಸ್ಟರ್ಸ್. ಇಲ್ಲ ಕಾಲ್ ಮೇಲೆ ಕಾಲ್ನ ಹಾಕೊಳ್ಳಿ. ಈ ರೀತಿ ಕಾಲ್ ಮೇಲೆ ಕಾಲ್ನ ಹಾಕೊಳ್ಳಿ. ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇಲ್ಲ ಸೋಫ್ ಮೇಲೆ ಇಲ್ಲ ಒಂದ್ ಚೇರ್ ಮೇಲೆ ಕೂತ್ಕೊಳ್ಳೋಂಥವ್ರು ಕಾಲ್ಗಳನ್ನ ಈ ರೀತಿ ಇಟ್ಕೊಳ್ಳಿ, ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ. ನಿಧಾನವಾಗಿ ಕಣ್ಣನ್ನು ಮುಚ್ಚುತ್ತಾ 3 ಬಾರಿ ಉಸಿರನ್ನು ತೆಗೆದುಕೊಂಡು 3 ಬಾರಿ ಉಸಿರನ್ನು ಆಚೆ ಹಾಕುತ್ತಾ ಆನಾಪಾನಾಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಯಾವುದೇ ಆಲೋಚನೆಗಳು ಬೇಡ, ಯಾವುದೇ ಜಪ ತಪಗಳು ಬೇಡ ಮಾಸ್ಟರ್ಸ್. ನಾವು ಆನಾಪಾನಾಸತಿ ಧ್ಯಾನ ಅಂದರೆ ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ಬಳಸಿದಂತ ಆನಾಪಾನಾಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಉಸಿರು ಒಳಗೆ ಹೋಗುತ್ತಿದೆ, ಉಸಿರು ಹೊರಗೆ ಬರುತ್ತಿದೆ. ಇದನ್ನ ಗಮನಿಸೋಣ ಮಾಸ್ಟರ್ಸ್. ನಾನು ಆತ್ಮವೂ ಅಲ್ಲ, ನಾನು ಮನಸ್ಸೂ ಅಲ್ಲ. ಹಾಗಾದರೆ ನಾನು ದೇಹವೂ ಅಲ್ಲ, ನಾನು ಮನಸ್ಸು ಅಲ್ಲ. ಹಾಗಾದರೆ ನಾನು ಒಂದು ಆತ್ಮ ಅಂತ ತಿಳಿದುಕೊಂಡು ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಶಶಿಕಲಾ ಮ್ಯಾಮ್, ಮ್ಯೂಸಿಕ್ ಪ್ಲೀಸ್.
ಓಕೆ ಮಾಸ್ಟರ್ಸ್, ಎಲ್ಲರೂ ಪರಿಸರ ಎಚ್ಚರಿಕೆಯ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಯಾರು ದಯವಿಟ್ಟು ನಾವು ಹೇಳುವವರೆಗೂ ಕಣ್ಣನ್ನು ಬಿಡಬೇಡಿ ಮಾಸ್ಟರ್ಸ್. ಮೃದುವಾಗಿ ಸಲೀಸಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ, ಮೃದುವಾಗಿ ಸಲೀಸಾಗಿ ಉಸಿರನ್ನು ಬಿಡುತ್ತಾ ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ನಿಮ್ಮ ಉಸಿರೇ ಶಾಂತತೆಯ ಲಯಬದ್ಧತೆ. ನಿಮ್ಮ ಉಸಿರನ್ನೇ ಅನುಸರಿಸಿ ಮಾಸ್ಟರ್ಸ್. ಇನ್ನ 1 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 5 ಸೆಕೆಂಡುಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ದೇಹ ಎಚ್ಚರಿಕೆಯ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಎಲ್ಲರೂ ಕಾಲುಗಳನ್ನು ಸಡಿಲಿಸಿಕೊಂಡು ಕೈಗಳನ್ನು ಬಿಡಿಸಿಕೊಂಡು 2 ಕೈಗಳನ್ನ ಉಜ್ಜುತ್ತಾ ಅದರಿಂದ ಬರುವ ಶಾಖವನ್ನು ನಮ್ಮ ಕಣ್ಣುಗಳ ಮೇಲೆ ಇಡೋಣ ಮಾಸ್ಟರ್ಸ್. 5, 4, 3, 2, 1. ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಕೈಗಳನ್ನು ಕಣ್ಣುಗಳ ಮುಂದೆ ತಂದು ಅಂಗೈಯಲ್ಲಿರುವ ರೇಖೆಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ನಮಗೆ ಧ್ಯಾನಕ್ಕೆ ಸಹಕರಿಸಿದಂತ ಪ್ರಕೃತಿ ಮಾತೆಗೆ ಮತ್ತು ದೇಹಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ ಮತ್ತೆ ಮಹಾವತಾರ ಸಿಬ್ಬಂದಿ ವರ್ಗದವರಿಗೆ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಒಂದು ಮನೆಮದ್ದು. ಈಗ ನಾವು ತಿಂದಂತ ಆಹಾರ ಚೆನ್ನಾಗಿ ಜೀರ್ಣ ಆಗ್ಲಿಲ್ಲ ಅಂತಂದ್ರೆ ಅದರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಉತ್ಪತ್ತಿ ಆಗುತ್ತೆ. ಅದರಿಂದ ಬಾಯಿ ದುರ್ಗಂಧ ಅಂದ್ರೆ ದುರ್ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್. ಆಹಾರನ ತಿನ್ಬೇಕಾದ್ರೆ ಒಂದು ತುತ್ತನ್ನ 24 ಬಾರಿ ಬಾಯಲ್ಲೇ ಅಗಿದು ನುಂಗಬೇಕು ಮಾಸ್ಟರ್ಸ್. ಬಾಯಿಯ ದುರ್ವಾಸನೆ ಇಲ್ಲ, ನಮ್ಮ ಆರೋಗ್ಯ ಇರೋದು ಬಾಯಿಂದಲೇ ಮಾಸ್ಟರ್ಸ್. ಬಾಯನ್ನು ನಾವು ಸ್ವಚ್ಛವಾಗಿ ಕ್ಲೀನ್ ಆಗಿ ಇಟ್ಕೊಳ್ಳದಿದ್ರೆ ಬಾಯಿ ತುಂಬಾ ದುರ್ಗಂಧ ಬರುತ್ತೆ ಮಾಸ್ಟರ್ಸ್. ಒಸಡುಗಳಿಂದ ಕೀವು ಬರೋಂಥದ್ದು, ರಕ್ತ ಬರೋಂಥದ್ದು ಈ ತರ ಆದಾಗಲೂ ಸಮೇತ ಇಲ್ಲ ಉಳುಕಲ್ಲಾದಾಗ್ಲೂ ಸಮೇತ ಬಾಯಿ ತುಂಬಾ ಕೆಟ್ಟ ವಾಸನೆ ಬರುತ್ತೆ ಮಾಸ್ಟರ್ಸ್. ಆ ರೀತಿ ಇದ್ದಾಗ ನಾವು ಪ್ಯೂರ್ ಆಗಿರಂತ ಒಂದು ಕೊಬ್ಬರಿ ಎಣ್ಣೆ ಇಂದ ಸ್ವಲ್ಪ ಒಂದು ಸ್ಪೂನು ತಪ್ಪದೆ 2 ಸ್ಪೂನನ್ನ ನಾವು ಬಾಯಿಗೆ ಹಾಕೊಂಡು ಮುಕ್ಕಳಿಸಿ ಉಗಿದಾಗ ಬಾಯಿ ಕೂಡ ಸ್ವಚ್ಛವಾಗತ್ತೆ ಮಾಸ್ಟರ್ಸ್. ಅದರಲ್ಲಿರುವಂತ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗ್ತವೆ. ಮತ್ತೆ ಜಾಯಿಕಾಯಿ ಮತ್ತು ಏಲಕ್ಕಿಯನ್ನ
ಬಾಯಿಗೆ ಹಾಕೊಂಡು ಅಗದಾಗಲೂ ಸಮೇತ ಬಾಯಿಯ ದುರ್ವಾಸನೆ ಅಂದ್ರೆ ದುರ್ಗಂಧ ನಿವಾರಣೆ ಆಗುತ್ತೆ ಮಾಸ್ಟರ್ಸ್. ಪುದೀನ ಎಲೆಗಳು ಅಗಿಯುವುದರಿಂದಲೂ ಬಾಯಿಯ ದುರ್ಗಂಧ ದೂರವಾಗುತ್ತದೆ. ಕೊತ್ತಂಬರಿ ಸೊಪ್ಪನ್ನು ಒಗೆಯುವುದರಿಂದ ಬಾಯಿಯ ದುರ್ವಾಸನೆ ನಿವಾರಣೆಯಾಗುತ್ತದೆ. ರಾತ್ರಿ ಊಟವಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸೋಂಪಿನ ಕಾಳನ್ನು ಬಾಯಿಗೆ ಹಾಕಿಕೊಂಡು ಒಗೆಯುವುದರಿಂದನೂ ದುರ್ವಾಸನೆ ನಿವಾರಣೆ ಆಗುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇವತ್ತಿನ ಪತ್ರಿಜಿವಾಣಿ ಧ್ಯಾನವೆಂದರೆ ಕರ್ಮಗಳನ್ನು ಅವರೇ ಸಂಪೂರ್ಣವಾಗಿ ಶುದ್ಧಿಗೊಳಿಸಿಕೊಳ್ಳುವುದು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಜ್ಞಾನ ಯೋಗ ಭಾಗ 4. ಇದನ್ನ ತಿಳಿಸ್ಕೊಡ್ಲಿಕ್ಕೆ ಬರ್ತಿದ್ದಾರೆ ಶ್ರೀಮತಿ ಸಾವಿತ್ರಿ ವಿಜಯನಗರ ಮ್ಯಾಮ್. ಎಲ್ಲ ಮಹಾವತಾರ್ ಬಾಬಾ ಸುಭಾಷ್ ಪತ್ರಿ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ, ಸ್ವರ್ಣಮಾಲಾ ಅಮ್ಮನವರ ಆಶೀರ್ವಾದ, ಹಾಗೆ ರಂಗನಾಥ್ ಗುರುಜಿಗಳ ಆಶೀರ್ವಾದ, ನನ್ನ ಮಾರ್ಗದರ್ಶಕ ಗುರುವಾದಂತಹ ಗೀತಾ ನಾಯಕ್ ನಟ್ಟಿ ಮೇಡಮ್ನ ಆಶೀರ್ವಾದದೊಂದಿಗೆ ಎಲ್ಲ ಆಶ್ರಮ ಬಂಧುಗಳ ಪರವಾಗಿ ಶ್ರೀಮತಿ ಸಾವಿತ್ರಿ ವಿಜಯನಗರ ಮ್ಯಾಮ್ನ ಹಾರ್ಟ್ಲಿ ವೆಲ್ಕಮ್ ಮಾಡ್ತಿದ್ವಿ ಮ್ಯಾಮ್. ಮ್ಯಾಮ್, ಓವರ್ ಟು ಮ್ಯಾಮ್. ಸಾವಿತ್ರಿ ಮ್ಯಾಮ್. ಮೇಡಮ್, ಅವ್ರದ್ದು ID ಯಾವ್ದ್ರಲ್ಲಿ ಲಾಗಿನ್ ಆಗಿದ್ದಾರೆ ಮ್ಯಾಮ್? ಓಕೆ, ಕೋ ಹೋಸ್ಟ್ ಕೊಟ್ಟಿದ್ದೀನಿ ನೋಡಿ ಮ್ಯಾಮ್. ಕೊಟ್ಟಿದ್ದೀರಾ? ಓಕೆ ಮೇಡಮ್. ಇವಾಗ ನಮಸ್ತೆ ಮ್ಯಾಮ್. ನಮಸ್ತೆ. ಶರಣಾರ್ಥಿಗಳು ಎಲ್ಲರಿಗೂ. ಶರಣ ಮ್ಯಾಮ್. ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರಿ ಒಳ್ಳೆ ಕೇಳಿಸುವುದೇ ಹಂಸ, ಮಾಮರ ತಳಿತಲ್ಲದೆ ಸೊರಗೈಯುವುದೇ ಕೂಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಿಸುವುದೇ ಭ್ರಮರ, ತಳಿತ ಕಾಯಕ್ಕಲ್ಲದೆ ಕಡುಗಾಯಿಗೆಳಿಸುವುದೇ ಗಿಳಿ, ಎನ್ನ ದೇವ ಚನ್ನ ಮಲ್ಲಿಕಾರ್ನ ಅಲ್ಲದೆ ಅನ್ಯ ವಿಷಯ ಕೇಳಿಸುವುದೇ ಎನ್ನ ಮನ, ಕೇಳಿರೆ ಕೆಳದಿರ್ರ, ಕೇಳಿರೆ ಕೆಳದಿರ್ರ. 12ನೇ ಶತಮಾನವನ್ನು ಚರಸ್ಮರಿಸುತ್ತಾ ಬಸವಾದಿ ಪರಂಪರೆಯ ರನ್ಮಂದಿರಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಮಹಾತ್ಮರನ್ನು, ದಾಸರು, ಜ್ಞಾನಿಗಳು, ಎಲ್ಲ ಮಹಾ ಅನುಭಾವಿಗಳನ್ನೆಲ್ಲರನ್ನು ರನ್ಮಂದಿರಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರೆಲ್ಲರ ಪಾದಕಮಲಿನ ತಮಸ್ತಕಳಾಗಿ ರಂಗನಾಥ ಗುರುಜಿಯವರನ್ನು, ಅದೇ ಪ್ರಕಾರ ಬ್ರಹ್ಮರ್ಷಿ ಪತ್ರಿಜಿಯವರನ್ನು, ಎಲ್ಲ ಮಹಾತ್ಮರ ಹೃದಯ ಕಮಲದ ಅಡಿಗಿರುವಂತ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆ ಪರಮಾತ್ಮನ ಚೇತನಕ್ಕೆ ಹಣಮಂದು ಇಲ್ಲಿ ನನ್ನ ಆತ್ಮೀಯ ಎಲ್ಲ ಶರಣಿಯರ ಎಲ್ಲ ಆತ್ಮ ಬಂಧುಗಳು ಸಹಿತ ಅನಂತ ಶರಣಾರ್ಥಿಗಳು. ಜ್ಞಾನಯೋಗ 4ನೇ ಭಾಗ. ಇಲ್ಲಿವರೆಗೆ ನಾವೆಲ್ಲರೂ ಹಲವಾರು ವಿಷಯಗಳನ್ನು ಅರಿತುಕೊಂಡಿದ್ದೇವೆ. ಆದ್ರೂ ಸಹಿತ ನೆನಪು ಉಳಿದಿಲ್ಲ. ಕಾರಣ, ಈಗ ಹೆಂಗ ಕಾಲೇಜಲ್ಲಿ, ಹೈಸ್ಕೂಲ್ನಲ್ಲಿ ಹಲವಾರು ಪಿರಿಯಡ್ಗಳು ಇರುತ್ತವೆ. ಹಲವಾರು ಪಿರಿಯಡ್, ಎಕನಾಮಿಕ್ಸ್ ಆಗಲಿ, ಪಾಲಿಟಿಕ್ಸ್ ಸೈನ್ಸ್ ಆಗಲ್ರಿ, ಮ್ಯಾಥಮೆಟಿಕ್ಸ್ ಆಗಲಿ, ಇಂಗ್ಲಿಷ್, ಹಿಂದಿ, ಕನ್ನಡ, ಹಲವಾರು ಸಬ್ಜೆಕ್ಟ್ಗಳನ್ನ ಅನುಸರಿಸಿ ಅದು ಪಿರಿಯಡ್ ಮಾಡ್ತಾರ, ಆಮೇಲೆ ಹೋಗ್ತಾರ. ಮತ್ತೆ ಹಿಂದೆ ಆದದನ್ನ ಮತ್ತೆ ನೆನಪು ಮಾಡಿಕೊಳ್ಬೇಕಲ್ವಾ ನಾವೆಲ್ಲರೂ. ಅದೇ ಪ್ರಕಾರ ಇದು ಒಂದು ಪ್ರತಿನಿತ್ಯ ದಿನನಿತ್ಯ ಹಲವು ವಿಷಯಗಳ ಬಗ್ಗೆ ಅಧ್ಯಾತ್ಮ ಆಯ್ತು, ಮನೆಮದ್ದು ಆಯ್ತು, ಇನ್ನು ಅನೇಕ ಈ ಯಾವ ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಲವು ರಂಗಗಳಿಂದ ನಾವೆಲ್ಲರೂ ಅನುಭವದ ಜ್ಞಾನವನ್ನು ಪಡ್ತಾ ಇದ್ದೇವೆ. ಅದರಿಂದ ನಾವು ಏನು ಮಾಡ್ಬೇಕಾಗಿದೆ, ಇವಾಗ 4ನೇ ಭಾಗ ನಾನು ಜ್ಞಾನ ಯೋಗವನ್ನು ಹೇಳ್ತೇನೆ. ಅದು ಏನಪ್ಪಾ ಅಂತ ಹೇಳಿಕೆಯಿಂದ ನಾವು ಗುರುವಿನ ಬಗ್ಗೆ ನಾನು ಹೇಳಿದೆ,
ಹಲವು ವಿಷಯಗಳನ್ನ ಹೇಳ್ತಾ ಹೇಳ್ತಾ ನಾವು ನೀವೆಲ್ಲರೂ ಏನ್ ಮಾಡಿದ್ರು, ಕೊನೆಗೆ ಅಲ್ಲಿ ನಾವು ಎಲ್ಲಿ ಬಂದು ನಿಂತು ಅಂತ ಹೇಳಿ ನಾನು ಹೇಳ್ತಿದ್ದೆ. ನಾನು ಎಲ್ಲಿ ಹೇಳ್ತಾ ಇದ್ದೀನಿ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿಕೆಸಿಂದ ಅಲ್ಲಿ ನಾವು ಪ್ರಾಣಾಯಾಮ ಬಗ್ಗೆ ನಾನು ಸ್ವಲ್ಪ ನಾನು ಹೇಳ್ತಾ ಇದ್ದಾಗ ತಮ್ಗೆಲ್ಲರಿಗೂ ಗೊತ್ತು ಪ್ರಾಣಾಯಾಮ. ಯಾಕ ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ನಾವು ನೀವೆಲ್ಲರೂ ಪ್ರಾಣಾಯಾಮ, ಯೋಗ, ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಪ್ರಾಣಾಯಾಮ ಅಂದ್ರೇನು? ಮೊದಲು ನಾವೆಲ್ಲರೂ ಶಾಂತತೆಯಿಂದ ಮನಸ್ಸು ಸ್ವಚ್ಛತೆಗಾಗಿ ಮನಸ್ಸು ಒಂದು ಪರಿಪೂರ್ಣತ್ವದ ಕಡೆ ಹೋಗಬೇಕಾದ್ರೆ ಒಂದು ತಯಾರಿ ಮಾಡ್ಕೊಳ್ಬೇಕು. ಅಂತ ತಯಾರಿ ಮಾಡ್ಕೊಳ್ಬೇಕಾದ್ರೆ ಮೊದಲೇದು ಯಾವ ರೀತಿ? ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ದೀರ್ಘವಾಗಿ ಬಿಡೋದು. ಇದು ಒಂದು 5 ನಿಮಿಷ ಸಮಯ ತಕ್ಕಂತೆ. ಆಮೇಲೆ ಎರಡನೇದು ಕಪಾಲಭಾತಿ. ಎಷ್ಟು ಸಾಧ್ಯ ಇದೆ 5 ನಿಮಿಷ, 10 ನಿಮಿಷ, 15 ನಿಮಿಷ ಕಪಾಲಭಾತಿ. ಅದು ಯಾವ ರೀತಿ ಮಾಡ್ಬೇಕಂತ ತಮಗೆಲ್ಲ ಗೊತ್ತು. ಅದೇ ಪ್ರಕಾರ ಇನ್ನೊಂದು, ನಾವು ಸಂಪೂರ್ಣ ಒಂದು ನಮ್ಮ ಉಸಿರನ್ನು ಹೊರಗೆ ಹಾಕಿ ಹೊಟ್ಟೆಯನ್ನು ಒಳಗೆ ಎಳೆದುಕೊಂಡು ಆಮೇಲೆ ಗುದಗುಹ್ಯಗಳ ಭಾಗವನ್ನು ಮೇಲಕ್ಕೆ ಎಳೆದು ಸಂಪೂರ್ಣ ಹಿಂಗೆ ಕೆಳಗೆ ಮುಖ ಮಾಡಿ ನಾವು ಉಸಿರನ್ನು ತಡೆ ಹಿಡಿದು ನಿಧಾನವಾಗಿ ಮತ್ತೆ ಮೇಲೆ ಬಾಹ್ಯ ಪ್ರಾಣಾಯಾಮ ಅಂತೇಳಿ ಇದನ್ನು 3 ಸಲ. ಆಮೇಲೆ ಅನುಲೋಮ ವಿಲೋಮ ಅಂತ ತಮ್ಗೆಲ್ಲರಿಗೂ ಗೊತ್ತು. ಕಾರಣ ನಮ್ಮ ದೇಹದಲ್ಲಿರುವಂತ ಒಂದು ಅವಿಚಾರಗಳೆಲ್ಲ ದೊಂದಿಗೆ ಅನಾರೋಗ್ಯದೊಂದಿಗೆ ಎಲ್ಲವನ್ನು ಹೊರಗೆ ಹಾಕುತ್ತಾ ಇದ್ದೇನೆ ಅನ್ನೋಂಥ ಭಾವನೆಯೊಂದಿಗೆ ನಾವು ಉಸಿರನ್ನೆಲ್ಲ ಹೊರಗೆ ಹಾಕಿ ಒಳ್ಳೇದು ಇಡೀ ಬ್ರಹ್ಮಾಂಡದಲ್ಲಿರುವಂತದ್ದೆಲ್ಲ ಸಂಪೂರ್ಣ ಒಳ್ಳೆಯದು ನಮ್ಮೊಳಗೆ ಇಂತಹ ಇದೆ ಅನ್ನುವಂಥ ಭಾವನೆಯನ್ನು ತುಂಬ್ಕೋತಾ ಉಸಿರನ್ನು ಒಳಗೆ ಕೊಡೋದು. ಇದು ಅನುಲೋಮ ವಿಲೋಮ ಪ್ರಕಾರ. ಆಮೇಲೆ ಕೊನೆಗೆ ಇನ್ನು ಇದು ನಮ್ಮ ಭ್ರಾಮರಿ ನಾದದೊಂದಿಗೆ ಭ್ರಮರ ಯಾವ ರೀತಿ ಗುಯಿ ಅಂತ ಸಪ್ಪ ಮತ ಆಗದ ರೀತಿ ನಾವು ಮೂಗಿನಿಂದ, ನಾವು ಗಂಟಲಿನಿಂದ ನಾವು ಭ್ರಮರ ನಾದದೊಂದಿಗೆ ಆ ಶಿವನ ಒಂದು ಆಹ್ವಾನ ಮಾಡುವಂತ ಒಂದು ಪರಿಜ್ಞಾನವನ್ನು ಹೊಂದಿಕೊಂಡು ಅದು ಮಾಡೋದು. ಆಮೇಲೆ ಕೊನೆಗೆ ಓಂಕಾರನಾದ ಅಂತ ತಮ್ಗೆಲ್ಲರೂ ಗೊತ್ತ. ಅಕಾರ, ಉಕಾರ, ಮಕಾರ ಕೂಡಿ ಓಂಕಾರ ಆಗಿದೆ. ಆ ಓಂಕಾರ ಸ್ವರೂಪವೇ ನಾವೆಲ್ಲರೂ ತಿಳ್ಕೊಂಡ ಕಸಿಂದ ನಾವು ಯಾರು? ನಾವು ಶಿವನ ಸ್ವರೂಪಗಳು. ನಾವು ಓಂಕಾರ ಸ್ವರೂಪಗಳು ಅಂತ ತಿಳ್ಕೊಂಡ ಕಸಿಂದ ನಮ್ಮ ಇಡೀ ಅಣುಗಳೆಲ್ಲ, ನಮ್ಮ ಶರೀರದ ಪ್ರತಿಯೊಂದು ಕಣಗಳೆಲ್ಲ ಓಂಕಾರ ಸ್ವರೂಪವೇ ನಾವಾಗಿದ್ದೇವೆ ಅನ್ನೋಂಥ ಭಾವನೆ ಇಟ್ಟುಕೊಂಡು ನಾವು ಓಂಕಾರವನ್ನ ಯಾವ ರೀತಿ ಅವು ಸುತ್ತೆಲ್ಲ ಎಲ್ಲ ಕಡೆಗೂ ಸಹಿತ ಅದು ಸ್ಫುರಣ ಆಗಬೇಕು. ಓಂಕಾರದ ಧ್ವನಿ ಅಷ್ಟೆಲ್ಲ ನಮ್ಮ ಒಳಗೂ ಸಹಿತ ಓಂಕಾರ ಆಗ್ಬೇಕು ಅಂತ ಹೇಳಿಕೆಸಿಂದ ನಾವು ಓಂಕಾರವನ್ನು ಮಾಡ್ಬೇಕು. ಇದು ಪ್ರಾಣಾಯಾಮ. ಆಮೇಲೆ ಪ್ರತ್ಯಾಹಾರ ಅಂದ್ರೆ ಏನು? ನಮ್ಮ ಮನಸ್ಸನ್ನ ಹೊರಗಿನಿಂದ ಒಳಗೆ ಸೇರ್ಕೊಳ್ಳೋದು ಪ್ರತ್ಯಾಹಾರ ಕೊನೆ. ಅದು ಯಾವ ರೀತಿ ಅಂತ ಕೇಳಿದ್ರೆ ನಾವು ಅಂತರ್ಮುಖವಾಗಿರೋದು. ಓಂಕಾರನಾದ ಮಾಡುವಾಗ ನಾವು ಅಂತರ್ಮುಖಿ ಆಗಿರ್ತೇವೆ. ಆದ್ರೂ ಸಹಿತ ಅದನ್ನ ವ್ಯಕ್ತ ಆಗೋಕ್ಕಿಂತ ಮೊದಲ ನಮ್ಮ ಹತೋಟಿಗೆ ತರೋದನ್ನ ನಾವು ಪ್ರಯತ್ನ ಮಾಡ್ಬೇಕು. ಅಂದ್ರೆ ಸಾಧಾರಣವಾಗಿ ನಾವು ಏನ್ ಮಾಡ್ತೀವಿ, ಏನೋ ಒಂದು ಚಿತ್ರವನ್ನ ತೆಗಿಬೇಕಂತ ವಿಚಾರ. ಆ ಚಿತ್ರವನ್ನ ತೆಗೆಯಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲು ಯಾವ ಚಿತ್ರವನ್ನ ಬಿಡಿಸ್ಬೇಕಂತ ನಾವು ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ತೀವಿ. ಆಮೇಲೆ ಆ ಚಿತ್ರ ಹೊರಹೊಮ್ಮುತ್ತದೆ. ಅದೇ ಪ್ರಕಾರ ನಮ್ಮಲ್ಲಿ ಏನಿದೆಲ್ಲ ಒಂದು ಒಳಗಿನಿಂದ ಹೊರಗೆ ಬರೋದು ಒಂದು ರೀತಿ ಆಗ್ತದೆ. ಹೊರಗೆ ಇರುವುದನ್ನೆಲ್ಲ ಒಂದು ಅಧ್ಯಾತ್ಮ ದೃಷ್ಟಿಯಿಂದ ಒಂದು ಪರಮ ಚೇತನ ಮುಖಾಂತರ ನಮ್ಮ ಒಳಗೆ ಇಳಿಸ್ಕೊಳ್ಳೋದು ಅಂತ ಹೇಳಿಸಿಂದ ಇದು ಒಂದು ನಾವು ಕೆಲಸವನ್ನ ಮಾಡಿಕೊಳ್ಳೋದನ್ನ ಒಂದು ಪ್ರತ್ಯಾಹಾರ ಅಂತ ಇಲ್ಲಿ ನಾವೆಲ್ಲ ತಿಳ್ಕೊಬೇಕು. ಅಂದ್ರೆ ನಾವೆಲ್ಲರೂ ಇದು ಏನ್ ಮಾಡ್ಬೇಕು? ನಾವು ಪರಮಾತ್ಮ ಹತ್ತಿರ ನಾವು ಕೇಂದ್ರ ಬಿಂದುವಾಗಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಏಕಾಗ್ರತೆಯಿಂದ ಅದನ್ನೇನ್ ಮಾಡ್ಬೇಕು? ಅಲ್ಲಿಂದ ಮತ್ತೆ 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 ಅದರ ಹತ್ತಿರ ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡೋದನ್ನೇ ಇದೊಂದು ಪ್ರತ್ಯಾಹಾರ ಅಂತ ನನ್ನ ಅನಿಸಿಕೆ. ಇನ್ನು ಮುಂದಿಂದು ಧಾರಣ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಏನ್ ಮಾಡ್ಬೇಕು? ಸಂಪೂರ್ಣ ಕೇಂದ್ರೀಕರಿಸ್ಬೇಕು. ಅಂದ್ರೆ ಈಗ ತ್ರಾಟಕ ಯೋಗ ಅಂತ ಹೇಳ್ತು. ತ್ರಾಟಕ ಯೋಗ ಅಂತ ಹೇಳಿದ್ರೆ ಏನು? ಒಂದು ಬೇಳಿ ಚುಕ್ಕೆ ಅಥವಾ ಒಂದು ಚಂದ್ರ, ಒಂದು ಸೂರ್ಯ, ಒಂದು ಏಕಾಗ್ರ ದೃಷ್ಟಿಯಿಂದ ನೋಡಿದಾಗ ಅದು ಏನಾಗಿ ಬಿಡ್ತದೆ? ಅದು ತ್ರಾಟಕ ಯೋಗ ಅನಿಸ್ತದೆ. ಅದೇ ನಾವೆಲ್ಲರೂ ಇಷ್ಟಲಿಂಗದ ಮೇಲೆ ತ್ರಾಟಕ ಯೋಗವನ್ನು ಮಾಡಿದಾಗ ಅದು ಏನಾಗುತ್ತದೆ? ಒಂದೇ ಮನಸ್ಸಾಗ್ತದೆ. ಅದು ಯಾವ ರೀತಿ ಅಂತ ಒಂದು ಕಡೆ ಹೇಳಿದ್ದಾರೆ. ಆಲಿನಿಂದಡೆ ಸುಡಿದು ಸೂಸುವ ಗಾಳಿ ನಿಲ್ಲೋದು, ಗಾಳಿ ನಿಲ್ಲದೆ ಮನವು ನಿಲ್ಲೋದು, ಮನವು ನಿಂದಡೆ ಬಿಂದು ನಿಲ್ಲೋದು, ಬಿಂದು ನಿಂದಡ ಕಾಲ ಕರ್ಮಗಳು ಗೆದ್ದು
ಮಾಯವಿ ಹೇಳಿ ಹೆಸರಿನಿಂದನೆಯ ಬಸವ ಕೇಳಿಂದ ಅಂತ ಕೃಷ್ಣ ಒಂದು ವಸ್ತುವಿನ ಮೇಲೆ ನಾವು ಮನಸ್ಸನ್ನ ಕೇಂದ್ರೀಕೃತ ಮಾಡಿಕೊಳ್ಳೋದನ್ನ ಅದುವೇ ನಂತರದ ಧ್ಯಾನ. ಮೊದಲು ಕೇಂದ್ರೀಕೃತಗೊಳಿಸ್ಬೇಕು, ನಂತರ ಆಗೋದೇನು ನಾವು ಮುಂದಿನ ಹೆಜ್ಜೆ ಇಡೋದನ್ನ ಅದೊಂದು ಧ್ಯಾನ ಅನ್ಸ್ಕೊತಾರೆ. ಹಂಗಾದ್ರೆ ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏನು? ಒಂದು ಧ್ಯೇಯ ವಸ್ತುವಿನ ನಾವು ಏನಾದ್ರು ಒಂದು ಇಟ್ಕೊಂಡಿರ್ತೇವಲ್ಲ, ಆ ಧ್ಯೇಯ ವಸ್ತುವಿನ ಕಡೆಗೆ ನಾವು ಮನಸ್ಸನ್ನ ನಿರಂತರವಾಗಿ ಏನ್ ಮಾಡ್ಬೇಕು, ನಾವು ಹರಿದುಕೊಂಡು ಹೋಗುವುದು. ಯಾವ ರೀತಿ ನೋಡ್ರಿ, ಎಣ್ಣೆ ಒಂದು ಬೇರೆ ಪಾತ್ರೆಯಲ್ಲಿ ತೆಗಿಬೇಕಾದ್ರೆ ಧಾರಾಕಾರ ಒಂದೇ ರೀತಿ ಬೀಳ್ತದಲ್ರದು ಎಣ್ಣೆ. ನಾವು ಗಾಣದ ಎಣ್ಣೆ ತಗೊಂಡ್ರಿ, ಕೊಬ್ಬರಿ ಎಣ್ಣೆ, ಯಾವುದೋ ಒಂದು ಎಣ್ಣೆ, ಆ ರೀತಿ ಒಂದು ಅಡೆತಡೆ ಇಲ್ಲದೆ ಯಾವ ರೀತಿ ಧಾರಾಕಾರ ಬೀಳ್ತ, ಅದೇ ಪ್ರಕಾರ ನಮ್ಮ ಮನಸ್ಸು ಸಹಿತ ಏಕಾಗ್ರತೆಯಿಂದ ನಮ್ಮದು ಏನಾಗ್ತದ, ಒಂದು ಧಾರಾಕಾರವಾಗಿ ನಿರಂತರ ಆ ಕಡೆನೆ ಇರಬೇಕು. ಅದು ಅತ್ತ ಇತ್ತ ಚಲನ ವಲನ ಇಲ್ಲದೆ ಹೋಗುವುದೇ ಇದೊಂದು ಧ್ಯಾನ ಅನ್ಸ್ಕೋತದ. ಮತ್ತೆ ಇನ್ನೊಂದೇನು, ನದಿ ನದಿ ಸಾಗರದ ಕಡೆ ಹೋಗ್ತಿರ್ತದ, ಹಲವಾರು ನದಿಗಳು. ಆ ಮಧ್ಯದಲ್ಲಿ ಏನೋ ಒಂದು ಗಿಡ ಗಂಟಿ, ಕಲ್ಲು ಬಂಡೆ ಮುಳ್ಳು ಕಲ್ಲು ಏನೇನೋ ಬಂದ್ರು ಸಹಿತ ಅವನ್ನೆಲ್ಲವನ್ನು ಮೀರಿ ಹೊರಗೆ ಹಾಕಿ ಮತ್ತೆ ಧಾವಿಸಿ 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 ಅವು ಹೋಗ್ತಾ 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 ನಿರಂತರವಾಗಿ ತನ್ನ ಗುರಿಯತ್ತ ಸಾಕ್ತಿರ್ತಾವ ನದಿಗಳೆಲ್ಲ. ಅದೇ ಪ್ರಕಾರ ನಾವು ಸಹಿತ ಸಾಕಾರ ನಿರಾಕಾರ ಯಾವ ರೀತಿ ನೋಡ್ರಿ, ಸಾಕಾರವಾಗಿರ್ಬೋದು ಸಗುಣವಾಗಿರ್ಬೋದು ಮೊದಲೇ ಸಲ. ಆಮೇಲೆ ಸಾಕಾರದಿಂದ ನಿರಾಕಾರದತ್ತ ಹೋಗಬೇಕಾದ್ರೆ ನಮ್ಮ ಮನಸ್ಸನ್ನು ಚಂಚಲ ತಿಲ್ಲದ ಏಕಾಗ್ರತೆಯಿಂದ ಹೋಗ್ತಾ 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 ಯಾರು ನಾನು ಸಚ್ಚಿದಾನಂದ ಸ್ವರೂಪಿ, ನಾನು ಭಗವಂತನನ್ನು ಯಾವ ರೀತಿ ಚಿಂತನೆ ಮಾಡ್ತಾ ಇದ್ದೇನೆ, ಚಿಂತಿಸುತ್ತೇನೆ, ಅದುವೇ ನಾನು ಆಗ್ತಾ ಇದ್ದೇನೆ. ಅದು ನಾನು ಶುದ್ಧವಾಗಿ ಹೋಗ್ತಾ ಇದ್ದೇನೆ. ನನ್ನ ಮನಸ್ಸು ಶುದ್ಧ, ತನು ಮನ ಪ್ರತಿಯೊಂದು ಭಾವನೆಗಳೆಲ್ಲ ಶುದ್ಧೀಕರಿಸಿಕೊಂಡು ನಾವು ಚಲಿಸ್ತಾ ಇದ್ದೇವೆ ಅನ್ನುವಂಥ ಭಾವನೆ ಆ ಧ್ಯಾನದಿಂದ ನಮಗೆ ಸಾಧ್ಯ ಆಗುತ್ತದೆ ಅಂತ ಹೇಳಿ ನಾವು ನೀವೆಲ್ಲರೂ ಇಲ್ಲಿ ವಿಚಾರ ಮಾಡ್ಬೇಕು. ಯಾವ ರೀತಿ ಒಂದು ನೀರಿನಲ್ಲಿ ಸ್ನಾನ ಮಾಡಿದ್ರೆ ಮೈಯೆಲ್ಲ ಸ್ವಚ್ಛ ಆಗ್ತದ, ಹೌದಾ? ಅದೇ ಪ್ರಕಾರ ಮನುಷ್ಯನ ಮಲಿನತೆ ಹೋಗೋದು ಹೆಂಗ ಅಂತ ಕೇಳಿದ್ರೆ ಧ್ಯಾನ ಮಾಡೋದ್ರಿಂದ, ಏಕಾಗ್ರತೆಯಿಂದ ಧ್ಯಾನ ಮಾಡ್ಬೇಕು. ಅದು ಧ್ಯಾನ ಮಾಡ್ರಂತ ಹೇಳಿ ಆ ಕಡೆ ಈ ಕಡೆ ಒಂದು ಚಲನೆ ಶಬ್ದಗಳು ಸಹಿತ ಬಂದ್ರು ಸಹಿತ ಅದಕ್ಕೆ ಕಿವುಡನಾಗಿರ್ಬೇಕು. ನೋಡ್ರಿ, ಅತ್ತಲ್ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಪಾದದ ಅನ್ಯ ವಿಷಯಕ್ಕೆ ಸಂತಿ ಇರಿಸು ಕೂಡಲ ಸಂಗಮ ದೇವ ಅಂತ ಹೇಳಿ ಒಂದು ಕಡೆ ಬಸವಣ್ಣ ಹೇಳಿದ್ದಾರೆ. ಈ ರೀತಿ ಕಿವಿಯಿದ್ದು ಕಿವುಡರಾಗಬೇಕು, ಕಣ್ಣಿದ್ದು ಕುರುಡರಾಗಬೇಕು ನೋಡ್ರಿ. ಯಾವಾಗ ಧ್ಯಾನದ ಸಮಯದಲ್ಲಿ ಅಷ್ಟೊಂದು ಏಕಾಂತವಾಗಿ ನಮಗ್ ಆಗ್ಬೇಕು ಅಂದ್ರೆ ಮಾತ್ರ ನಮ್ಗೆ ಅದು ನಿಜವಾದ ಧ್ಯಾನ ಆಗ್ಲಿಕ್ಕೆ ಸಾಧ್ಯತೆ. ಈಗ ಒಂದು ಬೆಂಕಿ ಅದ, ಸಾಕಷ್ಟು ಬೆಂಕಿ ಅದ, ಅಲ್ಲಿ ಇದ್ದಿಲು ಅಂದ್ರೆ ನಾವು ಏನಂತ ಕೊಳಸಿ ಅಂತೇವಲ್ರಿ ಒಂದು ಕಡೆ, ಅಂತ ಇದ್ದಿಲನ್ನು ತಗೊಂಡ್ರು ಆ ಬೆಂಕಿಯಲ್ಲಿ ಇಟ್ಟಾಗ ನಿಧಾನವಾಗಿ ಅದು ಸಹಿತ ಇದ್ದಿಲ್ಲ ಕಪ್ಪು ಇರುವಂತ ಇದ್ದಿಲ್ ಹೋಗಿ ಬೆಂಕಿಯ ಸ್ವರೂಪವೇ ಆಗ್ತದೆ. ಅದೇ ಪ್ರಕಾರ ನಾವು ಸಹಿತ ಒಂದು ಅಧ್ಯಾತ್ಮ ಸಾಧನೆಯ ಕಡೆ ಮುಖ ಮಾಡಿದಾಗ ನಾವು ಎಲ್ಲರೂ ಏನ್ ಮಾಡ್ಬೇಕು, ಧ್ಯಾನ ಮಾಡ್ತಾ 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 ಆ ಧ್ಯಾನವೇ ನಾವಾಗಬೇಕು ಅಂದಾಗ ನಿಜವಾದ ಧ್ಯಾನ ಆಗ್ತದೆ. ಹಂಗಾದ್ರೆ ಇದು ಅಧ್ಯಾತ್ಮ ಜೀವನದಲ್ಲಿ ಇದೇನಾಗ್ತದೆ, ಈ ರೀತಿ ಮಾಡ್ತಾ ಒಂದು ಚಕ್ರ ಮುಖಾಂತರ ಹೋಗ್ತಾ ಹೋಗ್ತಾ ಕುಂಡಲಿ ಶಕ್ತಿ ಜಾಗೃತ ಆಗ್ತದೆ. ಕುಂಡಲಿ ಶಕ್ತಿ ಜಾಗೃತಿ ಊರ್ಧ್ವಮುಖವಾಗಿ ಮೇಲುಮುಖವಾಗಿ ಆಗ್ತಾ ಆಗ್ತಾ ಅಲ್ಲಿ ಏನಾಗ್ತೈತಿ, ಲೌಕಿಕ ಶಕ್ತಿಗಳೆಲ್ಲ ಸಹಜವಾಗಿ ನಮಗೆ ನಮ್ಮ ಕೈಯೊಳಗೆ ಸಿಗ್ತಾವ್ರು. ಸಿಕ್ಕಾಗ ಅದು ಏನಾಗ್ತದ, ಹಿಂದ್ ಏನ್ ಆಗೈತಿ ಮುಂದೆ ಏನ್ ಆಗೋದೈತಿ, ಈಗ ಏನಾಗೈತಿ ಅಂತ ಹೇಳಿ ನಮ್ಮ ಕಣ್ಣೆದುರಿಗೆ ಬಂದು ಬಿಡ್ತಾವ. ಅದು ಕೆಲವೊಬ್ರಿಗೆ ಆಗ್ತಾವ್ ನೋಡ್ರಿ. ಕೆಲವೊಬ್ರಿಗೆ ಅಂತ ಸಹಜವಾಗಿ ಯಾರು ಏಕಾಗ್ರತೆಯಿಂದ ಧ್ಯಾನ ಮಾಡ್ತಾರ ಅವ್ರಿಗೆಲ್ಲ ಆಗುತ್ತದೆ ಆಗ್ತಾರ. ಆದ್ರೂ ಸಹಿತ ಅವ್ರು ಏನ್ ಮಾಡ್ಬೇಕು, ಆ ಕಡೆ ಮಾತ್ರ ಗಮನ ಕೊಡಬಾರದು. ಸಹಜವಾಗಿ ಆಗ್ಲಿ ಹೋಗ್ಲಿ. ಈಗ ಅಕಸ್ಮಾತ್ ಅದು ಒಂದು ಡೊಂಬರ ಆಟಗತ್ಲೆ ಆಗ್ತದೆ. ಈ ಡೊಂಬರ ಆಟದವ್ರಿಗೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಡೊಂಬರ ಆಟದವ್ರು ಏನ್ ಮಾಡ್ತಾರ, ಒಂದು ಏಕಾಗ್ರತೆಯಿಂದ ಸಾಕ್ತಾ 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 ಬೇರೆಯವರ ಕಡೆಯಿಂದ ಹಣ ವಸೂಲಿ ಅಥವಾ ಇನ್ನೊಬ್ಬರಿಗೆ ತೋರಿಕೆಗಾಗಿ ಮಾಡ್ತಾರ. ಅದು ಇದು ಧ್ಯಾನ ನಮ್ಮದು ಹಾಗೆಲ್ಲಲ್ಲ. ನಾವು ಪರಮಾತ್ಮನ ಸೇರಬೇಕಾಗಿದೆ, ಪರಮಾತ್ಮನ ವಸ್ತುವೇ ನಾವಾಗಬೇಕಾಗಿದೆ. ಅಂದ್ರ ಈಗ ವಜ್ರದ ಗಣಿ ಈಗ ಹಿಡ್ಕೊಂಡು ನಾವ್ ಏನ್ ಮಾಡ್ಬೇಕು, ಕಾಜು ಅಂತಾರಲ್ಲಿ, ಅಂತ ಕಾಜಿಗೆ ಆಸೆ ಪಟ್ಟಂತೆ ಆಗುತ್ತದೆ. ಅದು ಏನು ಒಂದು ಪವಾಡ ಅಂತ ಹೇಳ್ತಾರಲ್ಲ, ಪವಾಡಗಳ ಕಡೆಗೆ ನಾವು ಗಮನ ಕೊಡ್ಲೇಬಾರದು.
ನಿಜವಾದ ನಾವು ಅಧ್ಯಾತ್ಮ ಜೀವಿಗಳಾಗಿದ್ದಾದ್ರೆ, ನಿಜವಾದ ನಾವು ನಾವಾಗಿ ಉಳಿದೆ ನಾವೇ ಭಗವಂತನ ಒಂದು ಸ್ಮರಣೆ ಮಾಡ್ತಾ ಭಗವಂತನೇ ನಾವು ಆಗಬೇಕಾದ್ರೆ ಆ ಕುಂಡಲಿ ಶಕ್ತಿ ಜಾಗೃತ ಆದಾಗ ಲೌಕಿಕವಾದಂತ ಪವಾಡಗಳ ಆದ್ರೂ ಸಹಿತ ಆ ಕಡೆ ಗಮನ ಕೊಡದೆ ನಾವೇನು ಮಾಡ್ಬೇಕು, ನಾವು ಮುಂದಿನ ಹೆಜ್ಜೆ ಇಡಬೇಕು. ಇಲ್ಲದ್ರೆ ಅದೇ ಸ್ಥಾನದಲ್ಲಿ ನಾವು ಸ್ಟಾಪ್ ಆಗಿ ಬಿಡ್ತೇವ್ರಿ. ನಾವು ಮುಂದೆ ನಮಗೆ ವಿಚಾರ ಬರುದಿಲ್ಲ. ಕಾರಣ ಅದೇನೋ ಅವ್ರು ಕೇಳಕ್ ಬರತ್ತಾರ, ನಮ್ಗೆ ಅವ್ರ ದೇವರ ಹೇಳ್ತಾರ, ಇವ್ರ ದೇವರ ಏನೇನು ಮಾಡ್ಕೇಸಿಂದ ಅದ ಸಮಸ್ಯೆಗಳಾಗ್ತಾವ. ಅದಕ್ಕಾಗಿ ನೀವೆಲ್ಲರೂ ಏನ್ ಮಾಡ್ಬೇಕಾಗಿತ್ತು ಕೇಳಿದ್ರ, ಈ ಕುಂಡಲಿ ಶಕ್ತಿ ಜಾಗೃತ ಮಾಡ್ಕೊಂಡು ಕಿಸಿಂದ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳಿಕಿಸಿಂದ ಒಂದು ಇಲ್ಲಿ ಅನಿಸಿಕೆ. ಆಮೇಲೆ ಇದು ಒಂದು ಇಲ್ಲಪ್ಪ ನಮಗೆ ಧ್ಯಾನ ನಮ್ಗೆ ಏಕಾಗ್ರತೆ ಆಗ್ತಾ ಇಲ್ಲ ಅಂತ ಒಂದು ಕಡೆ ಕೆಲವೊಬ್ರು ಅನ್ಬೋದು. ಯಾಕಂದ್ರೆ ಕೆಲವೊಂದು ಕಾರಣಾಂತರೂ ಇರ್ಬೋದು. ಅದು ಯಾಕಂದ್ರೆ ಚಿಂತೆಗಳಂತ ಸಂತೆಯಲ್ಲಿ ನಾವಿದ್ದಾಗ ಅದು ಲೌಕಿಕದಲ್ಲೇ ಸಹಜವ. ಅವಾಗ ಪ್ರಾರಂಭದಲ್ಲಿ ಏನ್ ಮಾಡ್ಬೇಕು, ನಾವು ಜಪವನ್ನ ಮಾಡ್ಬೋದು. ಜಪ ಅಂತ ಹೇಳ್ತಾರಲ್ರಿ, ಯಾವ್ದೇ ತಮ್ಮಗ ಮನಸ್ಸಿಗೆ ಯಾವ್ದೇ ಏಕಾಗ್ರತೆ ಮೂಡಿಸೋದು ಓ ನಮ ಶಿವ ಅಂತ ಇರ್ಬೋದು, ಅಥವಾ ಮತ್ತೆ ಯಾವ್ದಾದ್ರು ಹಲವಾರು ಜಪಗಳು, ಯಾಕೊಂದಲ್ಲೇ ಹಲವಾರು ಕೋಟಿ ಜಪಗಳು. ಆ ಜಪದತ್ತ ಒಂದು ಮನಸ್ಸನ್ನು ಏಕಾಗ್ರತೆ ಮಾಡ್ತಾ 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 ಆ ಜಪವೇ ತಾನಾಗಿ ನಂತರ ಕೊನೆಗೆ ಅದು ಏನ್ ನಾವು ಜಪ ಮಾಡ್ತಲ್ಲ ಅದು ಸ್ಟಾಪ್ ಆಗಿ ಅದು ಮುಂದೆ ಧ್ಯಾನ ಕಡೆ ಒಯ್ಯುತ್ತದೆ ನಮ್ಮನ್ನ. ಅದನ್ನು ಸಹಿತ ನಾವು ಮಾಡಿಕೆಸಿಂದ ಏಕಾಗ್ರತೆ ಒಂದು ಪೂರ್ಣತೆ ನಾವು ಹೊಂದಬಹುದು ಅಂತ ಹೇಳಿ ಜಪಾಸಿದ್ಧಿ ಅಂತ ಒಂದು ಕಡೆ ಹೇಳ್ತಾರೆ. ಆ ರೀತಿ ಮತ್ತೇನು ಇನ್ನು ಆದ ನಂತರ ಇಷ್ಟೊಂದು ಆದ ನಂತರ ಇಲ್ಲೇನಿಲ್ಲ, ಅದು ಸಮಾಧಿ ಸ್ಥಿತಿಗೆ ಹೋಗ್ಬೇಕು. ಸಮಾಧಿ ಅಂದ್ರೆ ಏನು ಗೊತ್ತೈತಲ್ರಿ ನಿಮ್ಗೆಲ್ಲರಿಗೂ? ಸಮಾಧಿ ಅಂದ್ರೆ ಏನು? ಧ್ಯೇಯ ವಸ್ತುವಿನಲ್ಲಿ ಐಕ್ಯನಾಗೋದು. ಏನು ನಾವು ಗುರಿ ಇಟ್ಟಿರ್ಕೊಳ್ಳಲ್ಲ ಆ ಧ್ಯೇಯ ವಸ್ತುವಿನಲ್ಲಿ ನಾವು ಒಂದಾಗಿ ಬಿಡೋದು. ಅದು ಸಮಾಧಿಯೊಳಗೆ 2 ಪ್ರಕಾರ. ಒಂದು ನಿರ್ವಿಕಲ್ಪ ಸಮಾಧಿ, ಎರಡನೇದು ಇದು ಸವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸವಿಕಲ್ಪ. ನಿರ್ವಿಕಲ್ಪ ಅಂತ ಅಂದ್ರೆ ಏನು ಅಂತ ಸ್ವಲ್ಪ ಅಲ್ಲಿ ನಿರ್ವಿಕಲ್ಪದಲ್ಲಿ ಏನಾಗ್ತೈತಿ, ನಾನು ಧ್ಯೇಯ ವಸ್ತುವಿನಲ್ಲಿ ಕರಗಿ ಹೋಗೋದು. ಅಂದ್ರೆ ನಾನು ಏನು ಒಂದು ಇಟ್ಕೊಂಡೆಲ್ಲ ಭಗವಂತನ ಕರಗಿ ಹೋಗೋದು ಅಂತ ನಾವು ಒಂದು ಉದಾಹರಣೆ ಏನಂತ ತಿಳ್ಕೋದಂದ್ರ, ಈ ನದಿಗಳೆಲ್ಲ ಹೋಗ್ತಿರ್ತಾವ. ನದಿಗಳೆಲ್ಲ ಹೋಗಿ ಹೋಗಿ ಅದು ಏನು ಗಂಗಾ ನದಿ, ಕೃಷ್ಣಾ ನದಿ, ಆಮೇಲೆ ತುಂಗಭದ್ರಾ, ಕಾವೇರಿ ಅಂತ ಒಂದು ಹೆಸರಿನಿಂದ ಆ ನದಿಗಳು ಹೋಗ್ತಿರ್ತಾವ್ರ. ಹೋಗಿ ಕೊನೆಗೆ ಅವು ಏನಾಗ್ತಾವ, ಸಮುದ್ರದಲ್ಲಿ ಒಂದಾಗ್ಬಿಡ್ತಾವ. ಸಮುದ್ರದಲ್ಲಿ ಒಂದಾದ ನಂತರ ಅವು ನಾಮ ಅವಶೇಷ ಉಳಿತಾವಂದ್ರವು ಗಂಗಾ ನದಿ, ಕಾವೇರಿ ನದಿ ಹೀಗೆ ಉಳಿತಾವಂದ್ರೆ ಇಲ್ಲವೇ ಇಲ್ಲ. ಅದು ಹೋಗಿಸಿಂದ ಅದೇನಾಗ್ತಾವ ಆ ಒಡಲಿನಲ್ಲಿ, ಸಮುದ್ರದ ಒಡಲಿನಲ್ಲಿ ಕೂಡಿದಾಗ ಸಮುದ್ರವೇ ಆಗುತ್ತದೆ ಅಂತ ಏಕಿಸಿ ಒಂದ್ ಕಡೆ. ಇದು ಏನಂತಾರೋ ನಿರ್ವಿಕಲ್ಪ ಸಮಾಧಿ. ಇದು ನಿರ್ವಿಕಲ್ಪ ಸಮಾಧಿ. ಇನ್ನು ಸವಿಕಲ್ಪ ಅಂದ್ರೆ ಏನು? ಅಲ್ಲಿ ತನ್ನತನ ಅನ್ನೋದನ್ನು ಉಳಿಸ್ಕೊಂಡು ಹೋಗಿರ್ತದ ಸವಿಕಲ್ಪ ಅಂದ್ರೆ ನಾನು ಅದ್ರೊಳಗೆ ಇದ್ರು ಸಹಿತ ಮತ್ತ ಅದ್ರ ಬೇರ್ಪಟ್ಟು. ಅಂದ್ರೆ ಏನಪ್ಪಾ, ಒಂದು ಉದಾಹರಣೆ ತಗೋಬೇಕಾದ್ರೆ ಒಂದು ನೀರಿನ ಪಾತ್ರೆ ಇದೆ. ನೀರಿನ ಪಾತ್ರೆಯಲ್ಲಿ ಒಂದು ಲೋಟ ಇಟ್ಬೋದು. ನೀರು ತುಂಬಿದದು ಒಂದು ಇದ್ರೊಳಗೆ. ಅದ್ರಲ್ಲಿ ಒಂದು ಲೋಟ ಇಟ್ರ ಆ ಲೋಟದಲ್ಲಿ ಸುತ್ತೆಲ್ಲ ನೀರದಾವ. ಆ ಸುತ್ತ ಲೋಟ ನಮಗೆ ಕಾಣ್ತಾ ಇರಲ್ವಾ? ಹಾಗಾದ್ರೆ ಇದು ಲೋಟ ಅನ್ನುವಂತ ನಮ್ಮ ಮನುಷ್ಯನಿಗೆ ಬರ್ತದೆ. ಇದಕ್ಕೇನಂತ ಸವಿಕಲ್ಪ ಅಂದ್ರೆ ಅದು ತನ್ನತನವನ್ನು ಇನ್ನೂ ಉಳಿಸ್ಕೊಂಡಿರ್ತದೆ. ಇದು ಸವಿಕಲ್ಪ ಸಮಾಧಿ ಅಂತ ಅನ್ಸ್ಕೋಬಹುದು. ಅಂತ ಇದಕ್ಕಾಗಿ ಏನ್ ಮಾಡ್ಬೇಕು, ಸವಿಕಲ್ಪ ಅಂತ ಏಕೇಶನ್ ನಾವು ಬಿಟ್ಟು ನಾವು ಅಣುವಿನಲ್ಲಿ ನಾವು ಲೀನ್ ಆಗದ ನಾವು ಮಹತ್ತಿನಲ್ಲಿ ಅಂದ್ರ ಮುಂದಿನ ಹೆಜ್ಜೆ ಇಡಬೇಕು. ಇದನ್ನು ನಾವು ತ್ಯಾಗ ಮಾಡಿಕೇಶಿಂದ ಮುಂದೆ ಹೋಗಬೇಕಂತ ಏಕೇಶನ್ ನಾವೆಲ್ಲರೂ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಈ ರೀತಿ ನೀವೆಲ್ಲರೂ ಕೂಡಿಕೆಸಿಂದ ಅದು ನದಿತನ ಕಳ್ಕೊಂಡ್ರು ಸಹಿತ ಕಸಿಂದ ಕೊನೆಗೆ ಏನಾಯ್ತು, ಒಂದು ಸಮುದ್ರವೇ ಆಯ್ತು. ಹಾಗೆ ನಾವು ನಮ್ಮ ಈ ಆತ್ಮ ಅಥವಾ ನಮ್ಮ ಇದನ್ನೆಲ್ಲಾ ಕಳ್ಕೊಂಡ್ರು ಸಹಿತ ನಾವು ಭಗವಂತನಲ್ಲಿ ಲೀನಾಗಿ ಆನಂದ ಸ್ವರೂಪಗಳಾಗ್ತೀವಿ. ಈ ರೀತಿ ನಾವು ಏನ್ ಮಾಡೋಣ, ಯಮ ನೇಮ ಅನ್ನುವಂತ ಮೆಟ್ಟಲುಗಳಿಂದ ನಾವು ಪ್ರಾರಂಭ ಆಗಿ ಆಮೇಲೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಸಮಾಧಿಯ ಮೂಲಕ ನಾವು ತುಟ್ಟ ತುದಿಯ ಶಿಖರವನ್ನ ಏರ್ತಾ ಇದ್ದೇವೆ. ಏರೋಣ ಅಂತ ಹೇಗಿಸಿದ ನೀವೆಲ್ಲರೂ ಒಂದು ಕಲ್ಪನೆಯನ್ನ ಮಾಡಿಕೊಡೋಣ. ಆಮೇಲೆ ಆ ಶಿಖರವನ್ನು ಏರಿದ ನಂತರ ಏನ್ ಮಾಡ್ಬೇಕು, ನಾವೆಲ್ಲರೂ ಒಂದು ಕರ್ಮವನ್ನು ಮಾಡ್ಲೇಬೇಕಲ್ವಾ? ಆ ಶಿಖರವನ್ನು ಬರೀ ಅಲ್ಲೇ ನಾವು ಇದ್ ಮಾಡಿದ್ರೆ ಅದಕ್ಕಿಂತ ಮೊದಲು ನಾವು ಕೆಲವೊಂದು ಕರ್ಮಗಳು, ಆ ಕರ್ಮಗಳು ಯಾವ ರೀತಿ ಕೆಲವೊಂದು ಈ ರೀತಿ ಅದಾವಲ್ರಿ ಕರ್ಮಗಳನ್ನ
ನಾವು ಮಾಡೋದಕ್ಕಿಂತ ನಾವು ಸುಮ್ಮನೆ ಇರೋ ಸುಖ ಅನಿಸ್ತೈತದ. ಅಂದ್ರೆ ಏನಪ್ಪಾ, ಅದು ನಾವ ಆ ಕರ್ಮ ಒಂದು ಎರಡು ಕೆಲಸ, ನಾವು ಅದರಿಂದ ಬಂಧನರಾಗಿ ಅದರೊಳನ ಉಳೋದಕ್ಕಿಂತನೂ ಬಂಧನ ರಹಿತರಾಗಬೇಕಾರೆ. ಈಗ ನೋಡ್ರಿ ಯಾವ ರೀತಿ ಈ ಸಂಸಾರದಲ್ಲಿ ಇಟ್ಕೊತೇವ್ ನಾವು. ಸಂಸಾರ ಇದ್ದು ಇಲ್ಲದಂತೆ ಇರ್ಬೇಕಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ನಾವು ಯೋಗ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕಾದ್ರೆ ನಾವು ಆತ್ಮ ಪರಮಾತ್ಮನಿಗೂ ಒಂದುಗೂಡ್ಬೇಕು ಅಂತ ಒಂದು ದಾರಿ ಇಟ್ಕೊಂಡು ನಾವು ಹೊಂಟಿವಿ. ಆದ್ರೂ ಸಹಿತ ನಾವು ಈ ಸಂಸಾರ ಬಿಟ್ಟು ಬರೀ ಅದನ್ನ ಮಾಡ್ಕೊತ ಹೋಗಕ್ ಸಾಧ್ಯ ಐತೇನ್ರಿ ಅಂತ ಒಂದು ಕಡೆ ಕೇಳ್ಬೋದು ನಾವೆಲ್ಲರೂ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ ಹೇಳಿದ್ದಾರೆ. ಯಾವ ರೀತಿ ಒಂದು ಹಲಸಿನ ಹಣ್ಣು ಅದ. ಹಲಸಿನ ಹಣ್ಣು ತಳಿ ಬಿಚ್ಚಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು, ನಾವು ಎಣ್ಣೆಯನ್ನು ನಾವು ಲೇಪನ ಮಾಡ್ಬೇಕು. ಇಲ್ದೇ ಇದ್ರೆ ಎಲ್ಲ ನಮ್ಗ ಅಂಟುಕೊಂಡು ಬಿಡ್ತದ. ಅದೇ ಪ್ರಕಾರ ನಾವೆಲ್ಲರೂ ಏನ್ ಮಾಡ್ಬೇಕು, ಈ ಸಂಸಾರದಲ್ಲಿ ಇದ್ರೂ ಸಹಿತ ಈ ಜೀವನದ ಗಂಡರು ಹೆಂಡರು ಮಕ್ಕಳು ಅತ್ತೆ ಮಾವ ತಂದೆ ತಾಯಿ ಅನ್ನಂತ ಈ ಬಂಧನದಲ್ಲಿ ಇದ್ದುಕೊಂಡ್ರು ಸಹಿತ ನಾವೆಲ್ಲರೂ ಏನ್ ಮಾಡ್ಬೇಕು, ಅಧ್ಯಾತ್ಮ ಅನ್ನುವಂತ ಎಣ್ಣೆಯನ್ನು ನಾವು ಸವರಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದ್ರ ಅಧ್ಯಾತ್ಮ ಬಿಟ್ಟು ನಾವು ಈ ಜೀವನ ಈ ಸಂಸಾರವನ್ನ ಮಾಡಬಾರ್ದು. ಅದರೊಂದಿಗೆ ಇದನ್ನ ಸಾಗಿಸಿದ್ರೆ ಎಷ್ಟು ಬೇಕು ಅಷ್ಟರಿದು. ಅತಿ ನಾವು ಆಳವಾಗಿ ಹಿಡ್ಕೊಂಡು ಹೋಗೋದಿಲ್ಲ. ಆಳವಾಗಿ ನಾವು ಚಿಂತನೆ ಮಾಡಿದ್ರೆ ಏನಾಗ್ತೈತಿ, ನಾವೆಲ್ಲ ಚಿತೆಯೊಳಗ ಅಂದ್ರೆ ಬೆಂಕಿಯಲ್ಲಿ ಬೆಂದಂತೆ ಆಗ್ತದೆ. ನಿದ್ದೆ ಇಲ್ಲ, ಹಸಿವು ಇಲ್ಲ, ಬರೇ ಅದು ಸಂಸಾರ ಚಿಂತೆ ಅದನ್ನೆಂದು ಸುಧಾರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲರದು. ಆಮೇಲೆ ಇನ್ನೊಂದು, ನಾವು ಸಂಸಾರದಲ್ಲಿ ಹೆಂಗಿರ್ಬೇಕಂತ ಇನ್ನೊಂದು ಉದಾಹರಣೆ. ಈಗ ಒಂದು ಶ್ರೀಮಂತರ ಮನೆಯಲ್ಲಿ ಒಬ್ಬ ಆಳು ಇರ್ತಾಳ. ಆಳು ಮನುಷ್ಯ ಅಂತ ಹೇಗೆ ಕೆಲಸ ಮಾಡಕಂತ ಹೇಗೆ ಆಳು ಇರ್ತಾಳ. ಆಗ ಅವ್ರದ್ದು ಶ್ರೀಮಂತರ ಒಂದು ಸಣ್ಣ ಮಗು ಇರ್ತದೆ. ಆ ಸಣ್ಣ ಮಗುವನ್ನ ಅಳ್ತಾ ಇರ್ತದ. ಅಳುವಾಗ ಸ್ವಲ್ಪ ಸುಮ್ನೆ ಮಾಡುವ ಅಂತ ಹೇಳಿ ಅವಳು ಯಾವ್ದು ಶ್ರೀಮಂತರ ಮಹಿಳೆ ಅವಳಿದ್ದವಳು ಈ ಕೆಲಸ ಮಾಡ್ತಾಳ, ಅವಳಿಗೆ ಕಡೆ ಕೊಟ್ಟಾಗ ಅವಳು ಏನ್ ಮಾಡ್ತಾಳ, ಅದನ್ನ ಎತ್ತಿ ಆಡಿಸ್ತಾಳ. ಮುದ್ದಿನಿಂದ ಹೀಗೆ ಏನೇನು ಹೇಳ್ತಾಳ್ರಿ, ನನ್ನ ರಾಜ, ನನ್ನ ಬಂಗಾರ, ಹಾಗೆ ಹೀಗಂತ ಮಗುನ ತಗೊಂಡ್ ಕಸಿಂದ ಆ ಮಗುನ ರಮಿಸ್ತಿರ್ತಾಳೆ. ನನ್ನ ಚಂದ್ರಮ, ನನ್ನ ಸೂರ್ಯ ಅಂತ ಏನೇನೋ ಮಕ್ಕಳು, ನನ್ನ ಗುಬ್ಬಿ ಮರಿ, ನನ್ನ ಚಿನ್ನದ ಮರಿ ಅಂತ ಏನೋ ಹೇಳ್ತಾರಲ್ರಿ ಸಣ್ಣ ಚಿಕ್ಕ ಮಕ್ಕಳನ್ನು ಸುಮ್ ಮಾಡ್ಬೇಕಾದ್ರೆ. ಆ ರೀತಿ ಅವಳು ನೋಡಿದ್ರೆ ಪರಿಚಾರಿಕೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಆಳು ಮನುಷ್ಯರ ಅಂತ ಹೇಳಿಕೆಸಿಂದ ಆ ಸಹಿತ ನಿಜವಾಗಲ್ಲ ಆ ಮಗು ಅಳೋದೇನಾ, ಅವಳ ಮಗು ಅಲ್ಲ. ಅವಳು ಯಾರು, ಒಂದು ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡುವವಳು. ಆ ಶ್ರೀಮಂತರ ಮಗುವನ್ನು ಮುದ್ದು ಮಾಡ್ತಾ ಇದ್ದಾಳೆ. ಆವಾಗ ಏನ್ ಮಾಡ್ತಿದ್ದಾಳ, ಅವಳು ಏನೇನೋ ಆ ಮಗುವಿಗೆ ವರ್ಣನೆ ಮಾಡಿ ಹೇಳ್ತಾಳ. ಅದ ಅವಳಿಗೆ ಒಳಗೆ ಗೊತ್ತು, ಅಂತರಂಗಕ್ಕೆ ಗೊತ್ತು, ಇದು ಮಗು ನಂದಲ್ಲ ಅಂತ ಹೇಳಿ. ಅದೇ ಪ್ರಕಾರ ನಾವು ಈ ಸಂಸಾರದಲ್ಲಿ ಇದ್ದುಕೊಂಡ್ರು ಸಹಿತ ನಾವು ಇಲ್ಲಿ ನಮ್ಮ ಪಾಲಿನ ಕೆಲಸವನ್ನ ಮಾತ್ರ ಮಾಡ್ಲಿಕ್ಕೆ ಬಂದಿದ್ದೇವೆ. ಯಾವ ರೀತಿ ಶ್ರೀಮಂತರ ಮನೆಯಲ್ಲಿ ಇರುವಂತ ಪರಿಚಾರಿಕೆಯ ಕೆಲಸ ಯಾವ ರೀತಿ ಇದೆ, ಅದೇ ಪ್ರಕಾರ ನಾವು ಈ ಜೀವನದಲ್ಲಿ ಪರಿಚಾರಿಕೆಯಾಗಿ ಏನ್ ಮಾಡ್ಬೇಕಾಗಿಲ್ಲ. ಇದುವೇ ನಂದಲ್ಲ. ನಾವು ಯಾವ ರೀತಿ ನಮ್ಮ ಊರು ಎಲ್ಲದ, ನಮ್ಮ ಊರು ಅಲ್ಲದ. ಇಲ್ಲಿ ಯಾಕೆ ಬಂದೇವು, ನಮ್ಮ ಮನೆ ಎಲ್ಲದ, ನಮ್ಮ ಮನೆ ಅಲ್ಲದ. ಈ ಮನೆಯಲ್ಲಿ ನಾವು ಆಳಾಗಿ ದುಡಿಯಲಿಕ್ಕೆ ಬಂದೇವೆ. ನಮ್ಮ ಕೆಲಸವನ್ನು ನಾವು ಯಾವ ರೀತಿ ಮಾಡ್ಬೇಕು, ಭಕ್ತಿ ಶ್ರದ್ಧಾ ಒಂದು ಮನಸ್ಸು ಒಟ್ಟು ಮಾಡ್ಬೇಕು. ನಮ್ಮ ಕೆಲಸಗಳನ್ನ ನಾವು ಮನಮುಟ್ಟಿ ಮಾಡ್ಬೇಕು. ಯಾವ ರೀತಿ ಒಂದೇಕ ಅಕಸ್ಮಾತ್ ಪರಿಚಾರಿಕೆ ಹಾಗೆ ಹೀಗೆ ಮಾಡಿದ್ರೆ ಅಲ್ಲಿ ಒಂಥರ ಶ್ರೀಮಂತರಿಗೆ ಸಿಟ್ಟು ಬರ್ತದಲ್ಲ, ಅದೇ ರೀತಿ ಭಗವಂತನಿಗೆ ಸಹಿತ ನಾವು ಸಿಟ್ಟು ಬಾರದಂತೆ ನಮ್ಗೇನು ವಯಸ್ಸು ಕೊಟ್ಟಿದಾರಲ್ಲ ಆ ಕೆಲಸವನ್ನ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು, ಯಾವ ರೀತಿ ಒಳ್ಳೆಯ ಭಾವನೆಗಳು ಇಟ್ಕೊಳ್ಬೇಕು, ಮಾಡ್ಬೇಕಪ್ಪ ಬಿಟ್ಟಿ ಬ್ಯಾಸಲೆ ಮಾಡೋದಲ್ಲ. ನಮ್ಮ ಮನಸ್ಸು ಕೊಟ್ಟ ಆ ಕರ್ತವ್ಯಗಳನ್ನು ನಿಭಾಯಿಸಿಕೊಳ್ಳೋಣ. ಹೊರಗಡೆ ಎಂಥ ಒಂದು ಕೆಲಸಗಳು ಇದ್ರೂ ಸಹಿತ ನಾವು ಮಾಡೋಣ. ಮಾಡಿಕೆಸಿಂದ ಮತ್ತೆ ಇದರಿಂದ ಬಿಡುಗಡೆ ಓದ್ಬೇಕು, ಮಾಡ್ಬೇಕು. ಅದಕ್ಕೆ ಎಲ್ಲರಿಗೂ ಹಾಗೆ ಸಾಧ್ಯ ಐತೆನಾ ಅಂತ ಅನ್ಕೋಬೇಕು. ಹೌದು, ಒಬ್ರು ಹಾಗೆ ಮಾಡ್ಬೋದು, ಒಬ್ರು ಹೀಗೆ ಮಾಡ್ಬೋದು. ಇಂದಿಲ್ಲ ನಾಳೆ ಅದ ಪರಿಪೂರ್ಣತ್ವವನ್ನು ಹೊಂದಬಹುದಲ್ವ. ಅದು ಯಾವ ರೀತಿ ಪರಮಾತ್ಮಗೆನ್ನ ಆತ್ಮೀಯ ಬಂಧುಗಳೇ ಇಷ್ಟೊಂದು ಒಂದು ಮನಸ್ಸು ವಿಚಾರ ಮಾಡೋಣ ಇಲ್ಲಿದ್ದ. ಯಾಕಂದ್ರೆ ಇವಾಗ ಇಲ್ಲಪ್ಪ ಎಲ್ಲರಿಗೂ ಇದು ಹೇಗ್ ಸಾಧ್ಯ ಐತಿ, ಯಾಕಂದ್ರೆ ಇನ್ನ ನನ್ನ ಮಕ್ಕಳಿಗೆ ಪ್ರೀತಿ ಬೇಕಾ, ನನ್ನ ಗಂಡನಿಗೆ ಪ್ರೀತಿ ಬೇಕಾ, ಅತ್ತೆ ಮಾವನ ಸೇವಾ ಆಯ್ತು, ಹೀಗೇನೋ ಹೇಳ್ಬೋದು. ಆದ್ರೂ ಸಹಿತ ಅದ್ರೊಳಗೆ ಇದ್ದುಕೊಂಡು ಅಧ್ಯಾತ್ಮ ಸಾಧನೆ ಮಾಡೋದನ್ನ ನಮ್ಮ ಗುರಿಯಾಗಿರಬೇಕು. ನಮ್ಮ ಮನಸ್ಸು ಯಾವಾಗಲೂ ಆ ಕಡೆ ಇರಬೇಕು. ಅಂದ್ರೆ ಮಾತ್ರ ಇದು 2 ದಿನ ಬಾಳ್ವೆ. ನಾವೆಲ್ಲ ಇರ್ಲಿಕ್ಕೆ ಬಂದೇವ. ಇದು ನಮ್ಮ ತವ್ರ ಮನೆ, ಗಂಡನ ಮನೆ ಅಂತ ನಿಜವಾದ ನಮ್ಮ ಗಂಡನ ಮನೆ, ನಿಜವಾದ ನಮ್ಮ ಪರಮಾತ್ಮನ ಅರಮನೆಯಲ್ಲಿ ನಾವು ಇರ್ಬೇಕಾದವರು
ನಮಗೊಂದು ಕೆಲಸ ಕೊಟ್ಟು ಕಳಿಸಿದನ್ರ ಭಗವಂತ. ಆ ಕೆಲಸವನ್ನ ನಿಷ್ಠೆಯಿಂದ ಮಾಡೋಣ, ನಿಸ್ವಾರ್ಥತೆಯಿಂದ ಮಾಡೋಣ. ಅದಕ್ಕೊಂದು ಕೆಲವೊಂದು ಮೆಟ್ಟಿಲುಗಳದವ್ರು. ಯಾವ ರೀತಿ ಅಂದ್ರ, ಈಗ ನಾವು ಎಲ್ಲರೂ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಈ ರೀತಿ ಬರ್ತಾ ಇದ್ದೇವೆ. ಆಮೇಲೆ ಕೆಲವೊಬ್ರು ಮುಂದೆ ಹೋಗಿದಾರ, ಪತ್ರಿಜಿ ಅಂತವ್ರಾಗ್ಲಿ, ಬಸವಣ್ಣವ್ರ ಹಾಗೆ ಎಲ್ಲರೂ ಕೆಲವೊಬ್ರು ಮುಂದೆ ಹೋಗಿದಾರ, ಕೆಲವೊಬ್ರು ಹಿಂದೆ ಹೋಗಿದಾರ. ಇನ್ನೂ ನಾವು ಇಲ್ಲಿಯೋದೇವು ಅಲ್ಲಿಯೋದೇವು ಎಲ್ಲಾರು. ಆದ್ರ ಸಹಿತ ಮುಂದೆ ಹೋದವ್ರು ನೋಡಿ ಕಸಿಂದ ನಾವು ಅಯ್ಯೋ ಅವ್ರು ಹೋಗಿದಾರಪ್ಪ ನನ್ಗೆ ಆಗಲಿಲ್ಲ ಅಂತ ಕಸಿಂದ ಜ್ಯೋತಿ ಬೀಳ್ಬಾರ್ದು ನಾವು. ಆಮೇಲೆ ಇನ್ನೊಬ್ರು ಕೆಳಮಟ್ಟದಾಗ ಇದ್ದಾರ ನೋಡಿ, ಏನೋ ಹಿಂಗೈತಿ, ಇಲ್ಲ ನಾವು ಒಂದು ದಿನ 1ನೇ ಕ್ಲಾಸ್ನಲ್ಲಿ ಇದ್ದು, ಇಂದಿಲ್ಲ ನಾವು 2ನಂತೆ 3ನಂತೆ 4ನೇ ಇನ್ನೂ ನಾವು ಹೋಗ್ಬೋದಲ್ವಾ ಅನ್ನುವಂತ ಒಂದು ದೃಷ್ಟಿ ಇಟ್ಕೊಂಡ್ ಕಸಿಂದ ನಾವು ಏನ್ ಮಾಡ್ಬೇಕು, ನಾವು ಮುಂದೆ ಹೆಜ್ಜೆ ಇಡ್ಬೇಕು. ಒಂದು ಉದಾಹರಣ ದೃಷ್ಟಿ ಇರ್ಬೇಕು ನಮಗ. ಆ ಅನವಶ್ಯವಾದ ಒಂದು ವಿಚಾರಗಳಿಂದ ನಾವು ತುಂಬಬಾರ್ದು ಅಂತ ಕಸಿಂದ ನಾವೆಲ್ಲರೂ ತಿಳ್ಬೇಕು. ಆಮೇಲೆ ಬಾಹ್ಯ ದೃಷ್ಟಿ ಅಂದ್ರೆ, ಈಗ ಪ್ರಪಂಚದಲ್ಲಿಲ್ಲಪ್ಪ ಅವನ್ನಂತದನ್ನ ಅವ್ರನ್ನ ಸುಧಾರಿಸ್ತು ಇವ್ರದ್ದು ಸುಧಾರ್ಸನು, ಯಾರನ್ನೇ ಅದಕ್ಕೆ ಸುಧಾರಿಸ್ಬೇಕ್ರಿ? ನಮ್ಮ ಕರ್ತವ್ಯನ ಮಾಡ್ಕೊತ ಹೋಗೊಂಡ್ರ ನಾವ. ಯಾಕಂದ್ರ ಈಗ ಎಲ್ಲಾರನು ನಾವು ಸುಧಾರಣೆ ಮಾಡ್ಕೊತ ಹೋದ್ರೆ, ಇಡೀ ಜಗತ್ತನ್ನು ಸುಧಾರಣೆ ಮಾಡ್ಕೊತ ಹೋದ್ರ ಒಬ್ಬರ ಕಣ್ಣೀರ್ನ ಒರೆಸ್ಕೇಸಿಂದ ಒಬ್ಬರ ನಿಮ್ಮ ಸಮಾಧಾನ ಮಾಡೋದಕ್ಕೆ ಮತ್ತೊಬ್ರ ಕಣ್ಣೀರ್ ಹಚ್ತಾರ, ಮತ್ತೊಬ್ರಿ ಇದುವೇ ಮಾಡ್ಕೊತ ನಾವು ಹೆಂಗ್ ಮಾಡಕ್ ಸಾಧ್ಯೈತಿ? ಅದ್ ಯಾವ ರೀತಿ ಮಾಡ್ಬೇಕಂತಂದ್ರ, ನಾವ ಮೊದಲ ನಮ್ಮನ್ನ ನಾವು ಸುಧಾರಿಸ್ಕೋಬೇಕ್ರಿ. ನಾವ್ ಬರೇ ಬಾಯಲೇ ಹೇಳೋದಾಗತೈತಿ ನಮ್ಮ ಜೀವನ. ನೀ ಹಿಂಗದಿ ಲೋಕದ ಡೊಂಕ ನಿಮಗೆ ಕೈಯ ಯಾಕೆ ಬೇಕೈತಿ ಲೋಕದ ಡೊಂಕ? ಯಾಕಂದ್ರೆ ನಾಯಿ ಬಾಲ್ ಡೊಂಕ ಇರೋದನ್ನ ಇಡೀ ಜಗತ್ತನ್ನ ಸುಧಾರಿಸ್ತೇವಂದ್ರೆ ನಮಗ್ ಆಗೋದಿಲ್ಲ. ಅದಕ್ಕಾಗಿ ಮೊದಲು ನಾವ್ ಏನ್ ಮಾಡ್ಬೇಕು, ನಮ್ಮನ್ನ ನಾವು ಸುಧಾರಿಸ್ಕೋಬೇಕಾರ. ನಮ್ಮನ್ನ ನಾವು ನಡಿಗೆಯಲ್ಲಿ ನಾವು ನಮ್ಮನ್ನ ಸುಧಾರಿಸ್ಕೊಂಡಾಗ ನಮಗೆ ನೆಮ್ಮದಿ ಜೀವನ ನೋಡ್ಕೇಸಿಂದ ಜಗತ್ತಿನ ಅಕ್ಕಪಕ್ಕದವರಾಗ್ಲಿ, ಮನೆ ಜನ ಆಗ್ಲಿ ಸಹಜವಾಗಿ ಇವ್ರು ಯಾವ ದಾರಿಯಿಂದ ಹೋಗಿ ಶಾಂತಿ ಸಮಾಧಾನದ ಒಂದು ಜೀವನ, ಎಷ್ಟೊಂದು ತೃಪ್ತಿಕರ ಜೀವನ ನಡೆಸ್ತಾ ಇದ್ದಾರಂತ ಏಕಸಿಂದ ಅವ್ರ ಹಾಗೆ ಬರ್ಬೇಕು. ಯಾವ ರೀತಿ ಹೂವಿನ ಕಡೆ ನಮ್ಮ ದುಂಬಿಗಳು ಬಂದಂತೆ ನೋಡ್ರಿ, ಹೂವಿನ ಕಡೆ ದುಂಬಿಗಳು ಯಾವ ರೀತಿ ಹೂ ಕರಿತೈತಿ ಅಂದ್ರದು ಸುವಾಸನೆ ನೋಡಿ ಯಾವ ರೀತಿ ಬರ್ತದಲ್ರದು. ಆ ರೀತಿ ನಮ್ಮ ನಡೆ ನುಡಿಗಳನ್ನು ಒಂದಾಗಿಸಿಕೊಂಡು ನಮ್ಮ ಜೀವನದ ಒಂದು ಗುರಿಯನ್ನು ಮುಟ್ಟಲು ನಾವು ನಮ್ಮೊಳಗೆ ನಾವು ಇದ್ದುಕೊಂಡು ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಹೋಗ್ತಾ 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 ಇಡೀ ಜಗತ್ತನ್ನೇ ತನ್ನಷ್ಟು ತಾನೇ ಸುಧಾರಿಸ್ತಿರೋದು. ಸುಧಾರಣೆ ಮಾಡೋರು ನಾವ್ಯಾರದು? ಅದಕ್ಕಾಗೆ ನಾನು ಅದನ್ನ ಮಾಡ್ಲಿ, ನಾನು ಇದನ್ನ ಮಾಡ್ಲಿ, ನಾನು ಅನ್ನೋಂಥದನ್ನ ತೆಗೆದ ಒಯ್ಯಬೇಕಾರದು. ಅದೇನಾಗಿಬಿಡ್ತೈತಿ, ಏನೋ ಒಂದ್ ಸ್ವಲ್ಪ ಕ್ವಚಿತ್ ಏನಾದ್ರು ಒಂದ್ ಸ್ವಲ್ಪ ಮಾಡ್ತೇವೆ, ಆಮೇಲೆ ನಮಗ್ ಕೀರ್ತಿ ಬರ್ಲಿಲ್ಲ, ನಮಗದ್ ಹೊಗಳಿಲ್ಲ, ನಮಗ ಹಿಂಗ ಮಾಡಿದ್ರು, ಅದನ್ನ ಅನ್ಲಿಲ್ಲ, ನಮಗ್ ಹಾರ ಹಾಕ್ಲಿಲ್ಲ, ನಮಗ ಏನೋ ಶಾಲೆ ಹೊದಿಸ್ಲಿಲ್ಲ, ಅದ್ರ ಕಡೆ ನಮಗ್ ಗಮನ ಹೋಗ್ತೈತಿ. ಅದೆಲ್ಲ ಎದಕ್ಕೆ ಬೇಕಾಯ್ತದು? ಅದಕ್ಕಿಂತ ನಾವ್ ಏನ್ ಮಾಡ್ಬೇಕು, ಸೃಷ್ಟಿಕರ್ತನ ನಮಗೇನು ಒದಗಿಸಿದಲ್ಲ ಆ ಕರ್ತವ್ಯವನ್ನ ನಾವ ಇದೊಂದು ಸದಾವಕಾಶ, ಇದೊಂದು ಒಳ್ಳೆ ಅವಕಾಶ ಕೊಟ್ಟಿದಾನ. ಯಾಕ? ನಾವು ಉದ್ಧಾರ ಆಗೋ ಸಲುವಾಗಿ. ನೋಡ, ಅವ್ರ ಏನೇನೋ ಮಾತಾಡ್ತಾರ, ನಮ್ಗೆ ಮಾತಾಡ್ಲಿ ಬಿಡ್ರದು. ಅವ್ರ ಅವಹೇಳನ ಮಾಡ್ತಾರ, ಮಾಡ್ರದು. ಅವ್ರೆಲ್ಲ ಯಾಕೆ ಮಾಡ್ತಾರ? ಅವ್ರಿಗೆ ಅರಿಯಲಾರ್ದ ನಮ್ಮೊಳಗಿನ ಕರ್ಮದಂತ ಕಸಗಳನ್ನು ಸ್ವಚ್ಛ ಮಾಡ್ತಾರ ಅನ್ನುವಂತ ಭಾವನೆ ನಮ್ಮಲ್ಲಿ ಇರ್ಬೇಕಂತ. ಅದನ್ನೆಲ್ಲ ಬಿಟ್ಟು ಏನ್ ಮಾಡತ್ತೀವ್ರ ನಾವ್ ಏನೋ ಮಾಡ್ಬೇಕಾರ. ಈಗ ನೋಡ, ಅವ್ರು ಹೊರಗ ಬಂದಿಲ್ಲ ನೋಡ್, ಸುಮ್ನ ಪೂಜಾ ಮಾಡ್ಕೊತ, ಸುಮ್ನ ಪುಸ್ತಕ ಓದ್ಕೊತ ಕುಂತಾರ, ಸುಮ್ನೆ ಧ್ಯಾನ ಮಾಡ್ಕೊ ಕುಂತಾರ. ಅವ್ರ ಕೆಲಸ ಇಲ್ಲ. ಹೌದು, ಮಾಡ್ಲಿ. ಮತ್ತೆ ಏನೇನೋ ನಮಗೆ ಅವಹೇಳನ ಮಾಡ್ರದು. ಆದ್ರೂ ಸಹಿತ ಇದು ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾ ಇದ್ದಾರ ಅನ್ನೋಂತ ನಮ್ಮಲ್ಲಿ ಭಾವನೆಗಳಿರ್ಬೇಕು ಹೊರತಾಗಿ ನಾವು ಆ ಕಡೆ ಗಮನ ಕೊಡ್ತೇವೆ. ಯಾಕಂದ್ರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಈ ಸೃಷ್ಟಿ ಅನ್ನೋದು, ಈ ಜಗತ್ತು ಅನ್ನೋದು ಒಂದು ಬೃಹತ್ ಒಂದು ಯಂತ್ರ ಇದ್ದಂಗೆ ಐತಿ ನೋಡ್ರಿ. ಇದೊಂದು ಯಂತ್ರ. ಇದನ್ನ ಯಾವುದು ನಗಣ್ಯ ಅಂದ್ರೆ ಅಲ್ಲ ಅಂತ ಹೇಳಿ ನಾವ ಭಾವಿಸಬಾರ್ದು. ಯಾಕಂದ್ರೆ ಇವತ್ತು ಸನ್ಯಾಸಿ ಇರ್ಲಿ, ಗೃಹಸ್ಥರು ಇರ್ಲಿ, ಮಂತ್ರಿ ಇರ್ಲಿ, ಆಳುಗಳಿರ್ಲಿ, ಪಂಡಿತರು ಇರ್ಲಿ, ಪಾಮರರು ಇರ್ಲಿ, ಯಾರೇ ಇದ್ರು ಸಹಿತ ಎಲ್ಲರೂ ಸಮಾನರು. ಅಲ್ಲಿ ಇಲ್ಲಪ್ಪ ಅವ್ರ ಗುರು ಅದಾರಂತ ಅವರು ದೊಡ್ಡವರ, ಈ ಕಸ ಹೊಡವ್ರ ಸಣ್ಣವ್ರೇನ್ರದು. ಯಾಕ ಆ ರೀತಿ ಎಲ್ಲರೂ ಸಮಾನತೆಯಿಂದ ನಾವು ವಿಚಾರ ಮಾಡ್ಬೇಕಾರದು. ಆಮೇಲೆ ಒಟ್ಟು ಏನ್ ಮಾಡ್ಬೇಕು, ನಾವು ನಮಗೆ ಬಂದಂತ ಕೆಲಸವು ನಾವು ಚೆನ್ನಾಗಿ ನಿಭಾಯಿಸ್ತಾ ಇದ್ದೇವೋ ಇಲ್ಲೋ ಅನ್ನೋದ್ರ ಬಗ್ಗೆ ಮಾತ್ರ ನಮ್ಮನ್ನ ಗಮನ ಕೊಡ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಯಾವ ದೃಷ್ಟಿನ ಮಾಡ್ತೇವೆ ಅನ್ನೋಂತ ಚಿತ್ತ ಶುದ್ಧ ಆದ ಕೂಡಲೇ ಜ್ಞಾನ ಪ್ರಕಾಶ ಆಗ್ತದೆ. ಈ ರೀತಿ ಯಾವಾಗ ಚಿತ್ತ ಶುದ್ಧದಿಂದ ನಾವು ಕರ್ತವ್ಯವನ್ನ ಮಾಡಿದ್ವು, ಆಗ ನಮ್ಮಲ್ಲಿರುವಂತ ಜ್ಞಾನ ಶುದ್ಧ ಆಗ್ತದ. ಆಗ ನಿಜವಾದ
ಏನಾಗ್ತದೆ, ಎಲ್ಲಾ ಕಡೆ ಜ್ಞಾನ ಪ್ರಕಾಶಮಾನವಾಗಿ ಬೆಳಗ್ತದೆ. ಇದು ಜ್ಞಾನದ ಬೆಳಕ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನದ ಬೆಳಕ. ಅದಕ್ಕಾಗಿ ಒಂದು ಕಡೆ ಅಲ್ಲಂಪ್ರಭುಗಳು ಹೇಳಿದಾರ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನ ರತ್ನ. ಅದನ್ನು ನೀನು ಅಲಂಕರಿಸಿ ಆದಡೆ ನಿನಗಿಂತ ಶ್ರೀಮಂತರ ಯಾರೂ ಇಲ್ಲ ಗುಹೇಶ್ವರ. ನೋಡ್ರಿ, ನಿಜವಾದ ಶ್ರೀಮಂತರು ಯಾರು? ದೊಡ್ಡ ಐಶ್ವರ್ಯ, ದೊಡ್ಡ ಬಿಲ್ಡಿಂಗ್, ಬಾಳ ಚಿನ್ನ ಬಣ್ಣ ಕನಕ ಅದು ಇದು ಏನೇನೋ ಇದ್ರೆ ನಿಜವಾದ ಶ್ರೀಮಂತರಲ್ಲ. ನಿಜವಾದ ಶ್ರೀಮಂತರು ಯಾರು ಅಂದ್ರ ಜ್ಞಾನಿಗಳು, ಜ್ಞಾನ ರತ್ನವನ್ನು. ಯಾಕಂದ್ರೆ ಯಾರು ಅಲ್ಲಿ ಪಾಲ ಕೇಳಾಕ ಬರಲ್ಲ, ದಾಯಾದಿಗಳು ಯಾರು ಅದನ್ನು ಕಸಿದುಕೊಳ್ಳಲು ಬರೋದಿಲ್ಲ. ಅದಕ್ಕಾಗಿ ಆ ಜ್ಞಾನ ರತ್ನಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಗಳಿಸ್ಲಿಕ್ಕೆ ನಾವು ಸದಾ ಕಾಲ ಪ್ರಯತ್ನ ಪಡುತ್ತಲೇ ಇರಬೇಕು. ಕೊನೆ ಉಸಿರಿರುವವರೆಗೆ ಸಹಿತ ಜ್ಞಾನ ತಿಳ್ಕೊಳ್ಳೇಬೇಕು. ಎಷ್ಟು ನಾವು ತಿಳ್ಕೊಂಡು ಒಳಗೆ ಹೋದಂಗ ಸಾಗರದಷ್ಟು ವಿಶಾಲವಾಗಿದೆ ಅದು, ಜ್ಞಾನ ಸಮುದ್ರನೇ ಇದೆ ಅದು. ಅದಕ್ಕಾಗಿ ಆ ಕಡೆ ನಾವು ಏನ್ ಮಾಡ್ಬೇಕು, ನಾವು ಜ್ಞಾನದ ಗಣಿ ಆಗಬೇಕು. ಅಂತರಂಗದಲ್ಲಿ ನಾವು ಆ ರೀತಿ ನಾವು ತಿಳ್ಕೊಳ್ಬೇಕು. ಅದು ಜ್ಞಾನ ಎಲ್ಲಿದೆ? ಹೊರಗಿಲ್ಲ, ನಮ್ಮ ಒಳಗೆ ಇದೆ, ಅಂತರಂಗದಲ್ಲಿ ನಮ್ಮ ತುಂಬೈತೆ ಅದು. ಅದನ್ನು ಸ್ವಲ್ಪ ಅದು ಏನಾಗೈತಿ, ಮುಸುಕ್ ಹಾಕಿದೆ. ಅದ ಮೋಡ ಮುಸುಕಿದಂತೆ ಅದ ಮುಸುಕನ್ನು ಸ್ವಲ್ಪ ತೆರೆದರೆ ಏನಾಗ್ಬಿಡ್ತೈತಿ, ತಾಣ ಅದು ಕಾಣಿಸ್ತದೆ, ಅದು ಸ್ವಚ್ಛ ಆಗ್ತದ. ಯಾಕಂದ್ರೆ ಅಧ್ಯಾತ್ಮ ಜೀವನಕ್ಕ ನಮ್ಮ ಬಹಳನ್ನ ದಾರಿ ಎರೆದಕ್ಕಿಂತ ಆದರ್ಶ ಸನ್ಯಾಸಿಗಳು ಏನ್ ಮಾಡ್ಬೇಕು, ಅದಾರ ಸಾಕಷ್ಟು ಸ್ವಾಮೀಜಿಯವರು ಸನ್ಯಾಸಿಗಳು ಅದಾರ. ಆದ್ರೂ ಸಹಿತ ಅವ್ರಿಗೆ ಈ ನಮ್ಮ ಲೌಕಿಕರು ಬೇಡವಾ? ಅವ್ರು ಬೇಕು. ಕಾರಣ ಅವ್ರ ಅಧ್ಯಾತ್ಮದ ಚಿಂತನೆಯನ್ನು ತೋರಿಸಿ ಒಂದು ಆತ್ಮ ಸಂತೋಷಕ್ಕಾಗಿ ಯಾವ ರೀತಿ ಬದುಕಬೇಕಂತ ತೋರಿಸಿರ್ ಸಹಿತ ಈ ಲೌಕಿಕರನ್ನ ಬಿಟ್ಟ ಕೈಸಿನ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯತೆನ? ಇವತ್ತ ರೈತರ ಬೆಳೆ ಬೆಳೆದ್ರ ಆ ಒಂದು ಆಹಾರವನ್ನು ಸ್ವೀಕಾರ ಮಾಡಿ ಅವ್ರ ಬದುಕಿ ಅವರದ್ದೇ ಆದಂತ ಒಂದು ಕಾಯಕವನ್ನು ಮಾಡಿ ಕೈಸಿ ನಮಗೆಲ್ಲರೂ ಒಂದು ಸನ್ಮಾರ್ಗವನ್ನು ತೋರಿಸ್ತಾ ಇದಾರ. ಹಾಗಾದ್ರೆ ಇವರೇ ಬೇರೆ ಅವರೇ ಬೇರೆ ಅಂತ ಅನ್ಲಿಕ್ಕೆ ಸಾಧ್ಯತೆನಾ? ಅದಕ್ಕಾಗಿ ನಾವು ಭಗವಂತ ಏನ್ ಮಾಡ್ಬೇಕು, ಒಂದ ಅದ್ಭುತ ಕೆಲಸಗಳು ಆಗತಾವು. ಅದ್ಭುತವಾದಂತ ಕೆಲಸಗಳು ಯಾವ ರೀತಿ ಆಗ್ತಾ ಇದಾವ ಅಂತ ಹೇಳಿಕೆಸಿಂದ ನಾವು ಮೈ ಮರೆತ ಕುಂತಾಗ ಅದನ್ನ ಎತ್ತರಗೊಳಿಸ್ಲಿಕ್ಕೆ ಗುರು ರೂಪ ಆಯ್ಕೆಸಿಂದ ಅವರು ಬರ್ತಾ ಇದಾರ. ಅಂತ ಗುರುಪಾಗಿ ನಮ್ಮ ರಂಗನಾಥ ಗುರುಜಿ ಅಂತವರಾಗ್ಲಿ, ನಾರಾಜ ಗುರು ಅಂತಾಗ್ಲಿ, ಪತ್ರಿಜಿಯವರಂತಾಗ್ಲಿ, ಬುದ್ಧ, ಬಸವ, ಹಲವಾರು ಒಂದು ಮಹಾತ್ಮರು ಸಹಿತ ನಮ್ಮನ್ನೆಲ್ಲ ಈ ಲೌಕಿಕದ ಸಂಸಾರದಲ್ಲಿ ಒಂದು ಬರೇ ಲೀನ ಆಯ್ಕೆಸಿಂದ ಇದ್ರಲ್ಲಿ ಸೆಗಣೆಯಲ್ಲಿ ಹುಟ್ಟಿದ ಸಾಹಸರ ಹುಳುವಿನಂತೆ ನಾವೆಲ್ಲ ಕುಂತೇವು. ಆಮೇಲೆ ಪಂಕದಲ್ಲಿ ಬಿದ್ದ ಪಶುವಿನಂತೆ ಅಂಬಾ ಅಂಬಾ ಅಂತ ಒದರಾಕತ್ತೇನೆ, ನನ್ನ ಕೈ ಹಿಡಿದು ಎತ್ತಿಕೊಳ್ಳ ಅಂತ ಹೇಳಿಕೆಸಿಂದ ಹಲವಾರು ರೀತಿ ನಮಗೆ ಹೇಳಿದಾರ. ಅಕಟಕಟ ಶಿವ ನಿನಗೆ ನಿಂತು ಕರುಣೇಲುವೆ, ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ, ಎನಗಾಗಿ ಒಂದು ತರುಮರಾದಿಗಳು ಇರ್ಲಿಲ್ಲವೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿಕೆಸಿ ಒಂದ್ ಕಡೆ ಹೇಳ್ತಾರೆ. ತಮ್ಮ ಲಿಂಗೇನ ಜೊತೆ ತಾವೇ ಮಾತಾಡ್ತಿರ್ತಾರ್ರಿ. ಇದು ಇನ್ನೊಬ್ರಿಗೆ ಆಚಾರ ಹೇಳಿರ್ಲಿಲ್ಲ ಅವರು ಮಹಾತ್ಮರು. ತಮ್ಮನ್ನು ತಾವು ತಮ್ಮ ಅಂತರಂಗದ ಶೋಧನೆ ಮಾಡಿ ತಮ್ಮ ಪರಮಾತ್ಮನಲ್ಲಿ ತಾವು ಮಾತಾಡ್ತಾ ಇನ್ನೊಬ್ಬರಿಗೆ ಬೆಳಕಾದ್ರು. ಆ ಬೆಳಕಿನೊಂದಿಗೆ ನಾವೆಲ್ಲರೂ ಮೀಯಬೇಕಾಗಿ. ಅದಕ್ಕಾಗಿ ಸ್ವಕರ್ಮದಿಂದ ಆರಾಧಿಸಿ ಮುಕ್ತಿ ಪಡೆ. ಇದನ್ನೆಲ್ಲ ಏನ್ ಮಾಡ್ಬೇಕು? ಸ್ವಕರ್ಮ, ನಮ್ಮ ಕರ್ಮದೊಂದಿಗೆ ನಾವು ಆಧರಿಸಿ ನಾವು ಮುಕ್ತಿ ಪಡಿಬೇಕಂತ ಹೇಳಿ ನಾವೆಲ್ಲರೂ ತಿಳ್ಕೊಬೇಕು. ಅದಕ್ಕಾಗಿ ಉಪಕಾರ ಅಹಂಕಾರ ಮಾತಾಗಬಹುದು. ನಾವು ಅಲ್ಲಿ ಮಾಡ್ರಿ ಇಲ್ಲಿ ಮಾಡ್ರಿ, ಉಪಕಾರ ಬರೆಯೋದೊಂದು ನಾವು ಮಾಡ್ರಿ ಅನ್ನೋದು ಏನಿಲ್ಲ, ಅವನು ಕೊಟ್ಟಂತ ಒಂದು ಕರ್ತವ್ಯ ಇದು. ಉಪಕಾರ ಅಹಂಕಾರ ಮಾತಾಡ್ತೈತಿ, ದೇವನೊಬ್ಬನೇ ಅದನ್ನ ಮಾಡಬಲ್ಲ. ನಾವೆಲ್ಲರೂ ಮಾಡ್ಲಿಕ್ಕೆ ಯಾವುದೂ ಆಗುದಿಲ್ಲ. ಯಾಕಂದ್ರ ಅವನು ಹೇಳಿದಂತೆ ನಾವು ನಡಿತೇವೆ. ಪ್ರತಿಯೊಂದು ಒಂದು ಕಡ್ಡಿ ಅಳಿಗಾಡ್ಬೇಕಾದ್ರೆ ಪರಮಾತ್ಮನ ಶಕ್ತಿ ಇದ್ದಾಗ ಅಳಿಗಾಡ್ತದೆ. ಅಂದಾಗ ನಾವೆಲ್ಲರೂ ಏನ್ ಮಾಡೋಣ? ಸೇವಕರು. ಯಾಕಂದ್ರ ಎಲ್ಲರಿಗೂ ದೇವನಿದ್ದಾನೆ. ಆ ದೇವನ ಶಕ್ತಿ ಏತಂತ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಆ ಶಕ್ತಿ ಏತಂತ ನೀವು ಕೇಳ್ತಾ ಇದ್ದೀರಿ. ಪ್ರತಿಯೊಂದಲ್ಲ ಅನ್ನೋರೇನು ತನ್ನ ಕಷ್ಟದಲ್ಲಿ ಆ ಭಗವಂತನ ಒಂದು ಶಕ್ತಿ, ಅವನ ಭಕ್ತಿ ಮೀರೆ ಅದ್ರಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅಂತ ಕೃಷಿಂದ ಇದು ವಲನ ಆಗ್ತದ. ಅದಕ್ಕಾಗಿ ಆ ಭಗವಂತನಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳೋಣ. ಆ ಪ್ರಕಾರ ಟೈಮ್ ಆಯ್ತಂದ್ರೆ ಇನ್ನೂ ಐತ್ರಿ ಮೇಡಮ್? ಸಮಯ ಆತಂದ್ರೆ ಇನ್ನೂ ಹೇಳ್ಬೋದ್ರಿ? ಇಲ್ಲ ಹೇಳಿ ಮೇಡಮ್. ಹೇಳಲ್ರಿ? ಹೇಳಿ ಮೇಡಮ್. ನಂದ
ಅದಕ್ಕಾಗಿ ನಾವು ನೀವೆಲ್ಲರೂ ಏನ್ ಮಾಡ್ಬೇಕು, ಭಗವಂತನ ಒಂದು ಪ್ರೇರಣೆ ಇಟ್ಟುಕೊಂಡು ಅವನೊಂದಿಗೆ ನಾವು ಮುಂದೆ ನಾವು ಸಾಗಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಮನಸ್ಸ, ಬುದ್ಧಿ, ಆಮೇಲೆ ಈ ಎಲ್ಲಾ ಪ್ರಭಾವದಲ್ಲಿ ನಾವು ಆಲೋಚನೆ ಮಾಡ್ಬೇಕಾಗಿದೆ. ನಾವು ಬರೇ ಒಂದು ಬುದ್ಧಿಯನ್ನ ನಾವು ಮಾತು ಕೇಳಬಾರ್ದು, ನಾವು ಮನಸ್ಸಿನ ಒಂದು ಮಾತು ಕೇಳ್ಕೊತ ಹೋಗ್ಬಾರ್ದು. ನಾವು ಏನ್ ಮಾಡ್ಬೇಕು, ಅದನ್ನೆಲ್ಲ ಒಂದು ಬಿಟ್ಟು ಕಸಿಂದ ಅಂತರಾತ್ಮನ ಒಂದು ಬೆಳಕಿನೊಂದಿಗೆ ನಾವು ಹೆಜ್ಜೆ ಇಡ್ಬೇಕಾಗಿ. ಅಂತರಾತ್ಮನ ಬೆಳಕು ಯಾವ ರೀತಿ ಅಂದ್ರ ಆ ವಿವೇಕದ ಬೆಳಕು, ಒಂದು ವಿವೇಕಯುಕ್ತವಾಗಿದೆ ಅಂತ ಅದರ ಬಗ್ಗೆನ ನಾವೆಲ್ಲರೂ ಆಲೋಚಿಸಬೇಕು. ಅದಕ್ಕಾಗಿ ನಾವು ಯಾವುದರಲ್ಲಿ ವ್ಯಾಮೋಹನ ಇಟ್ಟುಕೊಳ್ಬಾರ್ದು. ಪ್ರತಿಯೊಂದು ಯಾವುದೇ ವ್ಯಾಮೋಹನ ನೋಡಿ, ಅಧ್ಯಾತ್ಮನೂ ಹೆಚ್ಚು ವ್ಯಾಮೋಹನ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರ ಒಂದ್ ಕಡೆ ಹೆಚ್ಚು. ಯಾಕಂದ್ರೆ ತಾನಾಗಿನ ಎಷ್ಟು ನಮಗೆ ಸಿಗಬೇಕೋ ಅಷ್ಟು ಸಿಗ್ತದೆ ಅಲ್ರದು. ಅತಿ ಯಾವುದು ಅಮೃತ ಸಹಿತ ವಿಷಯ ಅಂತಾರಲ್ರದು. ಅತಿಯಾಗಿ ಯಾವ್ದನ್ನು ಅಲ್ಸೋದು, ಎಷ್ಟು ನಮಗೆ ಸಿಗಬೇಕು ಅಷ್ಟು ಸಿಗ್ತಾ ಇದೆ. ಮುಖ ಮಾತ್ರ ಮಾಡೋದು ಅಷ್ಟ. ಇಲ್ಲಪ್ಪ ಈ ತಕ್ಷಣ ನಾನು ಏನಾಗ್ಬೇಕು, ಪತ್ರಿಜವರಾಗ್ಬೇಕು, ಈ ತಕ್ಷಣ ನಾನು ವಿರಾದಿ ವೀರನಾಗ್ಬೇಕು, ಈ ತಕ್ಷಣ ಹೇಗೆ ತಕ್ಷಣ ಸಾಧ್ಯ ಇಟ್ಟದು? ಅದು ಯಾವ ರೀತಿ ಆಗ್ಬೇಕು? ಅತಿಯಾಗಿ ಹುಟ್ಟು ಹಿಡುಕುವಂತ ಪ್ರಸಂಗ ಬರ್ತದ್ರದು. ಲೋಕದ ಕಣ್ಣಿಗೆ ನಾವು ಹೇಗಿರ್ಬೇಕು, ಇದ್ದು ಇಲ್ಲದಂತೆ ಇರ್ಬೇಕು ನಾವು. ಅವ್ರೊಳಗೆ ಇದ್ದುಕೊಂಡು ಅವರೊಳಗೆ ಬೆರೆತುಕೊಂಡು ಅವರೊಂದಿಗೆ ಸಾಧನೆ ಮಾಡ್ತಾ ಅವರೊಂದಿಗೆ ನಾವು ಸಾಗಬೇಕಾದ್ರೆ ನಾವು ಲೋಕದಲ್ಲಿ ಇದ್ದು ಇಲ್ಲದಂತೆ ಇದ್ದಕ್ಕೆ ನಾವು ಹೆಜ್ಜೆ ಇಡಬೇಕು. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ವ್ಯಾಮೋಹವನ್ನು ಇಟ್ಟುಕೊಳ್ಳದ ತನ್ನತನವನ್ನ ಅಂದ್ರೆ ಕಾಯ ಗುಣವನ್ನ ಮಾನವ ಮಟ್ಟದ ವಿಕಾರಗಳನ್ನೆಲ್ಲ ಕಳ್ಕೊಂಡ ಕಸಿಂದ ನಾವ ಕರ್ಪೂರದ ಉರಿಯಲ್ಲಿ ನೋಡ್ರಿ, ಕರ್ಪೂರದ ಉರಿಯಲ್ಲಿ ಬೆಟ್ಟದಷ್ಟ ಕರ್ಪೂರ ಇಟ್ಟಿರೋದು. ಅದು ಸ್ವಲ್ಪ ಒಂದು ಕಿಡಿ ಸಿಡಿದ್ರೆ ಸಾಕು, ಇಡೀ ಬೆಟ್ಟದಷ್ಟ ಕರ್ಪೂರ ಎಲ್ಲ ಏನೂ ಇಲ್ಲದಂತೆ ಆಗುತ್ತದೆ. ಅದು ಅಡಕಾಗ್ತದೆ. ಬರೀ ಒಂದು ಒಂದು ಈಟ್ರಲ್ಲಿ ಅಡಗಿಟ್ಟಿರೋದು ಕರ್ಪೂರದ ಅಡಕವಾದಂತೆ ಆ ಪರಮಾತ್ಮನಲ್ಲಿ ನಾವೆಲ್ಲರೂ ಏನ್ ಮಾಡ್ಬೇಕು, ಅಡಕವಾಗಬೇಕನ್ನುವಂತ ಒಂದು ಘನ ಉದ್ದೇಶ ನಮ್ಮದಾಗಬೇಕ್ರ. ಬರೀ ಉದ್ದೇಶ ಅಂದ ಬರೀ ಘನ ಉದ್ದೇಶ ಆಗಬೇಕ್ರದ. ಬರೀ ಉದ್ದೇಶ ಇಟ್ಕೊಂಡು ನಾವು ಹೆಜ್ಜೆ ಇಟ್ಟು ಉಪಯೋಗಿಲ್ಲ. ಇದಕ್ಕಾಗಿ ಎಷ್ಟೋ ಎಡರು ಬರುವನರವು. ಯಾಕಂದ್ರೆ ಯಾರು ಅಂದ್ರೆ ಅಧ್ಯಾತ್ಮದ ಮಾರ್ಗದಲ್ಲಿ ನೋಡು, ಭಕ್ತಿ ಎಂಬುದು ಮಾಡಬಾರದು. ಅದು ಹೋಗುತ್ತ ಕರಗಸಂತೆ ಹೋಗುತ್ತ ಕೊರೆಯುವುದು, ಬರುತ್ತ ಕೊರೆಯುವುದು. ನೋಡ್ ಅಷ್ಟಂತ ಕಷ್ಟಗೂ ಬರ್ತಾವ್ರದು. ಆದ್ರೂ ಒಂದು ನಮ್ಮಲ್ಲಿ ನಿಷ್ಠೆ ಒಂದು ಯಾವ ರೀತಿ ಏಕಂತೆ ಪರಮಾತ್ಮ ನಮ್ಮನ್ನ ಏನ್ ಮಾಡ್ತಾನ, ಒಂದು ಪರೀಕ್ಷೆಗೆ ಒಳಪಡಿಸ್ತಾನ. ನಮ್ಮಲ್ಲಿ ಯಾವುದೇ ಅದನ್ನ ಕಾಯ ಕರ್ಣೆ ಕಂಡಿದಡೆನಯ್ಯ, ಮಿರನೆ ಮಿಂಚಿದಡೆನಯ್ಯ, ನಾನು ಚೆನ್ನ ಮಲ್ಲಿಕಾರ್ನ ಒಲಿದ ಬಳಿಕ ಈ ಕಾಯ ಹೇಗಿದ್ದಾರೇನಯ್ಯ ಅಂತ ಒಂದು ಅಕ್ಕಮಾದು ಹೇಳ್ತಾಡ್ರಿ. ಅದಕ್ಕಾಗ ಈ ಕಾಯದ ಈ ಶರೀರ ಬಗ್ಗೆನೂ ಸಹಿತ ನಾವು ಒಂದು ಹಂತಕ್ಕೆ ಹೋದ ನಂತರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲದು. ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡ್ಬೇಕು, ಮನಸ್ಸ ಅಂತಪಟ್ಟವಿಲ್ಲದ ನಾವೇಂತೆ ದೃಢವಿಲ್ಲದ ಭಕ್ತಿಯಾಗಿರುತ್ತೆ. ಯಾವ ರೀತಿ ಒಂದು ತೂತ ಇಲ್ದ ಒಂದು ಗಡಿಗೆ ಇಟ್ರ, ಆ ಗಡಿಗೆಯಲ್ಲಿ ಸೂಜಲವ ಒಂದು ಜಲ ಒಂದು ತುಂಬಿರ ಏನಾಗ್ಬಿಡ್ತೈತಿ, ಗಡಿಗೆಯಲ್ಲಿ ಮಡಿಕೆಯಲ್ಲಿ ಉಳಿದಲ್ಲದ ಅದೆಲ್ಲ ಸೋರಿ ಹೋಗ್ಬಿಟ್ಟದ. ಅದ ಪ್ರಕಾರ ನಮ್ಮ ಮನಸ್ಸು ಸಹಿತ ಅದು ಸ್ಥಿರವತೆ ಒಂದು ದೃಢತೆಯಿಂದ ಕೂಡಿರ್ಬೇಕಾದ. ಯಾವ ರೀತಿ ಪರಮಾತ್ಮನ ಭಕ್ತಿ, ಒಂದು ಪರಮಾತ್ಮನ ಚಿಂತನ, ಒಂದು ಧ್ಯಾನದ ಮುಖಾಂತರ ನಾವಾಗಿರ್ಬೇಕು. ಮನಸ್ಸ ಏನಾಗ್ತೈತಿ, ಒಂದು ಎಲ್ಲಿವರೆಗೆ ನಾವು ಆ ಸಮುದ್ರನ ಸೇರುವವರೆಗೆ, ಭಗವಂತನನ್ನು ಸೇರುವವರೆಗೆ, ಯಾವ ರೀತಿ ಒಂದು ನದಿಗಳ ಹರಿದು ಸೇರುವವರೆಗೆ ಅವು ಒಂದ್ ಸ್ವಲ್ಪ ವಿಶ್ರಾಂತಿ ಅನ್ನೋದಿಲ್ಲ. ರಾತ್ರಿ ಹಗಲು ಇಲ್ಲದ ನಾವು ಹೆಂಗ್ ಹರಿತಾವಲ್ಲ, ಹಂಗ ನಮ್ಮ ಮನಸ್ಸು ಸಹಿತ ಸದಾ ಕಾಲ ಆ ಭಗವಂತ ನಡೆಗೆ ನಾವು ಅದ್ರ ಚಿಂತನೆಯನ್ನು ನಾವು ತೊಡಗ್ತಾ ನಾವು ಹೋಗಬೇಕು. ಆದ್ರೂ ಸಹಿತ ಅಲ್ಲಿ ಏನಾಗ್ತದೆ, ಆ ಭಕ್ತಿ ಯಾಕೆ ಇಲ್ಲಿ ಶ್ರದ್ಧಾ ಭಕ್ತಿ ಇರ್ಬೇಕು. ಶ್ರದ್ಧಾ ಭಕ್ತಿ ಇದ್ರ ಮಾತ್ರ ಹೋಗ್ತದ, ಇಲ್ದಿದ್ರ ಅದು ಹೋಗುದಿಲ್ಲ. ಅದು ಅಡಿಗೆಡದ ಕುಂಭದಲ್ಲಿ ಸೂಜಲವ ಇಟ್ಟಂತೆ ಅಂತ ಹೇಳ್ತಾರ. ಆಮೇಲೆ ಹೌಸೆಗಲ್ ಮೇಲೆ, ಹೌಸೆಗಲ್ ಅಂದ್ರೆ ನಿಮಗೆ ಹತ್ರ ಈಗ ಬಹಳ ದಿನ ನೀರ್ ಇತ್ತಂತ ಹಿಂಗೆ ಜಾರ್ತಾವಲ್ರಿ ಹೌಸೆಗಲ್ಲ. ಆ ಹೌಸೆಗಲ್ ಮೇಲೆ ಕಾಲಿಟ್ರೆ ಏನಾಗ್ತೈತಿ, ಜಾರಿಬೇಕು. ಅದೇ ಪ್ರಕಾರ ನಾವು ದೀಪ ಒಂದ ಗಾಳಿಯಲ್ಲಿಟ್ಟ ದೀಪದಂತೆ ಯಾವ ರೀತಿ ಆ ಕಡೆ ಈ ಕಡೆ ಹೋಲಾಡ್ತದಲ್ಲ, ಅದೇ ರೀತಿ ಸಹಿತ ನಮ್ಮ ಮನಸ್ಸು ಸಹಿತ ಎಲ್ಲರೂ ಹಲವಾರು ರೀತಿ ಹೇಳೋರನ್ನರ್ತು. ಯಾಕಂದ್ರ ಅವ್ರು ಅವ್ರೊಂದ್ ಹೇಳಾರು, ಇವ್ರೊಂದ್ ಹೇಳಾರು ಎಲ್ಲ ಕದಲ್ ಬದಲು ಆಯ್ಕಸಿ ನಮ್ಮ ಮನಸ್ಸು ಚಂಚಲಮಯ ಆಗಿಬಿಡ್ತೈತದು. ಚಂಚಲಮಯವಾದಂತ ಮನಸ್ಸನ್ನ ನಾವೆಲ್ಲರೂ ಏನ್ ಮಾಡ್ಬೇಕು, ನಮ್ಮ ಆತ್ಮ ಸಾಕ್ಷಿಯಾಗಿ ಏಕಾಗ್ರತೆ ವಹಿಸ್ಬೇಕು. ಅವ್ರು ಹೇಳಿದ್ರುನು ಸರಿನಾ, ಇವ್ರು ಹೇಳಿದ್ರುನು ಸರಿನಾ,
ಎಲ್ಲರೂ ಹೇಳಿದ್ದು ಸರಿನಾ, ಆದ್ರೆ ನಮ್ಮ ಅಂತರಾತ್ಮಕ್ಕೆ ಯಾವುದು ನಿಲುಕುತ್ತದೆಯೋ, ನಮ್ಮ ಅಂತರಾತ್ಮ ಯಾವ ರೀತಿ ಆನಂದದ ಒಂದು ತುಟ್ಟ ತುದಿಯಲ್ಲಿ ಹೋಗ್ತದನೋ ಅದನ್ನ ಮಾತ್ರ ನಾವು ಹಿಡ್ಕೊಂಡು ಕಸಿಂದ ನಾವು ಸಾಗಬೇಕು. ನೋಡು, ಇದನ್ನೆಲ್ಲ ಮಾಡೋಕೆ ಎಂಥ ಒಂದು ನರತರಗಳು ಬಂದ್ರು ಸಹಿತ ಒಂದು ಕದಲದೆ ಒಂದು ಆ ಕಡೆ ಈ ಕಡೆ ಮಾಡದ ಒಂದ್ ಹೆಬ್ಬಂಡೆ ಆಗ್ಬೇಕ್ರಿ. ನೋಡ್ ದೊಡ್ಡ ಹೆಬ್ಬಂಡೆ ಅಂತ ಗೊತ್ತಲ್ರಿ ನಮ್ಗ, ಒಂದ್ ಹೆಬ್ಬಂಡೆ ಅಂತ ಆಗಬೇಕು. ಮತ್ತೆ ಇನ್ನೊಂದು ಏನ, ನಾವ ಒಂಥರ ಹೆದರಿ ಕುರಿ ಅಂತ ಆದ್ರೆ ಏನ್ ಮಾಡ್ತಾರು, ಎಲ್ಲರೂ ನಮಗೆ ಕುರಿನ ಮಾಡ್ಬಿಡ್ತಾರ. ಅದಕ್ಕಿಂತ ನಾವ್ ಏನ್ ಮಾಡ್ಬೇಕು, ಕರಿ ಅಂತ ಆಗ್ಬೇಕು. ಕರಿ ಅಂದ್ರ ಆನೆ. ಕುರಿ ಅಂತ ಆಗದ ನಾವು ಏನ್ ಮಾಡ್ತಾವು, ಕರಿ ಅಂತ ಆಗ್ಬೇಕು. ಅಂದ್ರೆ ಕುರಿ ಅಂತ ಆದ್ರೆ ಏನ್ ಮಾಡ್ತಾರ, ನಮಗ ನಾಯಿಗಳು ಕಚ್ಕೊತ ಬರ್ತಾವ. ಕುರಿಗಟ್ಲೆ ನಾವ್ ಹಾತಾವ ಎಲ್ಲ ಬರೋ ಸಹಜಕರ. ಅದ್ನಾಗ ನಮಗೆ ಎಲ್ಲಾರು ಬಂದ್ ಕಲ್ಲು ಯಾವ್ರನ್ನರು ಯಾವ ರೀತಿ ಒಂದು ಮನಸ್ಸು ಚಂಚಲಮಯ ಆಗೋ ಸಲುವಾಗಿ ಎಲ್ಲರೂ ಒಂದೊಂದೊಂದು ನಾವ್ರಿ ಅದನ್ನೆಲ್ಲ ಮೀರಿ ಕಹಿಂದ ಏನ ಬಂದು ಎದುರ್ಸ್ತಾನಂತ ಹೇಳಿ ಕಹಿಂದ ಕರಿ ಅಂತ ಆದ್ರ ಅವ ಏನಾಗ್ತಾವ, ಓಡಿ ಹೋಗ್ತಾವ. ಅವು ಬೆದರ್ತಾವ, ಹೆದರ್ತಾವ, ನಮ್ಮನ್ನ ನೋಡಿ ಹೆದರ್ತಾವ. ಅದಕ್ಕಾಗಿ ವಿಪತ್ತುಗಳಾಗಲಿ ಕಷ್ಟಗಳಾಗಲಿ ಯಾವುವು ನಮ್ಮನ್ನ ಬಂದ್ರು ಸಹಿತ ನಾವು ಅದನ್ನ ಅಂಟಿಸ್ಕೊಳ್ಳೋದಿಲ್ಲ. ಅವ್ ನಮ್ಮ ಹತ್ರ ತರೋದಿಲ್ಲ, ಬರ್ತಾವ ಹೋಗ್ತಾವ. ಈ ಶರೀರಕ್ಕೆ ರೋಗ ಬಂತು, ಬರ್ಲಿ ಬಿಡ, ಈ ಶರೀರಕ್ಕೆ ಬಂದೈತಿ, ನನಗೆ ಬಂದಿಲ್ಲಲ್ವಾ, ನನಗೇನು ಬಂದದ, ನಾನು ಯಾರದೇನು, ನನ್ನದ್ ಗುರಿ ಎಲ್ಲೈತಿ, ನಾನು ಅಲ್ಲಿ ಹೋಗ್ಬೇಕಾಗಿದ್ದೆ. ಈ ಶರೀರಕ್ಕೆ ಬರ್ಲಿ, ಏನಾಗ್ಲಿ ಎಂತ ಆಗ್ಲಿ, ಬರೀ ನಾವು ಬರೀ ಹೊರಗಿನ ಲೋಕದ ಜನರದ ಅಷ್ಟೇ ಹೇಳಿಲ್ಲ, ನಮ್ಮ ಮನಸ್ಸ, ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮದು ಇದನ್ನ ನಮ್ಮದು ಏನೋ ತೊಂದರೆಗಳು ಮುದ್ದಂ ಬರ್ತಾವ್ರು ಎಲ್ಲರೂ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ವಿಪತ್ತುಗಳೆಲ್ಲ ಬಂದಾಗ ನಾವು ಧೈರ್ಯಗೆಡಬಾರ್ದು, ಅಸ್ಥಿರವಾಗಬಾರ್ದು, ನಮ್ಮ ಮನಸ್ಸು ಚಂಚಲ ಆಗಬಾರ್ದು. ಎಷ್ಟೇ ತೊಡರುಗಳು ಸಹಿತ ಬಂದ್ರು ಸಹಿತ ಅವು ಏನ್ ಮಾಡ್ತಾವು, ನಾವ್ ಹೆದರ ಅವು ಹೆದರ್ಸ್ತಾವ. ಮತ್ತೆ ಅಷ್ಟನ್ನ ನಾವ್ ಹೆದರ್ದಿದ್ರ ಅವ್ ಏನ್ ಮಾಡ್ತಾವು, ಅವ್ ಏನ್ ತನ್ನಷ್ಟಾನ ಹೋಗಿಬಿಡ್ತಾವ. ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡ್ಬೇಕು, ಪ್ರತಿಯೊಂದು ಸಂಸ್ಕಾರ ಇಂಥವರಾಗಿ ಅಧ್ಯಾತ್ಮ ಜೀವಿಗಳಾಗಿ ನಮ್ಮೊಳಗ ನಾವು ಒಂದಾಯ್ಕೆಸಿಂದ ಈಗ ನೋಡ್ಬೇಕು. ಒಂದ್ ಕಡೆ ಹಲವಾರು ಒಂದು ವಿಚಾರಗಳು ನಿಮಗ ಇನ್ನೊಂದು ಅಂದ್ರೆ ಹೊಸದ ಅನ್ಸ್ಬೋದು ಈ ವಿಷಯಕ್ಕ. ಅದೊಂದು 2 ನಿಮಿಷ ನಾನು ಹೇಳ್ಬೇಕಂತ ವಿಚಾರ ತರ್ತು. 2 ನಿಮಿಷ. 1953 ಮೇ 29ನೇ ತಾರೀಕಿಗೆ ಒಂದು ಮಹತ್ವದ ದಿವಸ ಅಂತ ಹೇಳ್ಬೋದು. ಮೇ 29, 1953. ಯಾಕಂದ್ರೆ ಗೊತ್ತಾ, ಆ ದಿವಸ ಎವರೆಸ್ಟ್ ಶಿಖರವನ್ನ ಪರ್ವತವನ್ನ ತೇನ್ಸಿಂಗ ಮತ್ತು ಹಿಲ್ರಿ ಅಂತ ಹೇಳಿ ಬರ್ಮಂದ್ ಹತ್ತಿದ್ರು. ಅವ್ರಿಬ್ರು ಹತ್ತಿದಾಗ ಏನಾಗ್ತಾರು, ಕೆಲವೊಬ್ರು ಪತ್ರಕರ್ತರು ಬಂದ್ಕಿಸಿಂದ ಹೇಳ್ತಾರ, ಅಲ್ಲಪ್ಪ ನಿನಗೆ ಇವತ್ತಿನ ದಿನ ಮಹತ್ವದ ದಿವಸ ಅಲ್ಲ, ಇಷ್ಟೊಂದು ಒಳ್ಳೆ ಸಾಧನೆ ಮಾಡಲಿಲ್ಲ ಅಂದ್ರೆ ನಾವು ಅಧ್ಯಾತ್ಮ ಸಾಧನೆ ಮಾಡುದು ಈ ಸಾಧನೆ ಸ್ವಲ್ಪ ಹತ್ರ ಆಗ್ತದೆ ಅಂದಾಗ ಪತ್ರಕರ್ತರು ಹೇಳ್ತಾನ, ಅಲ್ಲರಿ ಇವತ್ ಹೆಂಗ ಮಹತ್ವದ ಸಾಧನೆ ಇದನ್ನಾಗ್ತದ ನಿಮ್ ದಿವಸ ಅಂತ. ಇಲ್ಲಪ್ಪ ಹೇಗ ಅಂದ ಕೂಡ್ಲೆ, ಇಲ್ಲ ನೀನು ಇವತ್ತು ಎವರೆಸ್ಟ್ ಶಿಖರ ಪರ್ವತವನ್ನ ಏರಿದ್ದ ದಿವಸ ಅಲ್ಲಪ್ಪ ಅಂದ ಕೂಡ್ಲೆ ಯಾರು ಹೇಳ್ತಾರ, ನಾನು ಇವತ್ತನ ಹತ್ತಿದೆ ಅಂತ ಹೇಳಕಿಸಿಂದ. ನಾನು ಇವಾಗ 40 ವರ್ಷ ಇರ್ಬೋದು, ಆವಾಗ ನಾನು 10 ವರ್ಷದವನು ಇದ್ದಾಗ ನಾನು ಎವರೆಸ್ಟ್ ಶಿಖರನ ಹತ್ತಿದ್ದೇನಂತ ಹೇಳ್ತಾರ ಅವ್ರು. ಅವ್ರಿಗೆ ಆಶ್ಚರ್ಯ ಆಗ್ತದ ಪತ್ರಕರ್ತರಿಗೆ. ಅದ್ ಹೇಗಪ್ಪ ಅಂತ ಕೇಳಿದಾಗ, ಹೇಗೆ ಅಂದ್ರ ನಮ್ಮದು ಒಂದು ಬಡತನ, ಒಂದು ಗುಡಿಸಿಲಿನಲ್ಲಿ ಒಂದು 25 ಮೇಕೆ ಅಂದ್ರ ಆಡುಗಳನ್ನು ಕಟ್ಕೊಂಡು ಕಸಿಂದ ನಾವು ಜೀವನ ಸಾಧಿಸ್ತಿದ್ವಿ. ಆ ಸಾಗಿಸುವಾಗ ನಮ್ಮ ತಾಯಿ ಏನ್ ಹೇಳ್ತಿದ್ರು, ಅದು 25 ಮೇಕೆಗಳನ್ನು ಹುಲ್ಲು ತಿನ್ನಿಸಲು ಆ ಕಾಡಿಗೆ ಕಳಿಸ್ತಿದ್ರು. ಕಾಡಿಗೆ ಕಳಿಸುವಾಗ ಏನ್ ಹೇಳಿದ್ರು ಒಂದು ಮಾತು, ನೋಡಪ್ಪ ಮಗು, ಈ ಬುಟ್ಟಿ ತಗೋ ಊಟದ, ಆಮೇಲೆ ನೀರಿನ ತಕ್ರಾಣಿ ತಗೋ, ಆಮೇಲೆ ನೀನು ಸಂಜೆ ತನಕ ಅಲ್ಲಿ ಮೇಸು. ಮತ್ತೆ ಇನ್ನೊಂದು ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಪರ್ವತ, ಆ ಪರ್ವತ ಇನ್ನೂ ಯಾರು ಹತ್ತೇ ಇಲ್ಲ, ನೀನು ಹತ್ತಬಲ್ಲೆಯಾ ಅಂತ ಅವಳ ತಾಯಿ ಕೇಳ್ತಿರ್ತಾಳ, ಮುದ್ದು ಮಾಡ್ತಿರ್ತಾಳ. ಅವಾಗ ಆ ವಿಚಾರ ಮಾಡ್ತಾನ, ಆ ಮೇಕೆಗಳನ್ನು ತೆಗೆದುಕೊಂಡು ಒಂದ್ ಕಡೆ ಇಟ್ಟು ಆ ಮೇಕೆ ಒಂದು ಸಲ ಪರ್ವತನು ಈ ರೀತಿ ನಾನು ದಿನಾಲು ನೋಡ್ತಾ 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 ಮಾನಸಿಕವಾಗಿ ನಾನು ಪರ್ವತನ ಆವಾಗ ಹತ್ತಿದ್ದೆ. ನಾನು ಯಾರಿಂದ? ನನ್ನ ತಾಯಿಯ ಒಂದೇ ಒಂದು ಪ್ರಶ್ನೆಯಿಂದ, ನೀನು ಹತ್ತಬಲ್ಲೆಯಾ, ಇನ್ನುವರೆಗೆ ಯಾರು ಹತ್ತಿಲ್ಲ ಅಂತ ನಮ್ಮ ತಾಯಿ ನೋಡ್ರಿ. ಆವಾಗ ಅದು ಮಾನಸಿಕವಾಗಿ ಹತ್ತಿದ್ದ ಅಂತ ಹೇಳಕಸಿಂದ ನಾನು ಇವಾಗ ದೈಹಿಕವಾಗಿ ಹತ್ತಿರಬಹುದು. ಇದಕ್ಕ ಮೂಲ ಪ್ರೇರಣೆ ಯಾವ್ದು ಅಂದ್ರೆ ನಮ್ಮ ತಾಯಿ. ನೋಡ್ರಿ ನಾವೆಂತ ತಾಯಿಗಳ್ರಿ. ಅದಕ್ಕಾಗಿ ನಾವು ಅಂತ ಪ್ರಸಿದ್ಧ ವ್ಯಕ್ತಿ ಆದ್ರು ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವ್ರಿ, ಮೊಮ್ಮಕ್ಕಳಿಗೆ ಹೇಳ್ತೇವೆ, ಏನ್ ಹೇಳ್ತೇವೆ, ಅದ್ ಹತ್ತಬೇಡ, ಇದು ಹತ್ತಬೇಡ, ಅಲ್ಲಿ ಬಿದ್ದಿ ಇಲ್ಲಿ ಬಿದ್ದಿ
ಬರೀ ಅವ್ರಿಗೆ ಭಯಾನಕ ವಾತಾವರಣ ಕೊಡ್ತೇವೆ ನಾವು ಅಂದುಕೊಲೆ ನಮ್ಮ ಜನ ಏನ್ ಮಾಡ್ತೇವ್ರು ಅಲ್ಲೇ ಕುಂತು ಬಿಟ್ಟಿರ್ತಾರೆ. ಆದ್ರೆ ಇವರು ಅವರು ಹದಿನೈದನು ಈಗಿನವ್ರು ಸುಶಿಕ್ಷಿತ ತಾಯಿಂದ್ರ ನಾವು ಹೀಗ್ ಮಾಡ್ತೇವೆ. ಅದ ಅಶಿಕ್ಷಿತ ಶಾಲೆ ಕಟ್ಟಡ ಹತ್ತಲಾರಂತ ಒಬ್ಬಳ ತಾಯಿ ಆ ಎವರೆಸ್ಟ್ ಶಿಖರನ ಹತ್ತಲು ಒಂದು ಪ್ರೇರಣೆ ಕೊಟ್ಟಂತ ಯಾವ ರೀತಿ ತಾಯಿ ಇರ್ಬೋದು ನೋಡ್ರಿ. ಅದಕ್ಕೆಲ್ಲಾ ತಾಯಂದಿರು ಭಯಾನಕ ವಾತಾವರಣದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸದೆ ಅವ್ರಿಗೆ ಪ್ರೇರಣೆ ಕೊಡುವಂತ ತಾಯಿ ಆದ್ರ ಒಂದು ಅಧ್ಯಾತ್ಮ ಜೀವನದಲ್ಲಿ ಅಷ್ಟೆಲ್ಲ ಇಡೀ ಜಗತ್ತಿಗೆ ಅಷ್ಟೆಲ್ಲ ಪ್ರತಿಯೊಂದಕ್ಕೂ ನಾವು ಆತ್ಮಸ್ಥೈರ್ಯವಾಗಿ ಬದುಕುವಂತ ಒಂದು ಧೈರ್ಯತೆ ನಮ್ಮ ಮುಂದಿನ ಜನಾಂಗಕ್ಕೆ ಬರ್ಲಿ ಅಂತ ಏಕದಿಂದ ಇವ್ 4 ಮಾತುಗಳನ್ನು ಹೇಳಲಿಕ್ಕೆ ನನಗೆ ಆಸ್ಪದ ಕೊಟ್ಟಂತ ಪ್ರತಿಯೊಬ್ಬರಿಗೆ ಮಹಾವತಾರ್ ಫೌಂಡೇಶನ್ ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಆತ್ಮ ಸಂಧಾನಗಳಾಗಿ ರಂಗನಾಥ ಗುರುಜಿಯವರನ್ನು ಹಿಡ್ಕೊಂಡು ತಮ್ಮೆಲ್ಲರಿಗೂ ಅದೇ ಪ್ರಕಾರ ಯೂಟ್ಯೂಬ್ನಲ್ಲಿ ಆಲಿಸಬೇಕನ್ನಂತ ಒಂದು ತವಕದಲ್ಲಿ ಇದ್ದವರಿಗೂ ಸಹಿತ ಪ್ರತಿಯೊಬ್ಬರಿಗೂ ಅನಂತ ಶರಣಾರ್ಥಿಗಳು ಧನ್ಯವಾದಗಳು ಶರಣ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಏನು ನಾವು ಮನ್ಸನ್ನ ಚಂಚಲ ಮಾಡ್ಕೋಬಾರ್ದು. ಒಳ್ಳೆ ಧ್ಯಾನದ ಮುಖಾಂತರ ನಾವು ಮನ್ಸನ್ನ ಚಂಚಲ ಮಾಡ್ಕೊಳ್ಳದೆ ಅಧ್ಯಾತ್ಮ ಅನ್ನೋ ಸಂಸಾರದಲ್ಲಿ ಇದ್ದಂಗೆ ಇರ್ಬೇಕು. ಅಧ್ಯಾತ್ಮ ಅನ್ನೋ ಎಣ್ಣೆನ ನಾವು ನಮ್ಗೆ ತಂದ್ಕೊಂಡು ಮನ್ಸನ್ನ ಚಂಚಲ ಮಾಡ್ಕೊಳ್ದೆ ಎಷ್ಟೇ ಜ್ಞಾನನ ಕೊಟ್ರು ಕೂಡ ತುಂಬಾ ಜನ ಜ್ಞಾನಗಳನ್ನ ಕೊಟ್ಟಿದ್ದಾರೆ. ಎಷ್ಟೇ ಜ್ಞಾನ ಕೊಟ್ರು ಕೂಡ ನಮ್ಮ ಮನ್ಸು ಚಂಚಲ ಮಾಡ್ಕೊಳ್ದೇನೆ ನಾವು ಪ್ರತಿಯೊಂದನ್ನು ಸ್ವೀಕರಿಸ್ತಾ ಒಂದು ಆಧ್ಯಾತ್ಮದಲ್ಲಿ ಮುಂದುವರಿಬೇಕು, ಧ್ಯಾನದ ಮುಖಾಂತರ ಮುಂದುವರಿಬೇಕು ಅನ್ನೋದನ್ನ ಚೆನ್ನಾಗಿ ನಮ್ಗೆ ತುಂಬಾ ಕರ್ಮಗಳಿದಾವೆ. ಆ ಕರ್ಮಗಳನ್ನ ಸವಸ್ಕೋಬೇಕಂದ್ರೆ ಭಗವಂತನ ಸೇವೆ ಮಾಡ್ಬೇಕು, ನಿಷ್ಕಲ್ಮಶದಿಂದ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯ ಸೇವೆನ ಮಾಡ್ಬೇಕು. ನಾವಿಲ್ಲಿ ಬಂದಿರೋದು ಜಸ್ಟ್ ಬಾಡ್ಗೆ ಮನೆ ಅಷ್ಟೇ, ಅಂದ್ರೆ ನಮ್ ಮನೆ ಸ್ವಂತ ಮನೆ ಇರೋದು ಭಗವಂತನ ಸನ್ನಿಧಿಲಿ ಅಂತ ಹೇಳ್ತಾ ಸಂಸಾರ ಸಾಗರದಲ್ಲಿ ಎಷ್ಟೇ ಕಷ್ಟಗಳು ಬರ್ಲಿ ಅವುಗಳ ಕಡೆ ಗಮನ ಕೊಡದೆ ನಾವು ಶ್ರದ್ಧಾ ಭಕ್ತಿಯಿಂದ ಒಂದು ಸೇವೆನ ಮಾಡ್ಬೇಕು. ಧ್ಯಾನದ ಮುಖಾಂತರ ನಾವು ಜ್ಞಾನನ ಪಡ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಅಮ್ಮ. ಮನ್ಸು ಮತ್ತೆ ಅಂತರಾತ್ಮದ ಬೆಳಕಿನ ಜೊತೆ ನಡಿಬೇಕು. ಯಾವುದೇ ವ್ಯಾಮೋಹನ ನಾವು ಇಟ್ಕೋಬಾರ್ದು. ತುಂಬಿದ ಕುಟುಂಬದಲ್ಲಿ ಇರ್ತೀಗ ಅತ್ತೆ ಮಾವ ಯಾರೇ ಇದ್ರು, ಯಾರನ್ನ ಒಂದ್ ಮಾತಂದ್ರೆ ಕೂಡ ನಾವು ತಾಳ್ಮೆಯಿಂದ ಸಹನೆಯಿಂದ ನಾವ್ ಯಾವುದಕ್ಕೋಸ್ಕರ ಬಂದಿದೀವಿ ಭೂಮಿಗೆ ಅದರ ಮುಖಾಂತರನೇ ನಾವು ಮುಕ್ತಿನ ಮೋಕ್ಷನ ಪಡ್ಕೊಳ್ಳಿಕ್ಕೆ ಭಗವಂತನ ಸೇವೆ ಮಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸ್ಕೊಟ್ರಿ ಅಮ್ಮ. ಥ್ಯಾಂಕ್ ಯು. ಮತ್ತೆ ಒಂದು ಉದಾಹರಣೆ ಹೇಳಿದ್ರಿ, ತುಂಬಾ ಉದಾಹರಣೆಗಳು ಹೇಳಿದ್ರಿ. ಅಂದ್ರೆ ಈಗ ಹೇಳಿದ್ರಿ 1943 ಮೇ 29 ತೇನ್ಸಿಂಗ್ ಮತ್ತೆ ಹಿಲರಿ ಎವರೆಸ್ಟ್ ಶಿಖರನ ಹತ್ತಿದ್ದು. ಅದಕ್ಕೆ ಒಂದು ಪ್ರೇರಣೆ ತಾಯಿ. ಬಟ್ ನಿಜ ನೀವ್ ಹೇಳ್ದಾಗೇನೆ ನಾವು ನಮ್ಮ ಮಕ್ಕಳನ್ನ ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ ಒಬ್ನೇ ಹೋಗ್ತಿದೀಯಾ ಅನ್ನತರಕ್ಕೆ ಪ್ರತಿಯೊಂದು ನಾವು ಆಕ್ಷೇಪಣೆ ಮಾಡ್ತೀವಿ. ಮಾಡೋಂಥದ್ ಮಕ್ಕಳು ಅಲ್ಲೇ ಚೂಟಾಕ್ಬಿಡ್ತೀವಿ ಅಲ್ವಾ? ಅದಕ್ಕೆ ಅವರು ಮುಂದೆ ಹೆಜ್ಜೆ ಹಿಡ್ದ ಧೈರ್ಯಗಳಾಗಿ ಬದುಕ್ತಾ ಇದ್ದಾರೆ. ಈಗಿನ ಮಕ್ಕಳಿಗೆ ಧೈರ್ಯ ಇಲ್ಲ ಅವ್ರಿಗೆ. ನಾವು ತಾಯಿಂದ್ರೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಾಗಿದೆ. ತಿಳಿಸ್ಕೊಟ್ರಿ. ಓಕೆ ಮಾಸ್ಟರ್ಸ್. ವಿಜಯಲಕ್ಷ್ಮಿ ಅಮ್ಮ ತುಂಬಾ ಚೆನ್ನಾಗಿ ನಮ್ಮ ಮನ್ಸನ್ನ ಸ್ಥಿರವಾಗಿ ಇಟ್ಕೋಬೇಕು, ಚಂಚಲತೆ ಇರಬಾರ್ದು. ಮನ್ಸನ್ನ ಸ್ಥಿರವಾಗಿ ಇಟ್ಕೊಂಡು ನಾವು ಯಾವ ಕೆಲಸದ ಮೇಲೆ ಭೂಮಿಗೆ ಬಂದಿದೀವಿ ಆ ಒಂದು ಕೆಲ್ಸನ ಒಂದು ಧ್ಯಾನದ ಮುಖಾಂತರ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳಿದ್ರೆ ಮಾಸ್ಟರ್ಸ್. ಯಾರಿಗಿಲ್ಲ ನಿಮ್ ಅನಿಸಿಕೆ ಏನಿದೆ? ಇಷ್ಟೊತ್ತು ಕ್ಲಾಸ್ನ ಕೇಳಿದ್ರಿ, ನಿಮ್ ಅನಿಸಿಕೆ ಏನಿದೆ? ಜೊತೆಗೆ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಓಕೆ, ಗೀತಾ ಮ್ಯಾಮ್. ನಮಸ್ತೆ ಸಾವಿತ್ರಿ ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಜ್ಞಾನ ಯೋಗ ಭಾಗ 4ರಲ್ಲಿ ಅದ್ಭುತವಾದ ವಿಷಯಗಳನ್ನು ತಿಳಿಸಿಕೊಟ್ರೆ ನಮ್ಗೆ. ಮನಸ್ಸಿನನ್ನು ತುಂಬಾ ಚಂಚಲ ಮಾಡ್ಕೋಬಾರ್ದು, ನಾವು ಧ್ಯಾನದಿಂದ ನಾವು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ, ಮತ್ತೆ ಮಕ್ಕಳನ್ನು ಸಹ ನಾವು ಧೈರ್ಯವಾಗಿರ್ಲಿಕ್ಕೂ ನಾವೇ ಪ್ರೇರಣೆ ಕೊಡ್ತೀವಿ, ಅಧೈರ್ಯಗಳಾಗ್ಲಿಕ್ಕೂ ನಾವೇ ಪ್ರೇರಣೆ ಕೊಡ್ತೀವಿ. ಯಾವ ಮಾರ್ಗದಲ್ಲಿ ಇರ್ಬೇಕಂತ ಅತ್ಯುತ್ತಮವಾಗಿ ತಿಳಿಸಿದ್ವಿ. ಈಗ ಒಂದು ಉದಾಹರಣೆ ಹೇಳ್ಬೇಕಂತ, ಒಂದು ಶಿಖರ ಹತ್ತದಿರ್ಲಿ, ಒಂದು ಮೆಟ್ಲು ಹತ್ತಬೇಕಾದ್ರೂ ನಾವ್ ಹೇಳ್ತಿರ್ತೀವಿ ಬೀಳ್ತೀಯ.
ಆ ಮಕ್ಕಳಿಗೆ ಬೀಳ್ತಿ ಅಂದ್ರೆ ಬಿದ್ದೇ ಬೀಳ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ಏನು ಆಗಲ್ಲ, ಹುಷಾರಾಗೆ ಹೋಗಿ ಬಾ ಅಂತ ಹೇಳಿ ಈ ತರ ಮಾತಾಡೋದ್ರಿಂದ ನಾವು ಆ ಮಕ್ಕಳು ಸಹ ಧೈರ್ಯವಾಗಿರ್ತಾರೆ. ಒಂದು ಕತ್ತಲು ಕಂಡ್ರನು ಸಹ ಅಷ್ಟೇ, ಆ ಮಕ್ಕಳಿಗೆ ಅದು ಕತ್ಲಿದೆ, ಆ ಕ್ಷಣಕ್ಕೆ ಆ ಮಗು ಊಟ ಮಾಡ್ತಿದೆ ಅಂತ ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ಊಟ ಮಾಡ್ತಿದೆ ಆ ಮಗು ಅನ್ನೋದ್ರೆ ಊಟ ಮಾಡ್ಬೇಕಷ್ಟೇ ಅಲ್ಲಿ. ಅಂದ್ರೆ ಏನೋ ಒಂದು ಹೇಳಿ, ಅಲ್ಲಿ ಒಂದು ಗುಮ್ಮ ಬರುತ್ತೋ ಅಥವಾ ಏನೋ ಬರುತ್ತೆ, ಕತ್ಲಿದೆ ನೋಡು, ನಾಯಿ ಕಡಿಯುತ್ತೆ, ನಿಂಗ್ ಬೆಕ್ಕು ಕಚ್ಚುತ್ತೆ ಅಂತ ಈ ತರ ಎಲ್ಲಾ ಕತೆಗಳನ್ನ ಇಲ್ಲದ ಕತೆಗಳನ್ನ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಆ ಕ್ಷಣಕ್ಕೆ ಆ ಮಕ್ಕಳು ಊಟ ಮಾಡ್ಲಿಕ್ಕೋಸ್ಕರ ನಾವು ಈ ತರದವೆಲ್ಲಾನೇ ಹೇಳ್ತಾ ಇರ್ತೀವಿ. ಇವೆಲ್ಲ ತುಂಬಾ ತಪ್ಪು ಕಲ್ಪನೆಗಳು. ಆ ಮಕ್ಕಳು ಒಂಥರ ಎಷ್ಟು ಶುದ್ಧವಾದ ಮನಸ್ಸುಗಳಂದ್ರೆ ನಾವ್ ಏನ್ ಹೇಳ್ತೀವೋ ಅದನ್ನೇ ಅವರು ಗ್ರಹಿಸ್ತಾರೆ. ಆ ಸೂಕ್ಷ್ಮ ಅನ್ನೋದು ಏನಿಗೆ ಅವರು ತುಂಬಾ ಬೇಗನೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಮಕ್ಕಳನ್ನ ಯಾವ ರೀತಿ ಇದ್ ಮಾಡ್ಬೇಕನ್ನೋದಾದ್ರೆ, ಧೈರ್ಯದಿಂದ ಏನು ಆಗಲ್ಲ, ಪ್ರೀತಿಯಿಂದ ಊಟ ಮಾಡ್ಬೇಕು, ಪ್ರೀತಿಯಿಂದ ಇರ್ಬೇಕು, ಏನೇ ಆಗ್ಲಿ ನಿನ್ ಕೈಲಿ ಸಾಧ್ಯ ಇದೆ ಮಾಡು ಅಂತೇಳಿ ಈ ತರ ಪ್ರೋತ್ಸಾಹ ತುಂಬುತ್ತಾ ಇರ್ಬೇಕು. ಇವತ್ತು ಅತ್ಯುತ್ತಮವಾದ ಮಾಹಿತಿ ತಿಳಿಸಿದ್ವಿ. ಮತ್ತೆ ಇನ್ನೊಂದು ಅಮ್ಮ, ನೀವು ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿ ಬಂದಿರುವುದು ನಾವು ಸುಮ್ಮನೆ ಅಂತಂದೇಳಿ ಒಂದು ವಿಷಯನ ಸಹ ನಾವು ಕೇಳ್ಕೊಂಡ್ವಿ. ಅದೇ ರೀತಿ ನಮ್ಮ ಅಂತರ್ ಪ್ರಯಾಣದ ಜೊತೆಗೆ ನಾವು ಇರ್ಬೇಕು ಅಂತಾನು ಹೇಳಿದ್ರಿ. ಎಸ್ ಮಾಸ್ಟರ್, ನಮ್ಮ ಮೇಡಮ್ ಅವ್ರು, ಸಾವಿತ್ರಿ ಮೇಡಮ್ ಅವರು ಅದ್ಭುತವಾದ ಜ್ಞಾನಿಗಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಲವಾರು ವಿಚಾರಗಳನ್ನ ನಮ್ಮ ಇದಕ್ಕೆ ಎಷ್ಟು ಜ್ಞಾನವನ್ನು ಕೊಡ್ಲಿಕ್ಕೆ ನಮ್ಮ ವೇದಿಕೆಗೆಲ್ಲ ಬರ್ತಾ ಇರ್ತಾರೆ. ಹಾಗಾಗಿ ಯಾರಿಗಾಗಿರ್ಬೋದು ಪ್ರಶ್ನೆ ಆಗಿರ್ಬೋದು, ಇವತ್ತಿನ ತರಗತಿ ಬಗ್ಗೆ ಅನಿಸಿಕೆ ಆಗಿರ್ಬೋದು, ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಅನಿಸಿಕೆಯನ್ನು ತಿಳಿಸಿ ಮಾಸ್ಟರ್ಸ್. ಇದ್ರ ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು, ಧನ್ಯವಾದಗಳು. ನಿಜವಾಗ್ಲೂ ಮಕ್ಕಳಿಗೆ ಭಯಾನಕ ವಾತಾವರಣ ಬೇಡವೇ ಬೇಡ. ಮೊದ್ಲಿನ ನಮ್ಮ ತಾಯಿ ತಂದೆಯವರು ಯಾವ ರೀತಿ ಒಂದು ಚೆನ್ನಮ್ಮನ ತೊಟ್ಟು, ಗುಬ್ಬಿ ತೊಟ್ಟು, ಆಮೇಲೆ ಗಿಡ ಮರಗಳ ಹತ್ತಿರ ಬಗಲಲ್ಲಿ ಎತ್ತುಕೊಂಡು ಎಷ್ಟು ಚೆನ್ನಾಗಿ ಅವರು ನಮಗೆ ಪ್ರಸಾದವನ್ನು ಕೊಡ್ತಾ ಇದ್ರು. ಇವಾಗ ಇಲ್ಲ, ಬರೇ ಮೊಬೈಲ್ದಲ್ಲಿ ಹಾಗೆ ಇದು ತುಂಬಾ ತಪ್ಪಲ್ರಿದು. ಮಕ್ಕಳಿಗೆ ಅದೇ ವಾತಾವರಣದಿಂದ ಸ್ವಲ್ಪ ನರಗಳ ವೀಕ್ನೆಸ್ ಆಗ್ತಾ ಇದಾವ್ರೆ. ಹೌದು ಹೌದು. ಈಗಿನ ವಾತಾವರಣದಲ್ಲಿ ನೋಡಿದ್ರೆ ಎಷ್ಟು ಭಯಾನಕರವಾಗಿದೆ ಅಂದ್ರೆ ಅಷ್ಟಿದೆ. ಆದ್ರೆ ಅವನ್ನೆಲ್ಲ ತಿಳಿಪಡಿಸ್ಬೇಕು ನಾವು, ಹಿಂಗಲ್ಲ ಹಿಂಗೆ ಈ ರೀತಿ ಇದೆ ಅಂತಂದೇಳಿ ವಾತಾವರಣ ಅವ್ರಿಗೆ ವಾಸ್ತವ ಅರ್ಥ ಮಾಡಿಸ್ಬೇಕು. ನಾವ್ ಯಾವ್ದೋ ಒಂದು ಸುಳ್ಳು ಹೇಳ್ಬಿಟ್ಟು ಆ ಕ್ಷಣದಿಂದ ಬಚಾವಾಗೋದನ್ನ ನಾವ್ ಹೇಳ್ಕೊಡ್ಬಾರ್ದು. ಇರೋ ವಾಸ್ತವನ ತಿದ್ದಿ ಹೇಳ್ಬೇಕು. ಈಗೆಲ್ಲ ಇನ್ನೊಂದು ದಿನ ತಿಳ್ಕೊಂತಾರೆ ಅಲ್ವಾ. ಒಂದ್ಸಲ ಊಟ ಮಾಡೋದು ಬಿಡ್ರಿ ಅವರು, ಆದ್ರೂ ಸಹಿತ ಮೊಬೈಲ್ ಕೊಡ್ಲೇಬಾರ್ದು. ಏನು ಹೊಟ್ಟೆ ಒಂದು ದಿನ ಉಪವಾಸ ಇದ್ರೆ ಏನಾಗಲ್ಲ ಇದು, ಸ್ವಲ್ಪ ಹಠ ಮಾಡ್ರಿದು. 1 ದಿವಸ 2 ದಿವಸ, ಕೊನೆಗೆ ಮತ್ತೆ ತಾವೇ ಬದಲಾವಣೆ ಆಗಿ ಹೊಟ್ಟೆ ಎಷ್ಟುವರೆ ಏನು ಬೇಕಂತ ಬರ್ತಾವ್ರದು. ಅಲ್ಲಿ ಇನ್ನೊಂದು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಒಂದ್ 5 ನಿಮಿಷಗಳ ಕಾಲ, ಒಂದು 10 ನಿಮಿಷಗಳ ಕಾಲ ಕೊಡ್ಲಿ. ಯಾಕೆಂದ್ರೆ ತುಂಬಾನೇ ಈಗ ವಾತಾವರಣ ಇರೋದೇ ಅದ್ರಿಂದ. ಯಾಕೆಂದ್ರೆ ಅವರು ನಮ್ಗೆ ಮರುಪ್ರಶ್ನೆ ಮಾಡ್ತಾರೆ, ನೀವ್ ನೋಡಿದ್ರೆ ಮೊಬೈಲ್ ಆಗಿ ಯಾವಾಗ್ಲೂ ಕ್ಲಾಸ್ ಕೇಳ್ತಿರ್ತೀರಾ ಅಂತಂದೇಳಿ ಅಲ್ವಾ ಮಾಸ್ಟರ್ಸ್. ಎಸ್ ಮೇಡಮ್, ಕ್ಲಾಸ್ ಹೇಗಿತ್ತು? ನಮ್ಗೋಸ್ಕರ ಸಮಯ ಕೊಟ್ಟು ವೇದಿಕೆಗೆ ಬಂದಿದ್ದಾರೆ. ಅನಿಸಿಕೆ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು ತಿಳಿಸಿ ಮಾಸ್ಟರ್ಸ್. ಮತ್ತೆ ಅದೇ ರೀತಿ ನಿನ್ನೆ ತಗೊಂಡಿರಂತಹ ನಮ್ಮ ಸತ್ಯೇಂದ್ರ ಕುಮಾರ್ ಸರ್ ಚಾಟ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಹಾಕಿದೀನಿ ಮಾಸ್ಟರ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಎಸ್ ಅಂತ ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್. ಅಥವಾ ಇವತ್ ಕ್ಲಾಸ್ ಏನ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಬೇಕಾ, ನಾವು ಅರ್ಥ ಆಗಿಲ್ಲ ಅಂತ ತಿಳ್ಕೊಬೇಕಾ, ದಯಮಾಡಿ ಅದನ್ನು ಸಹ ತಿಳಿಸಿ, ಏನು ತೊಂದರೆ ಇಲ್ಲ. ಅಲ್ಲ, ಬೇಜಾರಾಗಿದ್ರೆ ಅದನ್ನೇ ಹೇಳ್ರಿ, ನಾವ್ ಮತ್ತೆ ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ನಾವು. ಎಸ್, ಖಂಡಿತ. ಇಲ್ಲಿ ಎಲ್ರಿಗೂ ಅವಕಾಶ ಇದೆ, ಎಲ್ಲದನ್ನಕ್ಕೂ ಅವಕಾಶ ಇದೆ. ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಏನ್ರ ಬದಲಾವಣೆ ಮಾಡ್ಕೊಳ್ಬೇಕಂದ್ರೆ ಅದಕ್ಕೂ ಹೇಳ್ಬಿಡಿ. ನಾವು ಎಲ್ಲರೂ ವಿದ್ಯಾರ್ಥಿಗಳು, ನಿಮ್ ಎದುರಿಗಿರ ನಾವೆಲ್ಲರೂ. ಎಸ್ ಮೇಡಮ್. ಎಸ್ ಮಂಜುಳಾ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮೇಡಮ್, ಸಾವಿತ್ರಿ ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ಅಂದ್ರೆ ವಚನಗಳ ಮುಖಾಂತರ ಸಿಂಪಲ್ ಆದ ರೀತಿಲೇನೆ ಯಾವ ರೀತಿ ನಾವು ಮುಂದೆ ಮಕ್ಕಳನ್ನ ಬೆಳೆಸ್ಬೇಕು, ನಾವೇ ಅದಕ್ಕೆಲ್ಲ ಕಾರಣ. ದೊಡ್ಡವ್ರು ನಾವ್ ಹೆಂಗ್ ಹೇಳಿದ್ರೆ ಅದನ್ನೇ ಮಕ್ಳು ಫಾಲೋ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ಆಮೇಲೆ ಎಲ್ಲ 12ನೇ ಶತಮಾನದ ಶರಣೆಯರದ್ದು ತಗೊಂಡು ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕೆಂದ್ರೆ ನಾವು ಆದಿಲೇ ಇರೋದಕ್ಕೆ ಮೇಡಮ್ದು ಇಷ್ಟ ಆಯ್ತು ನಮ್ಗೆ. ಥ್ಯಾಂಕ್ ಯು. ಅದೇ ಏನಾದ್ರು ಮತ್ತೆ ಅದ್ರೊಳಗೆ ಪ್ರಶ್ನೆಗಳಿಂದ ಕೇಳ್ಬೋದು. ಏನಾದ್ರು ಸಮಸ್ಯೆ ಈ ರೀತಿ ಬೇಡ ಆಗಿತ್ತು, ಈ ರೀತಿ ಹೇಳ್ಬಾರ್ದಾಗಿತ್ತು ಅಂತ ಕೇಳಿದ್ರೆ ನಾವು ಏನಾದ್ರು ಬದಲಾವಣೆ ಮಾಡ್ತೀವಿ. ಏನಿಲ್ಲ ಮೇಡಮ್, ಚೆನ್ನಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್. ಲಕ್ಷ್ಮಿ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ಲಕ್ಷ್ಮಿ ಮ್ಯಾಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ.
Yes, ma'am, ನಮಸ್ತೆ ನಮಸ್ತೆ. ಸಾವಿತ್ರಿ ಅಮ್ಮ. ನಮಸ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದೀರಾ ಅಮ್ಮ. ನಾವು ಅಂದ್ರೆ ಸಂಸಾರದಲ್ಲಿ ಇದ್ಕೊಂಡೆ ಆಧ್ಯಾತ್ಮಿಕದಲ್ಲಿ ಯಾವ ತರ ತೊಡಗಿಸ್ಕೋಬೇಕು ಅಂತ, ಮತ್ತೆ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು, ನಾವ್ ಯಾವ ರೀತಿ ಇರ್ಬೇಕು ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದೀರಮ್ಮ. ನಾನು ಲಾಸ್ಟಿಗೆ ಬಂದೆ, ಸ್ಟಾರ್ಟಿಂಗ್ ಇಂದ ಕೇಳಕ್ ಆಗ್ಲಿಲ್ಲ. ಲಾಸ್ಟಿಗೆ ಬಂದೆ ಅಮ್ಮ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಮ ಬೆಂಗಳೂರು ಕನ್ನಡಕ್ಕೂ ನಿಮ್ ಕನ್ನಡಕ್ಕೂ ಸ್ವಲ್ಪ ಡಿಫ್ರೆನ್ಸ್. ಹಂಗಾಗಿ ನಮ್ಗೆ ಸ್ವಲ್ಪ ಅರ್ಥ ಆಗತ್ ಕಷ್ಟ ಆಗತ್ತೆ, ಆದ್ರೂ ಅರ್ಥ ಮಾಡ್ಕೋಬಹುದು. ಅರ್ಥ ಮಾಡ್ಕೋಬಹುದು, ಹಂಗೇನ್ ತೊಂದ್ರೆ ಇಲ್ಲ. ಸ್ವಲ್ಪ ನಿಮ್ದು ಸ್ಪೀಡು ಅನ್ಸತ್ತೆ, ಸ್ವಲ್ಪ ಮಾತುನು ನಿಮ್ಮ ಭಾಷೆಗೂ ಆ ಸ್ಪೀಡ್ಗೂ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇನೆ. ಆದ್ರೂ ಮಾಡ್ಕೋಬಹುದು, ಆತರ ತೊಂದ್ರೆ ಏನಿಲ್ಲ ಅಮ್ಮ. ತುಂಬಾ ಚೆನ್ನಾಗಿ ಇನ್ನೊಂದ್ಸಲ ಅವಕಾಶ ಸಿಕ್ಕರೆ ಸ್ವಲ್ಪ ನಿಧಾನವಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ. ಸ್ವಲ್ಪ ನಿಧಾನ ಆದ್ರೆ ಅದು ನಮ್ಮ ಕನ್ನಡಕ್ಕೂ ನಿಮ್ಮ ಕನ್ನಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ, ಸ್ವಲ್ಪ ನಿಮ್ದು ಸ್ಪೀಡ್ ಇರೋದ್ರಿಂದ ಸ್ವಲ್ಪ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್. ಆದ್ರೂ ಅರ್ಥ ಮಾಡ್ಕೋಬಹುದು, ಆಗದೇ ಇಲ್ಲ ಅಂತ ಏನು ಇಲ್ಲ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಮ್ಮ. ಥ್ಯಾಂಕ್ ಯು ಸೊ ಮಚ್. ಇದೊಂದು ಹೇಳಿಕೆ ನಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ಅವಕಾಶ ಮಾಡ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಭಾಷಾ ವ್ಯತ್ಯಾಸ ಆಗುತ್ತೆ ಬಿಡ್ರಿ. ಮೊದ್ಲು ಪ್ರಾರಂಭದಲ್ಲಿ ನಾನು ಭಾಷೆ ಸಲುವಾಗಿ ನಾನು ಹಿಂದಿಟ ಹಾಕಿದ್ರಿ, ನಾನು ಹೇಳಲೇಬಾರ್ದು ಅಂತ ಹೇಳಿದ್ರು. ಅದು ಕೆಲವು ಜನ ಇಲ್ಲ, ಹೇಗಿದ್ರು ನಾವು ಅರ್ಥ ಮಾಡ್ಕೊಳ್ತೀವಿ, ಅರ್ಥ ಮಾಡ್ಕೋತೀವಿ. ಒಂಚೂರು ಸ್ವಲ್ಪ ಸ್ಲೋ ಆದ್ರೆ ಇನ್ನೂ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ. ಅವಶ್ಯವಾಗಿ ನಾನು ನಿಮ್ಮ ಇದಕ್ಕೆ ನಾನು ತಲೆಬಾಗ್ತೇನೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖಂಡಿತ ಸಾವಿತ್ರಿ ಅಮ್ಮ ಒಂದ್ಸತಿ ಮೊದಲೇ ವೇದಿಕೆಯಲ್ಲಿ ಹೇಳಿದ್ರು. ಯಾಕೆಂದ್ರೆ ಆ ಕಡೆ ಭಾಷೆ ಒಂಥರ ಡಿಫ್ರೆಂಟ್ ಇರುತ್ತೆ, ನಮ್ಮ ಭಾಷೆ ಇರುತ್ತೆ, ಹೇಗೆ ಅರ್ಥ ಆಗುತ್ತಾ, ಮುಂದುವರಿಬೋದಾ ನಾನು ಅಂತಂದೇಳಿ. ಏನಿಲ್ಲ ಅಮ್ಮ, ಅರ್ಥ ಆಗುತ್ತೆ ಅಂತಾನು ನಾನು ಹೇಳಿ ಅವ್ರಿಗೆ ಅಂದಿದ್ದಕ್ಕೆ ಅವ್ರು ಮತ್ತೆ ಮುಂದೆ ಕಂಟಿನ್ಯೂ ಮಾಡಿದ್ರು. ಅದನ್ನೇ ಮತ್ತೆ ಇವತ್ತು ಲಕ್ಷ್ಮೀ ಮ್ಯಾಮ್ನು ಹೇಳಿದ್ರು. ಉತ್ತಮ, ಈ ತರ ಹೇಳ್ಬೇಕು ಮಾಸ್ಟರ್ಸ್. ಯಾಕೆಂದ್ರೆ ನಾವು ಅವ್ರು ಹೇಳಿದ್ದನ್ನೇ ನಾವು ಎಲ್ಲದನ್ನು ಒಪ್ಕೋಬೇಕಂತ ಏನಿಲ್ಲ. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಇಲ್ಲಿ ಏನಾದ್ರೂ ಬದಲಾವಣೆ ಇದ್ರೂ ಇಲ್ಲಿ ಬದಲಾವಣೆ ಮಾಡ್ಕೊಳಕ್ಕೂ ಇಲ್ಲಿ ಅವಕಾಶ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಮ್ಯಾಮ್. ಈ ತರ ಬರ್ಬೇಕು ನಮ್ಮ ಮಾಸ್ಟರ್ಸ್ ಮುಂದೆ. ಥ್ಯಾಂಕ್ ಯು ಮ್ಯಾಮ್, ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ಭಾರತಿ ಮ್ಯಾಮ್ ಹೇಳಿದ್ರು ಇವತ್ತಿನ ಕ್ಲಾಸ್ ಬಗ್ಗೆ ಅನಿಸಿಕೆ, ಅಭಿಪ್ರಾಯ ತಿಳಿಸ್ತೀರಾ? ನೀವು ಮಾತಾಡ್ಬೋದು ಮ್ಯಾಮ್, ನಿಮ್ಗೆ ಕೋರ್ಸ್ ಇದೆ. ಎಸ್ ಭಾರತಿ ಮ್ಯಾಮ್, ನಮಸ್ತೆ, ಮಾತಾಡಿ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರು ಮ್ಯಾಮ್. ಸಾವಿತ್ರಿ ಮ್ಯಾಮ್ ತುಂಬಾ ಚೆನ್ನಾಗಿ, ಅಂದ್ರೆ ಈಗ ನೀವ್ ಹೇಳ್ರಿ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದು ಎಷ್ಟು ಚೆನ್ನಾಗಿ ಹೇಳಿದೀರಾ ಅಂದ್ರೆ ನಾವ್ ಇನ್ನೇನು ಹೇಳೋ ಅಷ್ಟಿಲ್ಲ ಅಮ್ಮ. ಈ ವೀಕಲ್ಲೂ ನೀವ್ ಇಷ್ಟು ಆಕ್ಟಿವ್ ಆಗಿದ್ದೀರಲ್ಲ, ಇದಕ್ಕೆ ಕಾರಣ ಏನಮ್ಮ? ಸದಾಕಾಲ ತಮ್ಮಂತವ್ರ ಒಂದು ಸೇವೆ ಸಿಗ್ತದಲ್ರಿ, ಅದುವೇ ಕಾರಣ. ಈಗಿನ ಕಾಲದಲ್ಲಿ ಒಂದ್ ಸ್ವಲ್ಪ ಏಜ್ ಆಯ್ತು, ನಾನು ರಿಟೈರ್ಡ್ ಆದೆ ಅಂದ ತಕ್ಷಣ ಎಲ್ಲಾ ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಹಾಗಾಗಿ ನಿಮ್ಮನ್ನ ತೋರ್ಸಿ ನಮ್ಮ ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ಇರೋ ಎಲ್ಲಾ ಇವ್ರನ್ನ ನಿಮ್ಮನ್ನಂತವ್ರನ್ನೆಲ್ಲಾರನು ತೋರ್ಸಿ ನಾ ಹೇಳ್ತಾ ಇರ್ತೀನಿ, ನೋಡಿ ಇವ್ರೇ ಹೀಗಿದ್ದಾರೆ ಅಂದ್ಮೇಲೆ ನೀವ್ ಯಾಕೆ ಹೀಗಿದ್ದೀರಾ, ನಿಮಗೂ ಆಗತ್ತೆ, ಎದ್ದೋಳಿ ಬಾಡಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಈ ವೇದಿಕೆಯನ್ನು ಕೊಟ್ಟಿರುವಂತ ಮಹಾ ಅವತಾರ್ ಫೌಂಡೇಶನ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಎಷ್ಟು ಜನಕ್ಕೆ ಮಾದರಿ ಆಗ್ತಾ ಇದೆ ಬಂದಿರೋದು ಅಂದ್ರೆ. ಅದಕ್ಕೆ ಆಗಿರ್ಬೋದ್ರಿ, ಆದ್ರೆ ನಮ್ಮ ಉಸಿರಾಟಕ್ಕೆ ರಿಟೈರ್ ಆಗಿಲ್ಲ ರೀ, ನಮ್ಮ ಹೃದಯಕ್ಕೆ ರಿಟೈರ್ ಆಗಿಲ್ರಿ. ಪ್ರತಿಯೊಂದು ದೇಹದ ಕಣಗಳಲ್ಲಿ ಚಲನದಲ್ಲಿ ಸಾಕ್ತಾ ಇರ್ತಾವ್ರಿ. ಅದು ಯಾವಾಗ ನಮ್ಗ ಭೂಮಿ ಇರೋಣ, ಅನ್ನದರೋಣ ಎಲ್ಲಿ ಯಾವಾಗ ಸ್ಟಾಪ್ ಆಗಿ ಹೋಗ್ತದಲ್ರಿ, ಅವಾಗ ನಿಜವಾದ ರಿಟೈರ್ ಅದು. ಈ ದೇಹದಿಂದ ಎಷ್ಟು ಆಗಬೇಕಾಗಿಲ್ಲ ಅಷ್ಟ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗ್ಲಿಕ್ಕೆ ನಾವು ನಿಮ್ಮಂತರ ಪ್ರೇರಣೆಯಾಗಿ ನಾವು ಸಾಗಬೇಕಾಗಿದೆ. ಇಷ್ಟ ರೀ, ಮತ್ತೇನಿಲ್ಲ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅಮ್ಮ. ಥ್ಯಾಂಕ್ ಯು. ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರುತ್ತೆ, ಇರದೇ ಯಾವಾಗಲೂ ಇರ್ತದೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಭಾರತಿ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಮತಾ ಮ್ಯಾಮ್, ನಮಸ್ತೆ, ಮಾತಾಡಿ ಮ್ಯಾಮ್. ನಮಸ್ತೆ ಅಮ್ಮ. ನಮಸ್ತೆ. ಇವತ್ತಿನ ವಿಚಾರ ಅದ್ಭುತವಾಗಿತ್ತಮ್ಮ. ಈ ತರದೊಂದ್ ಸಂದೇಶ ಎಲ್ಲ ಈಗ ಸಮಾಜಕ್ಕೆ ಬೇಕಮ್ಮ. ಇವಾಗೆಲ್ಲ ಯುವಕರು ನೀವ್ ಹೇಳ್ದಂಗೆ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೂನು ಸೂಸೈಡ್ ಅದು ಇದು ಅಂತ ಹೋಗ್ತಾ ಇರ್ತಾರೆ. ಯಾಕೆ ಅಂದ್ರೆ ನಾವ್ ಮಾಡೋ ಅಂತ ತಪ್ಪದಿಂದ ಅವ್ರು ಈ ಕೆಲ್ಸಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮಂತ ಒಬ್ರು ಸಂದೇಶ ಕೊಡೋದ್ರಿಂದ ಯೂತ್ಗೆ ಒಂಥರ ಏನೋ ಒಂಥರ ಶಕ್ತಿ ಬರುತ್ತಮ್ಮ. ಒಳ್ಳೆ ವಿಷಯನೇ ಹೇಳಿದ್ದೀರಾ.
ಮಕ್ಕಳನ್ನ ಹೆಂಗ್ ಸಾಕ್ಬೇಕು ಅಂತಾನೆ ಹೇಳಿದೀರಾ. ತಾಯಿಯರು ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ನಮ್ದು ಏಜ್ ಆಗಿ ಅವ್ರಿಗೂ ಏಜ್ ಆಗಿ ಅವ್ರ ಮಕ್ಳು ನೋಡೋವಷ್ಟು ಒಂದು ಇದಿರತ್ತೆಮ್ಮ. ಇಲ್ಲ ಅಂದ್ರೆ ಏನಿಲ್ಲ, ಅವ್ರನ್ನ ಅರ್ಧಕ್ಕೆ ಕಳ್ಕೊಂಡು ಅದೇ ಪುತ್ರ ಶೋಕ ನಿರಂತರಮ್ಮ ಅನ್ನಂಗೆ ಯಾವಾಗ್ಲೂ ಶೋಕದಲ್ಲೇ ಇರಕ್ಕಾಗತ್ತಮ್ಮ. ನಿಮ್ಮಂತರು ಖಂಡಿತಮ್ಮ ಒಳ್ಳೆ ಒಂದು ಸಮಾಜಕ್ಕೆ ಅದ್ಭುತವಾದ ಒಂದು ಕೊಡುಗೆ ಕೊಟ್ಟಿದ್ದೀರಾ, ಅದ್ಭುತವಾಗಿರೋ ಮಾತನ್ನ ಹೇಳಿದೀರಾ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಧನ್ಯವಾದಗಳು. ಲಕ್ಷ್ಮೀದೇವಿ ಮ್ಯಾಮ್ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್. ತುಂಬಾ ಸೀನಿಯರ್ಸ್ ಇದ್ದೀರಾ. ಎಸ್ ಮಾಸ್ಟರ್ಸ್, ಇವಾಗ ನೋಡಿ 29 ಮೆಂಬರ್ಸ್ ಇದ್ದೀರಾ, ಬಟ್ ಲೈಕ್ಸ್ ಮಾತ್ರ ತುಂಬಾ ಜನ ಬಂದಿಲ್ಲ ಮಾಸ್ಟರ್ಸ್. ಬರ್ತಾ ಇಲ್ವಾ ನಿಮ್ಗೆ ಲೈಕ್ ಮಾಡ್ಲಿಕ್ಕೆ? ಅದಕ್ಕೂ ಸಹ ಹ್ಯಾಂಡ್ ರೈಸ್ ಮಾಡಿ ಕೇಳಿ ಹೇಳ್ಕೊಡ್ತೀವಿ, ಅದನ್ನು ಸಹ ನೀವು ದಯಮಾಡಿ ಮಾಸ್ಟರ್ಸ್. ಯಾಕೆಂದ್ರೆ ನಮಗೋಸ್ಕರ ಸಮಯ ಕೊಟ್ಟು ಇಲ್ಲಿ ವೇದಿಕೆಗೆ ಬರ್ತಾರಂದ್ರೆ ಅವ್ರಿಗೆ ಯಾವ ರೀತಿ ನಾವು ಕೃತಜ್ಞತೆ ಹೇಳೋದು? ಒಂದ್ ಲೈಕ್ ಮಾಡೋದ್ರಿಂದ, ಥ್ಯಾಂಕ್ ಯು ಅಂತ ಹೇಳೋದ್ರಿಂದ ಅಲ್ವಾ ಮಾಸ್ಟರ್ಸ್? ಪ್ರತಿ ದಿನನೂ ನಮ್ಮ ವೇದಿಕೆಯಲ್ಲಿ ಹೇಳ್ತಾನೆ ಇರ್ತೀವಿ. ಎಲ್ಲರೂ ಇದನ್ನ ಗಮನದಲ್ಲಿ ಇಟ್ಕೊಂಡು, ಈಗ ಇವ್ರ ಸ್ಥಾನದಲ್ಲಿ ಇವತ್ತು ಸಾವಿತ್ರಿ ಮ್ಯಾಮ್ ಇದಾರೆ, ನಾಳೆ ಇನ್ನೊಬ್ರು ಇರ್ತಾರೆ, ನಾಡಿದ್ದು ನಾನಿರ್ಬಹುದು, ಬೇರೆ ಯಾರೇ ಇರ್ಬಹುದು, ಎಲ್ಲರಿಗೂ ಅವಕಾಶ ಇರುತ್ತೆ. ಹಾಗಾಗಿ ಲೈಕ್ಸ್ ಮಾಡಿ ಎಲ್ಲರಿಗೂ ನೋಡ್ಲಿಕ್ಕೆ ಸಹ ಅತಿ ಹೆಚ್ಚು ಜನ ಲೈಕ್ ಮಾಡೋದ್ರಿಂದ ಏನೋ ವಿಷಯದಂತ ಬೇರೆ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಪ್ರತಿದಿನ ನಮ್ಮ ವೇದಿಕೆಯಲ್ಲಿ ಹೇಳ್ತಾನೆ ಇರ್ತೀವಿ. ಅದು ಲೈಕ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೂ ಸಹ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಇಲ್ಲಿ ಯಾವ್ದು ಇಲ್ಲ, ತಪ್ಪಿಲ್ಲ. ನಮ್ಮ ದೇವೇಂದ್ರ ಸರ್ ಕೈವಿಂಗ್ ಅಂತ ಇದಾರೆ, ಹ್ಯಾಂಡ್ ರೈಸ್ ಮಾಡಿ ಸರ್. ನೀವು ಹ್ಯಾಂಡ್ ರೈಸ್ ಮಾಡಿ. ಯಾವ್ದು ಗೊತ್ತಾ? ಹಾರ್ಟ್ ಶೇಪ್ ಅಲ್ಲಿ ಇದೆ ನೋಡ್ರಿ ನಿಮ್ಮ ಮೊಬೈಲ್ ಅಲ್ಲಿ, ಅದನ್ನ ಒತ್ತಿ. ಹಾರ್ಟ್ ಶೇಪ್ ಅಲ್ಲಿ ಇದೆ ನೋಡ್ರಿ ನಿಮ್ಮ ಮೊಬೈಲ್ ಅಲ್ಲಿ. ಚಾರ್ಟ್ ಪಕ್ಕ ರಿಯಾಕ್ಷನ್ ಅಂತ ಇದೆ ನೋಡಿ, ಹಾರ್ಟ್ ಶೇಪ್ ಅಲ್ಲಿ ಹೃದಯಾಕಾರದಲ್ಲಿದೆ ನೋಡ್ರಿ ಚಿಹ್ನೆ. ಸರ್ ಇಷ್ಟ ಹೇಳ್ತಿದ್ದೀನಿ ಸರ್. ಎಸ್ ಸಣ್ಣಗೌಡ್ರು ಸರ್ ಇದಾರೆ, ನಮ್ಮ ಹಿರಿಯ ಮಾಸ್ಟರ್ಸ್, ಅವರು ಮಾಹಿತಿ ಕೊಡ್ತಾರೆ. ಸರ್ ಸ್ವಲ್ಪ ಹೇಳಿ ಸರ್, ದೇವೇಂದ್ರ ಸರ್ಗೆ ಕೈನ ಮಿಸ್ ಆಗ್ತಾರೆ ಗೊತ್ತಿಲ್ಲ ಅಂತಂದ ಹೇಳಿ. ಮ್ಯಾಮ್ ಲಿಂಕ್ ಶೇರ್ ಮಾಡಿ ಮ್ಯಾಮ್ ಇನ್ನೊಂದ್ಸರಿ. ನಾವೆಲ್ಲ ಈಗ ಬಂದಿದ್ದು, ಅದು ಬಂದಿಲ್ಲ ನಮ್ಗೆಲ್ಲ. ಎಸ್ ಮ್ಯಾಮ್ ಮಾಡ್ತೀನಿ ಮ್ಯಾಮ್. ಎಲ್ಲಾ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ನಮ್ದು ಮಧ್ಯ ಕರ್ನಾಟಕದ ಭಾಷೆ ಎಲ್ಲರಿಗೂ ಅರ್ಥ ಆಗ್ತದಲ್ಲ. ಈ ಕಡೆ ಬೆಳಗಾವಿ ಭಾಷೆನ ಇಲ್ಲ, ಈ ಕಡೆ ಬೆಂಗಳೂರು ಭಾಷೆನ ಇಲ್ಲ. ನಮ್ದು ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ. ಹೌದು ಸರ್, ನಿಮ್ದು ಎರಡು ಮಿಕ್ಸ್ ಆಗತ್ತೆ. ನಮ್ದು ಬೆಳಗಾವಿ ಭಾಷೆ ಸ್ಲೋ ಇರುತ್ತೆ. ಎಸ್, ಇಲ್ಲ ರೀ, ಅಲ್ಲಿ ಕೆಲವೊಂದು ಪದಗಳು ಮರಾಠಿಯಿಂದ ಹುಟ್ಟಿರ್ತಕ್ಕಂಥ ಕೆಲವೊಂದು ಪದಗಳು ಬರ್ತವ್ರೆ ಅಲ್ಲಿ. ಹಾಗಾಗ್ಬಿಟ್ಟು ಅವು ನಮಗೆ ಬೆಂಗಳೂರಿಗರಿಗೆ ಕನ್ಫ್ಯೂಸ್ ಆಗ್ತವೆ ಅಷ್ಟೇ. ಅಣಿ ಅಂತ ಹೇಳ್ತಾರೆ ಮತ್ತೆ ಅಂತ ಅನ್ನೋದಕ್ಕೆ ಕೆಲವೊಂದು ಪದಗಳನ್ನ ಕೂಡಿಸ್ಬಿಡ್ತಾವ ಅಕ್ಷರಗಳಲ್ಲಿ. ಹಂಗಾಗ್ಬಿಟ್ಟು ಅದಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಸಂಪೂರ್ಣ ಉಚ್ಚಾರಣೆ ಕಡಿಮೆ ಇರುತ್ತೆ ಅಲ್ಲಿ, ಕೆಲವೊಂದು ಪದಗಳು ಮಾತ್ರ. ಹಂಗಂತ ಎಲ್ಲವೂ ಅಲ್ಲ, ಕೆಲವೊಂದು ಮಾತ್ರ ಹಂಗಿರುತ್ತೆ, ಕೆಲವೊಂದ್ ಮಾತ್ರ ಅಷ್ಟೇ. ಎಲ್ಲ ಆಗತ್ತೆ. ಇಂಟ್ರೆಸ್ಟಿಂಗ್ ಇರುತ್ತೆ. ನಮ್ ಟೀಚರ್ ವಿಜಯ ಮೇಡಮ್ ಅವರ ಒಂದು ಸಾವಿತ್ರಿ ಮೇಡಮ್ ಅವರ ಭಾಷೆ ಕೇಳ್ಬೇಕಂದ್ರೆ ಬಹಳ ಖುಷಿ ಇರುತ್ತೆ. ಯಾಕಂದ್ರೆ ಅಪಾರ ಇವತ್ತಿನ ವಿಷಯ ಮಂಡನೆ ಹಂಗಿದೆ. ಜ್ಞಾನ ಅಂತ ಹೇಳ್ಬಿಟ್ಟು ಅದು ಎಷ್ಟೊಂದು ವಿಧವಾಗೈತಿ. ಜ್ಞಾನ ಎಷ್ಟು ತಗೊಂಡ್ರು ಕಡಿಮೆನೆ. ಅದ್ರಲ್ಲೂ ಕೂಡ ಈ ತರದ ಅನುಭವದೊಳಗೆ ಅಮೃತ ಇದೆ ಅಂತ ಹೇಳ್ತಾರೆ ನೋಡ್ರಿ. ಹಂಗ ಇಂಥವ್ರು ಸ್ವತಃ ಫೀಲ್ ಮಾಡ್ಕೊಂಡಿದ್ದಾರೆ, ಅನುಭವಿಸಿದ್ದಾರೆ. ಒಂದು ಖುಷಿ ಏನಂದ್ರೆ ಅವರು ಬುಕ್ಕು ನೋಡಲ್ಲ, ಏನು ನೋಡಲ್ಲ, ಅವರು ಸ್ವಂತ ಅನುಭವ. ಒಂದು ಸ್ಟೋರಿ ಮಕ್ಳಿಗೆ ಮೊಮ್ಮಕ್ಳಿಗೆ ಅಜ್ಜಿ ಯಾವ ತರ ಸ್ಟೋರಿ ಹೇಳ್ತಾರೆ ಆ ತರ ಸ್ಟೋರಿ ತರ ಹೇಳ್ತಾರ ಅವರು. ಬೇರೆ ಏನು ಕನ್ಫ್ಯೂಷನ್ ಇಲ್ಲ. ಅಂದ್ರೆ ನಮ್ಮ ಬೆಂಗಳೂರು ಭಾಷೆಗೂ ಅವ್ರ ಭಾಷೆಗೂ ಸ್ವಲ್ಪ ಅಂದ್ರೆ ನಮ್ಗೆ ಅರ್ಥ ಆಗದ್ ಕಷ್ಟ. ಅದ್ರಲ್ಲಿ ಸ್ವಲ್ಪ ಸ್ಲೋ ಆದ್ರೆ ನಾವು ಇವಾಗ 50-75% ಅರ್ಥ ಮಾಡ್ಕೋತೀವಿ, ಅದ್ರಲ್ಲಿ 100% ಅರ್ಥ ಮಾಡ್ಕೋಬಹುದು ಅಂತ ಅಷ್ಟೇ. ಇಲ್ಲ ರೀ, ಮಾಸ್ಟರ್ ಮನಿಗೆ ಮಗಗ ಹೊಸ ಸಸಿ ತಂದಾಗ ಸಸಿ ಬೆಳೆದಿರ್ತಕ್ಕಂಥ ವಾತಾವರಣ ಬೇರೆ ಇರುತ್ತೆ, ನಮ್ಮ ಮನೆ ವಾತಾವರಣ ಬೇರೆ ಇರುತ್ತೆ. ಒಂದು ಸಸಿ ಜೊತೆ ನಾವ್ ಹೊಂದ್ಕೊಳ್ತೇವಿಲ್ಲ, ನಮ್ ಜೊತೆ ಸಸಿ ಹೊಂದ್ಕೊಳ್ತಾ ಅಲ್ವಾ? ಹೊಂದ್ಕೋತೀವಿ ಸರ್, ಹೊಂದ್ಕೋತೀವಿ. ಅದಕ್ಕೆ ಸಪೋರ್ಟ್ ಕೇಳ್ತಾ ಇದೀವಿ, ಹೊಂದ್ಕೊಳಕ್ಕೆ ಸಪೋರ್ಟ್ ಕೇಳ್ತಾ ಇದೀವಿ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಒಳ್ಳೆ ಸ್ಕೋಪ್ ಕೊಡ್ತಾ ಇದ್ದಾರೆ. 27 ಮೆಂಬರ್ಸ್ ಇದಾರೆ, 7 ಮಾತ್ರ ಲೈಕ್ಸ್ ಆಗಿದೆ ನಮ್ಮ ವೇದಿಕೆಯಲ್ಲಿ. ಅಲ್ಲಿ ನೆನ್ನೆ ನಡೆದಿರೋಂತ ಕ್ಲಾಸ್. ನಮ್ಮ ಮಾಸ್ಟರ್ಸ್ ಇನ್ನು ಎಷ್ಟು ಮುಂದೆ ಬರ್ಬೇಕು ಅಂತಂದ್ರೆ ಅಷ್ಟು ಮುಂದೆ ಬರ್ಬೇಕು. ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ನೀವು. ಎಸ್ ಏನಿಲ್ಲ ಮಾಸ್ಟರ್ಸ್, ಅಲ್ಲಿ ಕೆಳಗಡೆ ಮೊಬೈಲ್ ಟಚ್ ಮಾಡಿ, ಆಫ್ ಇತ್ತು ಅಂದ್ರೆ ಗೊತ್ತಾಗುತ್ತೆ. ಟಚ್ ಮಾಡಿದಾಗ ಫಸ್ಟ್ ಇಂದು ಮೈಕ್ ಚಿತ್ರ ಇರುತ್ತೆ,
ಅದ್ರ ಪಕ್ಕದಲ್ಲಿ ವಿಡಿಯೋ ಚಿತ್ರ ಇರುತ್ತೆ, ಕ್ಯಾಮ್ರಾ ಟೈಪ್ ವಿಡಿಯೋ ಇರುತ್ತಲ್ಲ ಆ ಚಿತ್ರ ಇದೆ. ಅದ್ರ ಪಕ್ಕದಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತೇಳಿ ಇಂಗ್ಲಿಷ್ ನ ಸಣ್ಣ ಅಕ್ಷರ ಇದೆ, ಅದ್ರ ಮೇಲ್ಗಡೆ ಇಬ್ರು ಮನುಷ್ಯರ ಚಿತ್ರ ಕಾಣುತ್ತೆ, ಎಷ್ಟು ಜನ ಅದೇವಿ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ. ಅದ್ರ ಪಕ್ಕದಲ್ಲಿ ಚಾರ್ಟ್ ಅಂತ ಇದೆ. ಚಾರ್ಟ್ ಪಕ್ಕದಲ್ಲಿ ಇನ್ನೊಂದಿದೆ, ಹಾರ್ಟ್ ಚಿತ್ರ ತೋರಿಸಿದ್ದಾರೆ, ಹೃದಯದ ಒಂದು ಚಿತ್ರ ತೋರಿಸಿದ್ದಾರೆ, ರಿಯಾಕ್ಷನ್ ಅಂತ ಹೇಳ್ಬಿಟ್ಟು, ರಿಯಾಕ್ಟಿಂಗ್ ಅಂತ ಹೇಳಿ. ಅದನ್ನ ನೀವು ಟಚ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಒಂದಿಷ್ಟು ಚಿತ್ರಗಳು ಬರ್ತಾವೆ, ಕೈ ಚಿತ್ರವು ಬರ್ತದೆ. ಆ ಕೈ ಚಿತ್ರ ನೀವು ಟಚ್ ಮಾಡಿದಾಗ ಹ್ಯಾಂಡ್ ರೈಸ್ ಆಗುತ್ತೆ, ಅಂದ್ರೆ ನೀವು ಮಾತಾಡ್ಲಿಕ್ಕೆ ರೆಡಿ ಇದೀವಿ, ನಮಗೆ ಅವಕಾಶ ಕೊಡಿ ಅಂತೇಳಿ. ಅದನ್ನ ಮತ್ತೆ ನೀವು ಮಾತಾಡಾದ್ಮೇಲೆ ಅದನ್ನೇ ಮತ್ತೆ ಹ್ಯಾಂಡ್ ಲೋ ಅಂತ ಇರುತ್ತೆ, ಅಲ್ಲೇ ಅದನ್ನ ಟಚ್ ಮಾಡಿದ್ರೆ ಹ್ಯಾಂಡ್ ಲೋ ಆಗಿರುತ್ತೆ, ಅಲ್ಲಿ ಅಳಿಸಿರುತ್ತೆ ಇಂದ ಚಿತ್ರ. ಅದ್ರ ಪಕ್ಕದ್ದೇನಿದೆ ಅಲ್ಲ ಚಾರ್ಟ್ ಅಂತ ಹೇಳ್ಬಿಟ್ಟು, ಅದನ್ನ ಟಚ್ ಮಾಡಿದಾಗ ಅಲ್ಲಿ ಇಲ್ಲಿ ಹಾಕಿರ್ತಕ್ಕಂಥ ಕೆಲವೊಂದು ಲಿಂಕ್ ಬಂದಿರುತ್ತೆ, ಬ್ಲೂ ಅಕ್ಷರದಲ್ಲಿ ಒಂದು ಲಿಂಕ್ ಬರುತ್ತೆ ಅಲ್ಲಿ ಅಕ್ಷರದ್ದು. ಅದನ್ನ ಟಚ್ ಮಾಡಿದ್ರೆ ಇಲ್ಲಿ ಕ್ಲಾಸ್ ಚಾಲು ಆದಂಗೆ ಇರುತ್ತೆ. ಸಡನ್ಲಿ ನಿಮ್ಗೆ ಕರ್ಕೊಂಡು ಎಲ್ಲಿ ಹೋಗುತ್ತೆ ಅದು ಅಂತಂದ್ರೆ, ಅಲ್ಲಿ ವಾಟ್ಸಪ್ ಒಂದು ವಿಡಿಯೋ ನಿನ್ನ ನಡೆದುತ್ತಲ್ಲ ಅಲ್ಲಿಗೆ ಹೋಗುತ್ತೆ ಅದು. ಅಲ್ಲಿ ಮೇಲ್ಗಡೆ ಅದು ಓಪನ್ ಆಗಂಗ್ ಆಗ್ತಿರುತ್ತೆ, ಹೇಳ್ತಿರುತ್ತೆ. ಅದ್ರ ಕೆಳಗಡೆ ಕೈ ಚಿತ್ರ ಇರುತ್ತೆ, ಈ ತರ ಹೆಬ್ಬೆಟ್ ಮೇಲೆ ಇರ್ತಕ್ಕಂಥ. ಅದನ್ನ ನೀವು ಟಚ್ ಮಾಡಿದ್ರೆ ಆಲ್ರೆಡಿ ಅಲ್ಲಿ ಕೆಲವು ಯಾರು ಲೈಕ್ ಕೊಟ್ಟಿರ್ತಾರೆ ಅಷ್ಟು ಕೌಂಟ್ ಆಗಿರುತ್ತೆ, 5, 6, 7. 7 ಆಗಿತ್ತು, ನಾನು ಕೊಟ್ಟೆ 8 ಆಯ್ತದು. ಹಂಗೆ ಟಚ್ ಮಾಡಿದ್ರೆ ನಿಮ್ದು ಅಲ್ಲಿ ಅದಕ್ಕೆ ಲೈಕ್ ಕೊಟ್ರಿ ಅಂತ. ಅಲ್ಲಿಂದ ಏನ್ ಮಾಡ್ಬೇಕು, ಬ್ಯಾಕ್ ಬರ್ಬೇಕು. ಎಲ್ಲಿ ಬರ್ಬೇಕು, ಮೊಬೈಲಿನ ಬ್ಯಾಕ್ ಏನ್ ಬರೋದು ಇರುತ್ತಲ್ಲ ನಿಮ್ದು, ಅಲ್ಲಿ ಬ್ಯಾಕ್ ಬಂದ್ರಿ ಅಂತಂದ್ರೆ ಮತ್ತೆ ಬಂದು ಇಲ್ಲಿ ಜೂಮ್ಗೆ ಕೂತ್ಕೊಳ್ತೀರಾ. ಇಲ್ಲಿ ಬಂದ್ಮೇಲೆ ಏನ್ ಮಾಡ್ಬೇಕು ನೀವು, ಚಾರ್ಟ್ ಅಂತ ಅಲ್ಲಿ ಹೋಗಿ YES ಅಂತ ಬರಿಬೇಕು, ಅಥವಾ ಕೈ ಚಿತ್ರನ ತೋರಿಸಿದ್ರೆ ಎಸ್ ನಾನ್ ನೋಡಿದೀನಿ ಅಂತ ನೀವು ಸಿಂಬಾಲ್ ಕೊಟ್ಟಂಗ ಆಗುತ್ತೆ. ಇಷ್ಟು ಈ ಒಂದು ಟೆಕ್ನಾಲಜಿಯನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಮನೆಯಲ್ಲಿ ಸಣ್ಣ ಮಕ್ಕಳಿಗಂತೂ ತಿಳಿಸಿ ಹೇಳ್ತಾರೆ ಹೆಂಗ ಅಂತೇಳಿ, ಯಾಕಂದ್ರೆ ಜೂಮ್ ಕ್ಲಾಸ್ ನಡೆದವಲ್ಲ, ಹಂಗಾಗಿ ಬೇರೆ ಯಾರಾದ್ರೂ ಪಕ್ಕದವ್ರು ಕೇಳಿದ್ರು ಹೇಳ್ತಾರೆ, ಚೂರಿ ಹೇಳ್ಕೊಡತ್ತಮ್ಮ ಅಂತಂದ್ರೆ ಯಾರು ಹೇಳ್ತಾರೆ. ಅಷ್ಟು ಏನು ದಡ್ರಿ ಯಾರು ಇಲ್ಲ ನಮ್ಮವ್ರು, ಆಕ್ಚುಲ್ ಬರೀ ನೋಡ್ತೇನೆ. ಯಾಕಂದ್ರೆ ದಡ್ರಿದ್ರೆ ಮೊಬೈಲ್ಗೆ ಬರ್ತಿರ್ಲಿಲ್ಲ, ಅವ್ರು ಜೂಮ್ ಕ್ಲಾಸ್ಗೆ ಬರ್ತಿರ್ಲಿಲ್ಲ. ಗೊತ್ತಿದೆ, ಯಾಕಂದ್ರೆ ಅಟ್ಲೀಸ್ಟ್ ಮೊಬೈಲ್ ಲಿಂಕ್ ಟಚ್ ಮಾಡಿ ಓಪನ್ ಮಾಡ್ಕೊಂಡ್ ಬರ್ತಿದ್ರೆ ಎಲ್ಲ ಗೊತ್ತಿರುತ್ತೆ. ಕೆಲವೊಂದಿಷ್ಟರಲ್ಲಿ ನಾವು ಅಪ್ಗ್ರೇಡ್ ಆಗ್ಬೇಕಾಗಿರುತ್ತೆ ಅಷ್ಟೇ. ನಿನ್ನಿತನ ಬಂದಿರ್ತೀವಿ, ಇವತ್ತಿಗೆ ನಾವ್ ಹೆಂಗ್ ಬೆಳಕಾದ್ರೆ ಅಪ್ಗ್ರೇಡ್ ಹಾಕೋಲ್ಲ, ಹಂಗ ಅಪ್ಗ್ರೇಡ್ ಆಗ್ಬೇಕಾಗಿರುತ್ತೆ. ಅಷ್ಟೊಂದು ಮಾಡ್ಕೊಂಡು ಎಲ್ಲರೂ ಕೂಡ ಬಂದಿರ್ತಕ್ಕಂಥ ಎಲ್ಲಾ ಲಿಂಕ್ ಗಳಿಗೆ ಲೈಕ್ ಕೊಡ್ತೀರಿ ಅನ್ನೋದು, ಕೊಡ್ಲಿ ಅನ್ನೋದು ನಮ್ಮ ಆಶಯ. ಮಾಡ್ತೀರಾ ಅಲ್ವಾ? ಈಗ ಒಂದು ವಾರದಿಂದ ನಮ್ಮ ದೇವೇಂದ್ರ ಸರ್ ಹ್ಯಾಂಡ್ ರೈಸ್ ಮಾಡ್ತಾರೆ, ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಆಗಿ ಹಾಕ್ತಾರೆ. ಆ ಚಾಟ್ ಬಾಕ್ಸ್ ಪಕ್ಕ ಹೋಗ್ರಿ ಸರ್, ರಿಯಾಕ್ಷನ್ ಅಂತ ಇದೆ ನಿಮ್ಮ ಮೊಬೈಲ್ ಅಲ್ಲಿ, ಅದ್ ಒತ್ತಿದ್ರೆ ಹ್ಯಾಂಡ್ ರೈಸ್ ಮಾಡ್ತೀರಾ. ಅದ್ ಮಾಡಿದ್ರೆ ಈ ಟ್ರೈ ಮಾಡಿ ಸರ್, ಟ್ರೈ ಮಾಡಿ, ಏನು ಆಗಲ್ಲ. ಎಸ್ ಮಾಸ್ಟರ್ಸ್. ಮತ್ತೆ ಯಾರು? ಶೈಲಜಾ ಮ್ಯಾಮ್. ಎಸ್ ಶೈಲಜಾ ಮ್ಯಾಮ್, ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಗೀತಾ ಮೇಡಮ್. ಕೇಳಿಸ್ತಾ ಇದೆ? ಹಾ ನಮಸ್ತೆ. ನೋಡ್ರಿ ನಮ್ ದೇವೇಂದ್ರ ಸರ್ ಹ್ಯಾಂಡ್ ರೈಸ್ ಮಾಡಿದ್ರೆ ವೆರಿ ನೈಸ್, ಸೂಪರ್. ಅಮ್ಮ ನಮಸ್ಕಾರ ಅಮ್ಮ, ಬಹಳ ಖುಷಿ ಆಯ್ತು ನನಗೆ ಇವತ್ತು ಪಾಠ ಕೇಳಿ. ನಿಜ ಹೇಳೋದಂದ್ರೆ ಮಹಾವತಾರ ಫೌಂಡೇಶನ್ ವೇದಿಕೆ ನನಗೆ ಪರಿಚಯ ಮಾಡಿಸಿದ್ದು ನಮ್ಮ ಅತ್ತೆಯವರು. ಇವರು ಸಾವಿತ್ರಮ್ಮ ಬಗ್ಗೆ ನಾನು ಹೇಳೋದು ಬಹಳ ದೊಡ್ಡದಿದೆ, ಬಟ್ ನಮ್ಮವ್ರದೇ ನಾವು ಹೇಳೋದು ಹೆಂಗೆ ಅಂತ ನಾನು ಅವಾಗಿಂದ ಸ್ವಲ್ಪ ವೇಟ್ ಮಾಡಿದೆ. ಏನಂದ್ರೆ ಗೀತಾ ಮೇಡಮ್ ಅಗಾಧವಾದ ಜ್ಞಾನ ಭಂಡಾರನೇ ಎಲ್ಲರೂ ನಮ್ಮ ತಮ್ಮವ್ರೆ ಇಲ್ಲಿ. ನಮ್ಮವರೇ ಅಲ್ವಾ ಮೇಡಮ್? ಅದು ಸತ್ಯನೇ, ಮಹಾವತಾರ ನಮ್ದಲ್ವಾ? ಅದಕ್ಕೆ ನಾನು ಹೇಳಕ್ಕೆ ಬಯಸ್ತೀನಿ ಮೇಡಮ್, ಸಾವಿತ್ರಿ ಅತ್ತೆಯವರು ಭಾರಿ ಅಗಾಧವಾದ ಜ್ಞಾನ ಭಂಡಾರ ಇದೆ ಮೇಡಮ್ ಅಲ್ಲಿ. ಏನಂದ್ರೆ ತುಂಬಾ ಚಿಕ್ಕವರಿದ್ದಾಗಿಂದ ಈ ಆಧ್ಯಾತ್ಮಿಕ ಜ್ಞಾನ ಹಂಚ್ತಾ ಇದ್ದಾರೆ ಅವ್ರು ಎಲ್ಲರಿಗೂ. ಟೀಚರ್ ಆದ್ಮೇಲೆ ರಿಟೈರ್ಮೆಂಟ್ ಆದ್ಮೇಲೂ ಈ ಕಾರ್ಯಗಳನ್ನ ತುಂಬಾ ಎಲ್ಲರಿಗೂ ಜ್ಞಾನ ಹಂಚಿಕೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅವರು ವಾರದಲ್ಲಿ ಬಹಳ ಬಿಜಿ ಇರ್ತಾರೆ, ಎಲ್ಲಾ ಕಡೆ ಅವ್ರ ಕಾರ್ಯಕ್ರಮಗಳು ಆಗ್ತಾನೆ ಇರುತ್ತೆ. ನಮಗೆ ಇವತ್ತು ಅವ್ರು ಬಂದಿರೋದು ನಮ್ಮೆಲ್ಲರ ಭಾಗ್ಯ ಅನ್ಕೊಳ್ತೀನಿ ನಾನು, ಪುಣ್ಯ. ಅಮ್ಮ ಬಹಳ ಚೆನ್ನಾಗಿತ್ತು, ತುಂಬಾ ಒಳ್ಳೆ ಅದ್ಭುತ ಜ್ಞಾನ ಯೋಗ. ಇದು ಎಷ್ಟು ಕಲ್ತ್ರೇನು ಸಾಲದು. ನಾವೆಲ್ಲ ಸಂಸಾರದಲ್ಲಿದ್ದೇ ಆಧ್ಯಾತ್ಮಿಕ ಯಾವ ತರ ಅಳವಡಿಸ್ಕೊಳ್ಬೇಕು, ಪತ್ರಿಜಿಗಳು ಹೇಳಿದಂಗೆ ನೀವು ಅದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರಿ ಇವತ್ತು. ಆಮೇಲೆ ಮತ್ತೆ ಅಧ್ಯಾತ್ಮದ ಜ್ಞಾನ ನಾವು ಎಷ್ಟು ಕಲ್ತ್ರೇನೋ ಅದು ಕಡಿಮೆನೆ. ಈ ಜ್ಞಾನ ಭಂಡಾರಕ್ಕೆ ಕೊನೆನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಜ್ಞಾನ ನಮ್ಮೆಲ್ಲರಿಗೂ ಹಂಚಿದ್ದೀರಾ, ತುಂಬಾ ತುಂಬಾ ಧನ್ಯವಾದಗಳು. ಆಮೇಲೆ ಒಂದು ಇಲ್ಲಿ ನಾನು ಲಕ್ಷ್ಮಿ ಮೇಡಮ್ ಆಗ್ಲಿ ಯಾರ್ಯಾರೋ ಹೇಳಿದ್ರು, ಭಾಷೆ ಬಗ್ಗೆ 1-2 ಮಾತು ನಾನು ಹೇಳ್ಬಹುದಾಗಿತ್ತಾ ಮೇಡಮ್? ಖಂಡಿತ ಮ್ಯಾಮ್, ನೀವು ಬೆಂಗಳೂರಿಗೆ ಹೋಗಿ ಏನ್ ತೊಂದ್ರೆ ಇಲ್ಲ. ಇದು ಏನಾಗುತ್ತೆ ಗೊತ್ತಾ, ಬೆಳಗಾವಿ ನಮ್ದೆಲ್ಲ ಚಿಕ್ಕೋಡಿ ಇವೆಲ್ಲ ಮಹಾರಾಷ್ಟ್ರ ಬೌಂಡ್ರಿ ಆಗುತ್ತೆ. ಚಿಕ್ಕೋಡಿಯಲ್ಲಿ ನಮ್ದು ಲಾಸ್ಟ್ ಮಹಾವತಾರ ಫೌಂಡೇಶನ್ ಕಾರ್ಯಕ್ರಮ ಆಯ್ತು, ತಮಗ್ ಗೊತ್ತಿರ್ಬಹುದು. ಅಲ್ಲಿ ಎಲ್ಲ ನಮ್ ಸಾವಿತ್ರಿ ಅಮ್ಮ ಅವರು ಭಾರಿ ಪ್ರಚಾರ ಎಲ್ಲ ಕಾರ್ಯ ಮಾಡಿ, ಇಂತ ಬಿಜಿ ಶೆಡ್ಯೂಲ್ ಅಲ್ಲೂ ತುಂಬಾ ಈ ಮಹಾವತಾರ ವೇದಿಕೆ ಬಗ್ಗೆ ಅವ್ರಿಗೆ ಬಹಳ ಹೆಮ್ಮೆ ಇದೆ. ಎಲ್ಲರಿಗೂ ಸುಮಾರು ಜನಕ್ಕೆ ಹಂಚಿಕೆ ಕೊಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ಭಾಷೆ ಅಂದ್ರೆ ಬೌಂಡ್ರಿ ಆಗೋದ್ರಿಂದ ಆಡು ಭಾಷೆಯಲ್ಲಿ ಮಾತಾಡ್ತಾ ಇರ್ತಾರೆ. ಆ ಕಡೆಯಲ್ಲಿ ಇದು ಸರಾಗವಾಗಿ ಅರ್ಥ ಆಗುತ್ತೆ. ಇಲ್ಲಿ ಬೆಂಗಳೂರ ಸ್ವಲ್ಪ ಜನ ಇಲ್ಲಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ಬೋದು ಅಷ್ಟೇ. ಬಟ್ ಉಳಿದಿದ್ದೆಲ್ಲ ಜ್ಞಾನ ಅವ್ರದ್ದು ನೀಟಾಗಿ ಅರ್ಥ ಆಯ್ತು.
ಅದನ್ನ ನಾವ್ ಯಾವ ತರ ಅಂದ್ರೆ ಸ್ವಲ್ಪ ಇದಾಗ್ಬೋದು, ಒಂದೊಂದ್ ಅವ್ರ ಎರಡು ಜ್ಞಾನದ ಸ್ವಲ್ಪ ಬಗ್ಗೆ ಟಫ್ ಆಗ್ಬೋದು. ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದೇ ಮ್ಯಾಮ್. ಜ್ಞಾನ ಕರೆಕ್ಟೇ ಮೇಡಮ್. ಹೌದು ಭಾಷೆ ಅದೇ ನೀವ್ ಭಾಷೆ, ಹೇಳಿರೋದು ಅದಕ್ಕೆ ಹೇಳಿದ್ದು ಸ್ವಲ್ಪ ಸ್ಲೋ ಹೇಳಿದ್ರೆ ನಮಗೂ ಇನ್ನೂ ಫುಲ್ 100% ಅರ್ಥ. ಹೌದು ಮೇಡಮ್, ಸತ್ಯನೇ. ಬಟ್ ಅವ್ರದ್ದು ಅದ ಜ್ಞಾನ ಹಂಚಿಕೆ ಅಗಾಧವಾದದ್ದು ಮೇಡಮ್. ಬಹಳ ಅವ್ರ ಜ್ಞಾನ ಭಂಡಾರ ಸರ್ವಿಸ್ ಇದೆ. ಬಗ್ಗೆ ಆಗ್ಲಿ, ಅವರು ನಮಗೆಲ್ಲ ತಾಯಿ ಸ್ಥಾನದಲ್ಲಿದ್ದಾರೆ, ಅವರ ಹೌದು ಟೀಚಿಂಗ್ ಮೇಡಮ್, ಬಗ್ಗೆ ಹೌದು. ಆಗ್ಲಿ, ಇದ್ರ ಬಗ್ಗೆ ಆಗ್ಲಿ ಯಾವ್ದು ತೊಂದರೆ ಇಲ್ಲ ಮ್ಯಾಮ್. ಒಂಚೂರು ಕರೆಕ್ಟ್ ಮೇಡಮ್, ನಿಧಾನಕ್ಕೆ ಕರೆಕ್ಟ್. ಹೇಳಿದ್ರೆ ಅರ್ಥ ನಮ್ಗೂ ಅರ್ಥ 100% ಆಗುತ್ತೆ. ಅಂದ್ರೆ ಅಲ್ಲಿ ಯಾವಾಗ್ಲೂ ಪ್ರವಚನ ಕೊಟ್ಟು ಅಭ್ಯಾಸ ಅಲ್ವಾ ಮೇಡಮ್ ಅವ್ರದ್ದು, ಎಷ್ಟು ಹೌದೌದು. ಪ್ರವಚನಗಳು ಅಲ್ಲ ಇರುತ್ತೆ ಅದ ಗೊತ್ತಿಲ್ಲ. ಅಭ್ಯಾಸ ಅದೇ ಫಲ ಏನು ಮಾಡಕ್ ಆಗಲ್ಲ. ಆದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಸರಳವಾಗಿ ತೊಂದ್ರೆ ಹೇಳ್ಕೊಂಡು ಇಲ್ಲ ಹೋಗಿದ್ದಾರೆ. ಅಮ್ಮ, ಅಲ್ಲಿ ಏನ್ ಅರ್ಥ ಕೇಳಿದ್ರು ಅದು ಆಗತ್ತೆ, ಬಾಯಲ್ಲಿ ಮಾಡ್ಕೋತೀವಿ. ಅಲ್ಲ ಮೇಡಮ್, ಅದು ನಮ್ಗೆ ಪುಸ್ತಕದ ಏನಾಯ್ತು ಜ್ಞಾನ ಅಲ್ಲ ಅಲ್ಲ, ಮೇಡಮ್, ಇವಾಗ ತಲೆಯಲ್ಲಿರೋ ಈ ಜ್ಞಾನ ಬರ್ತಾ ಭಾಷೆಯನ್ನ ಇರುತ್ತೆ ಅವ್ರಿಗೆ ಮಾತಾಡೋರು ಸರಾಗ. ಬೇಡ್ರಿ. ಇಲ್ಲಿ ನಾನು ಇದ್ದ ಊರಲ್ಲಿ ನನ್ನ ಭಾಷಣ ಅರ್ಥ ಆಗಲ್ರಿ ಅವ್ರಿಗೆ. ಯಾವ ರೀತಿ ಮರಾಠಿ ಒಳಗೆ ಈಗ ಏನು ಕೆಲವೊಂದು ಶಬ್ದವು ನನಗೆ ಅರ್ಥ ಆಗೋದಿಲ್ರಿ. ಈ ಹೆಣ್ಮಕ್ಳು ಗಂಡ್ಮಕ್ಳು ಒಂದಕ್ಕ ಪಾರಿ ಅಂತ ನನಗ ಅರ್ಥ ಆಗ್ಲಿಲ್ರಿ. ಇನ್ನೂ ಅದು ಅರ್ಥ ಆಗಲ್ರಿ ಕೆಲವೊಂದ್ರಿ. ಗಟ್ಟ ಬಿದ್ದಿತ್ತ ಅಂತ ಕೇಳ್ತಾರ. ಏನ್ ಬೆಟ್ಟಾಗಿದ್ದವ್ರ ಹಾಗೆ ಏನಾದ್ರು ಈಗ ನಾವು ಹೇಳ್ತೇವಲ್ರಿ, ಗಟ್ಟ ಬಿದ್ದಿತ್ತ ಅಂತ ಕೇಳ್ತಾರ. ಏನ್ ನನಗೆ ಇಷ್ಟೊಂದು ನನಗ ಆಗ್ಬಿಡ್ತಾರಲ್ರಿ. ಇನ್ನೂರು ಸಹಿತ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಲ್ರಿ, ಅವ್ರ ಭಾಷೆ ನನಗ ಅರ್ಥ ಆಗಲ್ರಿ ಕೆಲವೊಂದು. ಅಂದ್ಕೊಳ್ಳಿ ಇವಾಗ ಏನ್ ಮಾತಾಡ್ರಿ, ಇಲ್ಲೆಲ್ಲ ಕೆಲವೊಂದ್ ಕಡೆ ಪ್ರವಚನ ಕರಿತಾರಲ್ರಿ, ಇಲ್ಲಿ ಭಾಷೆ ಅಂತ ಹೇಳಂತ ಇವ್ರು ಒತ್ತಡ ಆಗ್ಲಿ ಇಲ್ಲಿ ಜನರಿಗೆ. ಅಂದ್ಕೊಳ್ಳಿ ಏನ್ ಮಾಡ್ಬೇಕಂದ್ರೆ, ನಾನು ಅಲ್ಲೇ ಭಾಷೆ ನಾನು ಬೇರೆ ಕಡೆ ಇದ್ದರೆ ಅಲ್ಲಿ ಕೆಲವೊಂದು ಇದನ್ನು ಪುಸ್ತಕದಲ್ಲಿ ವಚನ ಮುಖಾಂತರ ಹೇಳ್ತಾ ಸ್ವಲ್ಪ ಆ ಭಾಷೆ ನನಗ ಇತ್ತದು. ಇವಾಗ ಇಲ್ಲಿ ಮತ್ತೀಗ 4 ವರ್ಷ ಇಲ್ಲಿ ಬಂದೇನಲ್ರಿ, ಇಲ್ಲಿ ಸುತ್ತೆಲ್ಲ ಹಳ್ಳಿ ಜನರಿಗೆ ನನ್ನ ಭಾಷೆನ ಅರ್ಥ ಆಗಲ್ಲ ಅಂತ ಹೇಳ್ತಾರ. ಆ ಕಡೆ ಇಂತಲ್ ಕಡೆ ಕಡೆ ಒಂದ್ ಕಡೆ ಹೋಗಿದ್ರಿ, ಕಾಯಿ ಕಳನ ನಾಕತ್ತಾರ ಎಲ್ಲಾರ್ರಿ. ಅದಕ್ಕೆಲ್ಲ ಏನಾಗ್ಬಿಡ್ತದ್ರಿ, ಸ್ವಲ್ಪ ನಾನು ಈ ಜನರಿಗೆ ಹೇಳ್ಬೇಕಂತ ಹೇಳಿ ಇಲ್ಲಿ ಭಾಷೆ ನಾನು ಸ್ವಲ್ಪ ಪ್ರಯೋಗದಲ್ಲಿ ತರ್ಬೇಕಾಗಿತ್ತು. ಆಮೇಲೆ ಈ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾನು ಪ್ರಯತ್ನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಶೈಲಜಾ ಧನ್ಯವಾದಗಳು. ಧನ್ಯವಾದಗಳು ಅಮ್ಮ, ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಶೈಲಜಾ ಮ್ಯಾಮ್, ಗೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ದೇವೇಂದ್ರ ಸರ್ಗೆ ಆಪ್ಷನ್ಸ್ ಕೊಡೋಣ. ನಮಸ್ತೆ ಸರ್, ಮಾತಾಡಿ ಸರ್. ಸರ್ ಇವಾಗ ಆಪ್ಷನ್ಸ್ ಕೊಟ್ಟಿದ್ದೀನಿ, ಅನ್ಮ್ಯೂಟ್ ಅಂತ ಬರುತ್ತೆ ನೋಡ್ರಿ, ಅದನ್ನ ಒತ್ಕೊಳ್ಬೇಕು ಹಿಂಗೆ ನೀವು. ಸೂಪರ್ ಸರ್, ಮಾತಾಡಿ. ಮೇಡಮ್ ಯಾವ್ರಿ ಮೇಡಮ್ದ್ರಿ? ಮೇಡಮ್ ಅವ್ರದ ಸಾವಿತ್ರಿ ಮೇಡಮ್ ಅವ್ರದ ಸರ್, ಚಿಕ್ಕೋಡಿ. ನಮ್ದ್ ಬೆಳಗಾವ್ರಿ. ನಾವೆಲ್ಲ ಭಾಷೆ ತಿಳ್ತೇವ್ರಿ, ನಮ್ಗೆಲ್ಲ ಕರೆಕ್ಟ್ ಆಗಿ ಗೊತ್ತಲ್ರಿ. ಚಿಕ್ಕೋಡಿ ಹತ್ರ ಒಂದು ಖಡಕಲಾಟ ಅಂತ ಹೇಳಿ ಹಳ್ಳಿ ಇದೆ. ಗೊತ್ತೈತಿ ಮೇಡಮ್, ಗೊತ್ತೈತ್ರಿ ಮೇಡಮ್. ಚೆನ್ನಾಗಿ ಹೇಳಿದ್ರಿ, ನಮ್ಗೆಲ್ಲ ಅರ್ಥ ಐತ್ರಿ. ನಮ್ ಸಮೀಪದ ಭಾಷೆ ಹಿಂಗಾಗಿ ನಮ್ಗೆಲ್ಲ ಅರ್ಥ ಐತ್ರಿ. ಯಾಕಂದ್ರೆ ಬೌಂಡ್ರಿ ಅಲ್ರಿ ನಮ್ದು, ಮಹಾರಾಷ್ಟ್ರ ಕರ್ನಾಟಕ ಬೌಂಡ್ರಿ ಅಂತ ಕೂಡಲೇ ನಿಮಗೂ ಒಂದೇ ಭಾಷೆ ಅರ್ಥ. ಹೌದೌದ್ರಿ ಮೇಡಮ್, ಚೆನ್ನಾಗಿ ಹೇಳಿದ್ರಿ, ನಮ್ಗೆಲ್ಲ ಅರ್ಥ ಐತ್ರಿ. ದೇವೇಂದ್ರ ಸರ್, ಎಷ್ಟ್ ದಿನ ಆಯ್ತು ಸರ್ ನೀವು ಧ್ಯಾನಕ್ಕೆ ಬಂದು? ನಾ ಬ್ಯಾರೆ ಧ್ಯಾನ ಮಾಡ್ತಿದ್ದೆ ಮೊದಲ್. ನಾ 14ನೇ ವಯಸ್ಸಿನಿಂದ ಮಾಡ್ತಾ ಇದ್ದೇನೆ. ವಾವ್, ಸೂಪರ್ ಸರ್. ಸರ್ ಈ ಆನಾಪಾನಸತಿ ಧ್ಯಾನಕ್ಕೆ ಬಂದು ಎಷ್ಟ್ ದಿನ ಆಯ್ತು ಸರ್? ಇಲ್ಲಿ ಬಂದು ಮೇಡಮ್ ಅವ್ರೆ, ಸರ್ 1 ವರ್ಷ ಯೂಟ್ಯೂಬ್ ಕೇಳಿನ್ರಿ ಮೊದಲ್ರಿ. ಸರ್ ಅವಾಗ ಏನು ಗ್ರೂಪ್ ಎಲ್ಲಿ ಜಾಯಿನ್ ಆಗ್ಬೇಕು, ಯಾರನ್ನ ಟಚ್ ಕೊಡ್ಬೇಕು ಏನು ಗೊತ್ತೈದ್ರಿಕಿಲ್ರಿ. ಸರ್ ಬರ್ಬರ್ತ್ ಅವ್ರದೆಲ್ಲ ಸ್ವಲ್ಪ ಇದನ್ನ ಮಾಡಿ ನಂಬರ್ ತಗೊಂಡ ಜಾಯಿನ್ ಆದೇನ್ರಿ. ಹೌದ್ರಾ? ಓಕೆ. ಈಗ ಮಧ್ಯಾಹ್ನ ವೇದಿಕೆಗೆ ಎಷ್ಟ್ ದಿನ ಆಯ್ತು ಸರ್ ಜಾಯಿನ್ ಆಗಕತ್ತಿ ಇವಾಗ? ಈಗ ಒಂದ್ ವಾರದಾಗ ಆಗತ್ತೇನ್ರಿ. ಸರ್ ಓಕೆ. ನೈಟ್ ನೋಡ್ತಾ ಇರ್ತೀವಿ, ನೀವು ಮೆಸೇಜ್ ಮಾತ್ರ ಮಾಡ್ತಿರ್ತೀರಾ. ಹ್ಯಾಂಡ್ ರೈಸ್ ಮಾಡಕ್ ಬರುತ್ತೆ, ಇವತ್ ಕಲ್ತ್ಕೊಂಡಿದೀರಾ. ಕಂಗ್ರಾಚುಲೇಷನ್. ನಮ್ಗ್ ಗೊತ್ತಾಗಿರ್ಕಿಲ್ಲ, ಈಗ ಗೊತ್ತಾಯ್ತು ನೋಡ್ರಿ. ಎಸ್ ಸರ್, ಈ ತರ ಕಲ್ತ್ಕೋಬೇಕ ಸರ್, ಏನ್ ತೊಂದಿಲ್ಲ. ಯಾರು ಇಲ್ಲಿ ತಪ್ಪಾಗಿ ತಿಳ್ಕೊಳಲ್ಲ. ನನಗ್ ಬರಲ್ಲ ಅಂತಂದೇಳಿ ಏನ್ ಕೇಳಿದ್ರೆ ಯಾರು ಏನ್ ತಿಳ್ಕೊಂತಾರಂತ ಯಾವ್ದು ಬೇಡ ಸರ್. ಇಲ್ಲಿ ಎಲ್ಲಾ ಕಲಿಯಕ್ಕೆ ಬಂದಿರೋದು. ಹಾಗಾಗಿ ಕಲ್ತ್ಕೊಳ್ಳೋಣ, ಮುಂದೆ ಹೋಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ ನೋಡಿ ಹ್ಯಾಂಡ್ ರೈಸ್ ಮಾಡಿದೀರಾ, ಅದೇ ರೀತಿ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿದೀರಾ. ಪ್ರತಿದಿನನೂ ಅನಿಸಿಕೆ ತಿಳಿಸ್ಬೇಕು ಸರ್, ಯಾಕೆಂದ್ರೆ ಅವರ ಸಮಯವನ್ನು ಕೊಟ್ಬಿಟ್ಟು ನಮಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಬಂದಿರ್ತಾರಂದ್ರೆ ಒಂದ್ ಅನಿಸಿಕೆ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು. ನಮ್ಮ ಲಕ್ಷ್ಮಿ ಮೇಡಮ್ ನೋಡಿ ಡೈರೆಕ್ಟ್ ಆಗಿ ಸ್ವಲ್ಪ ನಮ್ಗೆ ಸ್ಪೀಡ್ ಕಡಿಮೆ ಆಗ್ಬೇಕಾಗಿತ್ತು, ಇನ್ನು ಚೆನ್ನಾಗಿ ಅರ್ಥ ಆಗ್ತಿತ್ತು. ಓಕೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಮೇಡಮ್ ಅವರು, ಸಾವಿತ್ರಿ ಮೇಡಮ್ ಅವರು. ಅದೇ ರೀತಿ ತಗೊಳ್ಳೋಣ, ಮುಂದೆ ಹೋಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿದಿನ ಹ್ಯಾಂಡ್ ರೈಸ್ ಮಾಡಿ, ಏನೇ ಪ್ರಶ್ನೆ ಇದ್ರೆ ಕೇಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ.
ಓಕೆ ಓಕೆ ಎಸ್ ಸರ್, ಥ್ಯಾಂಕ್ ಯು. ಶ್ಯಾಮ್ಲಾ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ಶ್ಯಾಮ್ಲಾ ಮ್ಯಾಮ್, ಮತ್ತೆ ಇದ್ ಮಾಡ್ಕೊಂಡ್ಬಿಟ್ಟಿರಾ ನೀವು? ಒಂದ್ ಸೆಕೆಂಡ್. ಎಸ್ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ಮ್ಯಾಮ್ ಆಬ್ಸೆನ್ಸ್ ಕೊಟ್ಟಿದ್ದೀನಿ ನಾನು ನಿಮ್ಗೆ. ನಮಸ್ತೆ ಮ್ಯಾಮ್. ಮಾಡಿ ಇಲ್ಲಿದ್ರೆ. ಎಸ್ ಮ್ಯಾಮ್. ನಮಸ್ತೆ ಮ್ಯಾಮ್. ಎಸ್ ಮ್ಯಾಮ್ ನಮಸ್ತೆ. ಸಾವಿತ್ರಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಧನ್ಯವಾದಗಳು. ನಮ್ಗೆಲ್ಲ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಬರಲ್ಲ ಮ್ಯಾಮ್. ಏನ್ ಮಾತಾಡ್ತಾರಲ್ರಿ, ಬರಲ್ಲ ಯಾಕ್ರದು? ನೀವ ನಮಗೆ ಹೇಳ್ಕೊಡ್ಬೇಕ್ರದು. ನೀವ್ ಮಾತಾಡ್ತಾ ಇದ್ದಾರಲ್ರಿ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಹೇಳಿ, ಏನ ಸಮಸ್ಯೆಗಳು ಹೇಳಿ, ಏನಾದ್ರು ನಮ್ಗೆ ಏನಾದ್ರು ಕ್ವಶನ್ ಇದೆಯಾ, ಪ್ರಶ್ನೆ ಇದೆಯಾ, ಅನಿಸಿಕೆ ಇದೆಯಾ? ಏನಿಲ್ಲ, ತುಂಬಾ ಚೆನ್ನಾಗಿತ್ತು ಅಷ್ಟೇ. ಪ್ರತಿದಿನ ಇವರು ಮಧ್ಯಾಹ್ನ ವೇದಿಕೆಯಲ್ಲಿ ಇರ್ತಾರೆ, 11 ಗಂಟೆ ವೇದಿಕೆಯಲ್ಲಿ ಇರ್ತಾರೆ, ಮತ್ತೆ ರಾತ್ರಿ 9 ರಿಂದ 10 ಗಂಟೆ ತನಕ ನಡೆಯುತ್ತಲ್ಲ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ, ಮತ್ತೆ ರಾತ್ರಿ 11 ಗಂಟೆಯಿಂದ 4 ಗಂಟೆ ತನಕ ನಡೆಯುವಂತ ಮೌನ ಧ್ಯಾನ ಇರ್ತಲ್ಲ ಮಾಸ್ಟರ್ಸ್, ಅಲ್ಲಿ ಇರ್ತಾರೆ ನಮ್ಮ ಶ್ಯಾಮ್ಲಾ ಮ್ಯಾಮ್. ಬಟ್ ಮಾತಾಡಕ್ ಬರಲ್ಲ ಅಂತಾರೆ, ಬಟ್ ಬರುತ್ತೆ, ಅವ್ರು ಸ್ವಲ್ಪ ಪ್ರಯತ್ನ ಪಡ್ಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಜ್ಯೋತಿ ಮ್ಯಾಮ್, ಜೀವನ ಹೆಂಗ್ ಉದ್ಧಾರ ಮಾಡ್ಕೋಬೇಕು ನಮಗ ದೇವ್ರ ಬಗ್ಗೆ ಎಲ್ಲ ಪರಮಾತ್ಮ ಓನ್ಲಿ ಅಲ್ಲ ಅನ್ನು ಪರಮಾತ್ಮನು ವಿಶ್ವನು ಎಸ್ ಮ್ಯಾಮ್. ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಸಮಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸಾವಿತ್ರಿ ಅಮ್ಮ. ಧನ್ಯವಾದಗಳ್ರಿ. ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಮುಂದಿನ ದಿನ ಒಂದು ದಿನ ತಪ್ಪಿರೋ ಸಹಿತ ಮತ್ತೆ ಅವಕಾಶ ಕೊಟ್ಟಿರಲ್ರಿ, ಅದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳ್ರಿ. ನಮ್ಗೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮೊನ್ನೆ ಜ್ಯೋತಿ ಮೇಡಮ್ ಫೋನ್ ಮಾಡಿದಾಗ ನಾನು ಬಿಜಿ ಇದ್ದೆ ಅವಾಗ, ಅದಕ್ಕಾಗಿ ನಾವು ಇದ್ ಮಾಡ್ತೀವಿ. ಥ್ಯಾಂಕ್ ಯು ಅಮ್ಮ. ನಾವು ಫೋನ್ ಮಾಡಿದ್ದಕ್ಕೆ ಬಂದು ನಮ್ಗೆ ಜ್ಞಾನ ಯೋಗದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗೆ ಮಾಸ್ಟರ್ಸ್, ಧ್ಯಾನಕ್ಕೆ ಸಹಕರಿಸಿದಂತ ಎಲ್ಲಾ ಹಾಸ್ಟೆಲ್ ಬಂಧುಗಳಿಗೂ ಮತ್ತೆ ಮಹಾವತಾರ ಫೌಂಡೇಶನ್ ಸಿಬ್ಬಂದಿ ವರ್ಗದವರಿಗೂ ಕೂಡ ಮತ್ತೆ ಮಹಾವತಾರ್ ಬಾಬಾ ಮತ್ತೆ ಸುಭಾಷ್ ಪತ್ರಿಜಿ, ಚೈತನ್ಯ, ಸ್ವರ್ಣಮಾಲಾ ಅಮ್ಮನವರ, ಮತ್ತೆ ರಂಗನಾಥ್ ಗುರುಜಿಗಳು, ಮತ್ತೆ ಗೀತಾ ನಾಯಕಿ ಮೇಡಮ್ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್.